ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಚಿದಾನಂದ ಅವಧೂತರು ರಚಿಸಲ್ಪಟ್ಟಿರುವ ಶ್ರೀ ದೇವಿ ಮಹಾತ್ಮ್ಯದ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ವಿಚಾರದಲ್ಲಿ 16ನೇ ಅಧ್ಯಾಯದಲ್ಲಿ ದೇವತೆಗಳು ಶುಂಭರನ್ನು ದೇವಿ ಸಂಹರಿಸಿದ ಮೇಲೆ ಸ್ತುತಿ ಮಾಡ್ತಾ ಇದ್ದಾರೆ. ಆ ಸ್ತುತಿ ಮಾಡುವಂಥ ವಾಕ್ಯಗಳಲ್ಲಿ ಬ್ರಹ್ಮಜ್ಞಾನವಿರುತ್ತೆ. ಆ ಸ್ತುತಿಯನ್ನು ಹಾಗೆ ಇನ್ನೂ ಸ್ತುತಿ ಮಾಡ್ಕೊತ ಹೋಗ್ತಾ ಇರ್ತಾರೆ. ಹೀಗಂತಾರೆ, ಜ್ಞಾನ ಸ್ವರೂಪಲೇ ಅಂತ. ದೇವಿಗೆ ಜ್ಞಾನ ಸ್ವರೂಪಲೇ ಅಂದ್ಬಿಟ್ರು. ಜ್ಞಾನ ಸ್ವರೂಪ ಅಂದರೆ ನಮ್ಮ ಒಳಗಡೆ ಇರುವ ಕೇವಲ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಏನಿದೆಯೋ ಆ ಸ್ವರೂಪವೇ ದೇವಿಯ ಸ್ವರೂಪವಾಗಿರುತ್ತೆ. ಅಂಥ ಸ್ವರೂಪ ಉಳ್ಳವಳೆ ಅಂದ್ಬಿಟ್ಟು, ಮತ್ತು ವಿನೋದ ರೂಪಳೆ, ವಿಚಾರ ಸ್ವರೂಪಳೆ ಅಂತ. ವಿಚಾರದಿಂದನೇ ಸಾಧ್ಯ. ಈ ಸೌಂಡ್ ಸ್ವಲ್ಪ ಕಡಿಮೆ ಬಿಟ್ಟು. ವಿಚಾರದಿಂದನೇ ಸಾಧ್ಯ ದೇವಿ ವಿಚಾರ ಸ್ವರೂಪಳೆ ಅಂದ್ಬಿಟ್ಟು. ಅದಕ್ಕೆ ಸುಮಾರು ಜನ ಮೋಕ್ಷವನ್ನು ಹೊಂದಬೇಕಂತ, ಪರಮಾತ್ಮನ ಹೊಂದಬೇಕಂದ್ಬಿಟ್ಟು ಹೆಚ್ಚು ಕರ್ಮದ ನಿಷ್ಕಾಮ ಕರ್ಮ ಮಾರ್ಗಗಳಾಗಲಿ, ಉಪಾಸನೆ ಮಾರ್ಗಗಳಾಗಲಿ, ಅನ್ಯ ಎಲ್ಲರೂ ಒಂದೊಂದು ಸಾಧನೆ, ಬೇರೆ ಬೇರೆ ಸಾಧನೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಸಾಧನೆಗಳು ಕೂಡ ಸಹಕಾರಿ ಕಾರಣಗಳಷ್ಟೇ. ಜ್ಞಾನ ಮಾತ್ರ, ಈ ವಿಚಾರ ಅನ್ನೋದೇನಿದೆಯಲ್ಲ, ಇದು ಪಾಕಸ್ಯ ಅಗ್ನಿವತ್ ಅಂದ್ಬಿಟ್ಟು. ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಯಾವ ಐಟಮ್ ಇಲ್ಲ ಅಂದರೂ ಕೂಡ ಇನ್ನೊಂದು ಐಟಮಿಂದ ನಾವು ಹೊಟ್ಟೆ ತುಂಬಿಸ್ಕೋಬೋದು. ಅಕ್ಕಿ ಇಲ್ಲ ಅಂದರೆ ಗೋಧಿ ಹಿಟ್ಟಿಂದ ಚಪಾತಿ ಮಾಡ್ಕೊತೀವಿ, ಗೋಧಿ ಹಿಟ್ಟಿಲ್ಲ ಅಂದರೆ ಜೋಳದ ಹಿಟ್ಟಿಂದ ಮಾಡ್ಕೊತೀವಿ. ಆ ಥರ ಯಾವುದು ಐಟಮ್ ಇಲ್ಲ ಅಂದರೂ ಕೂಡ ನಾವು ಅಡುಗೆ ಮಾಡಿಕೊಂಡು ತಿಂದ್ಬಿಡ್ಬೋದು. ಬಟ್ ಬೆಂಕಿನೇ ಇಲ್ಲ ಅಂದರೆ ಅಡುಗೆ ಆಗೋದೇ ಇಲ್ಲ. ಹೆಂಗೆ ಬೆಂಕಿ ಮುಖ್ಯವಾಗಿ ಮೂಲ ಕಾರಣ ಆಗಿರುತ್ತೋ, ಅದಕ್ಕೆ ಈ ಮೋಕ್ಷ, ನಾವು ಹುಡುಕ್ತಾ ಇರೋ ಪರಮಾನಂದ ನಮಗೆ ಸಿಗಬೇಕಂದ್ರೆ ಆ ಮೋಕ್ಷ ಕೇವಲ ವಿಚಾರದಿಂದನೇ ಸಾಧ್ಯ ಆಗುತ್ತೆ. ಈ ವಿಷಯ ನಾವು ತಿಳ್ಕೋಬೇಕು. ಸುಮ್ಮನೆ ವ್ಯರ್ಥವಾದ ಜಾಗದಲ್ಲಿ ಹೆಚ್ಚು ಪರಿಶ್ರಮ, ಎಷ್ಟು ಕೈಕಾಲು ನೋಯಿಸ್ಕೊಂಡ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಯುದ್ಧ ಮಾಡಿದ್ರೆ ನೀನು ಮನಸ್ಸಿಂದ ಯುದ್ಧ ಮಾಡು, ವಿಚಾರದಿಂದ ಯುದ್ಧ ಮಾಡು. ಅದು ನಿಜವಾದ ದೊಡ್ಡ ಯುದ್ಧ. ಶುಂಭ ನಿಶುಂಭರ ಕಥೆಯಲ್ಲಿ ದೇವಿ ಏನು ತೋರಿಸ್ಕೊಡ್ತಾಯಿದೆ ದೇವಿ ಪುರಾಣ. ಮಿಕ್ಕಿದ ರಾಕ್ಷಸಗಳು ಎಲ್ಲ ಗುಣಗಳು ಅವೆಲ್ಲ ಗೆಲ್ಲೋದು ಈಸಿ. ನಮ್ಮಲ್ಲಿರೋ ಅಹಂಕಾರ ಮಮಕಾರನ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ದೇವಿಯನ್ನು ಹೊಡಿತಾ ಇದ್ರು ರಾಕ್ಷಸರು, ದೇವಿನ ಕೆಳಗಡೆ ಬಿಡಿಸ್ತಾ ಇದ್ರು ಶುಂಭ ನಿಶುಂಭರು. ಅಷ್ಟು ಪರಾಕ್ರಮಿ ಆಗಿರ್ತಾರೆ. ಅಂಥ ಅಹಂಕಾರ ಮಮಕಾರ ಹೋಗಬೇಕಂದ್ರೆ ಹೊರಗಡೆ ಸುಮ್ಮನೆ ಕೈ ಕಾಲೆಲ್ಲ ಬೆವರು ತರಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಮನಸ್ಸಿನಿಂದ ಮನಸ್ಸಿಗೆ ಪೆಟ್ಟು ಬಿಡ್ತಾ ಇರಬೇಕು, ಡೈಲಿ ಬಿಡ್ತಾ ಇರಬೇಕು ಪೆಟ್ಟು. ಮೊನ್ನೆ ಕೂಡ ಸ್ಟೋರಿ ಹೇಳಿದೆ. ಒಬ್ಬ ರಾಜ ಇರ್ತಾನಂತೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಆದರೆ ಅವನು ಸಭೆಯಲ್ಲಿ ಒಂದು ಕೋತಿ ಇರುತ್ತಂತೆ. ಆ ಕೋತಿನ ಮಾತ್ರ ಡೈಲಿ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಟಪ್ ಅಂತ ಒಂದು ಏಟ್ ಹಾಕಿ ಕಟ್ಟಿಗೆಯಿಂದ ಮತ್ತೆ ಹೋಗಿ ಸಿಂಹಾಸನ ಮೇಲೆ ಕೊಡ್ತಾ ಇದ್ದಂತೆ. ಆ ಮಂತ್ರಿ ನೋಡಿಬಿಟ್ಟು, ಅಯ್ಯೋ ಪಾಪ, ಈ ರಾಜ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ಈ ಕೋತಿ ನಮ್ಮ ಪಾಪ ಯಾಕೆ ಡೈಲಿ ಹಿಂಸೆ ಕೊಡ್ತಾನೆ, ಬಂದ ತಕ್ಷಣ ಟಪ್ ಅಂತ ಒಂದು ಏಟ್ ಹಾಕ್ಬಿಡ್ತಾನೆ, ಎಷ್ಟು ಪಾಪ, ಎಷ್ಟು ಅನ್ಯಾಯ ಅಂತ ಮನಸ್ಸಲ್ಲಿ ಇದು ಬರುತ್ತೆ. ಒಂದು ದಿವಸ ಕೇಳಿಬಿಡ್ತಾನೆ ತಡೆಯೋಕ್ಕಾಗ್ದಿರ, ಅಲ್ಲ ರಾಜ, ನೀವು ದೇವರಂತೆ ನಮ್ಮನ್ನೆಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀಯಾ, ಬಟ್ ಈ ಕೋತಿಯನ್ನು ಮಾತ್ರ ಯಾಕೆ ಡೈಲಿ ಹಿಂಗೆ ಹಿಂಸೆ ಕೊಡ್ತೀಯ ಅಂತ. ರಾಜ ಅಂತ, ನೋಡು, ಇವತ್ತು ನೀನು ಪ್ರಶ್ನೆ ಕೇಳಿದೆಯಲ್ಲ, ಆ ಕೋತಿಗೂ ನಮ್ಮ ಮನಸ್ಸಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ಅದನ್ನು ಈ ಜ್ಞಾನನ ನಿಮ್ಮೆಲ್ಲರಿಗೂ ತೋರಿಸ್ಬೇಕಂತ ನಾನು ಯುದ್ಧ ಮಾಡಿದೆ. ಇವತ್ತು ನೀನು ಅದನ್ನು ಹೊಡಿಬಾರ್ದು, ಹೊಡೆಯೋ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡೋದಲ್ಲ.
ಇವತ್ತಿಂದ ನಾನು ಹೊಡೆಯೋದು ಬಿಡ್ತೀನಿ, ನೋಡಿ ಏನಾಗುತ್ತೆ ಅಂತ. ಡೈಲಿ ರಾಜ ಯಾವಾಗಲೂ ಹೊಡಿತಾನಂತ ಗೊತ್ತಾದ್ಮೇಲೆ ಕೋತಿ ಸೈಲೆಂಟಾಗಿ ಕೂತ್ಕೊಂಡು ಹಿಂಗೆ ರೆಡಿ ಆಗ್ತಾಯಿತ್ತಂತೆ ಒದೆ ತಿನ್ನೋದಕ್ಕೆ. ಮತ್ತು ಇನ್ನು ಅವತ್ತಿನ ನೀನು ಹೊಡಿಯಲ್ಲ ಅಂತ ಹೇಳ್ಬಿಟ್ನಲ್ಲ, ನೆಕ್ಸ್ಟ್ ದಿವಸ ಬರ್ತಾನೆ ಆ ಕೋತಿನ ಇವತ್ತು ಬಂದು ಹೊಡಿತಾನಂತ ರೆಡಿಯಾಗಿ ಇದ್ಬಿಡುತ್ತೆ. ಸೈಲೆಂಟಾಗಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಡೀಸೆಂಟಾಗಿ ಕೂತ್ಕೊಂಡಿರುತ್ತಂತೆ. ನೋಡುತ್ತೆ ಆವತ್ತು, ಅಯ್ಯೋ ಇವತ್ತೇನು ರಾಜ ಹೊಡಿಯೋದು ಮರ್ತೋಗ್ಬಿಟ್ನ, ಹೊಡಿದಿರ ಆ ಕಡೆ ಈ ಕಡೆ ಡೈರೆಕ್ಟಾಗಿ ಕೂತ್ಕೊಂಡ್ಬಿಟ್ನಲ್ಲ ಅಂದ್ಬಿಟ್ಟು ಫಸ್ಟ್ ತಲೆ ಎತ್ತು ನೋಡೋದಕ್ಕೂ ಹೆದರ್ತಾ ಇತ್ತಂತೆ ರಾಜನ ಕಡೆ. ಇವಾಗೆಲ್ಲ ಆರಾಮಾಗಿ ಕೂತ್ಕೊಂಡು ಆವತ್ತೆಲ್ಲ ಆ ಕಡೆ ಈ ಕಡೆ ನೋಡ್ತಾಯಿದ್ವಿ. ಆಶ್ಚರ್ಯ ಆಗಿಬಿಟ್ಟಿದೆ, ಏನು ಇವತ್ತು ಹೊಡಿಯೋದು ಮರ್ತೋಗ್ಬಿಟ್ಟಿದ್ದಾನ ಅಂದ್ಬಿಟ್ಟು. ಮತ್ತು ಇನ್ನೊಂದು ಸತಿ 2ನೇ ದಿವಸ ಮತ್ತು ರಾಜ ಬಂದಾಗ ಯಾರೇ ಆಗಲಿ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿರ್ತಾರೆ, ಅದು ಪ್ರೋಟೋಕಾಲ್ ಇರುತ್ತೆ. ಇದಕ್ಕೆ ಆ ಭಯನೇ ಹೋಗಿದೆ, ಆರಾಮಾಗಿ ನೋಡ್ಕೊಂಡಿದೆ ಅಂತ ರಾಜನ. ಮತ್ತು 2ನೇ ದಿವಸನೂ ಹೊಡಿಲಿಲ್ಲ, ಹೊಡಿದಿರ ಹಂಗೆ ಡೈರೆಕ್ಟಾಗಿ ಕೂತ್ಕೊಂಡಂತೆ. ಮತ್ತು ಯಾವಾಗಲೂ ಡೈಲೆಂಟಾಗಿ ಹೆದರಿಕೆಗೆ ಡೀಸೆಂಟಾಗಿ ಒಂದು ಜಾಗದಲ್ಲಿ ಕೂತಿರೋಂಥ ಕೋತಿ ಆವತ್ತು ಆ ಕಡೆ ಎಗರೋದು, ಈ ಕಡೆ ಎಗರೋದು, ಆ ಕಂಬದಿಂದ ಈ ಕಂಬಕ್ಕೆ ಎಗರೋದು, ಅವ್ರ ರಾಜ್ಯದಲ್ಲಿ ಅವರೆಲ್ಲ ಏನಾದರೂ ಡಿಸ್ಕಷನ್ ಮಾಡ್ತಾಯಿದ್ರೆ ಭಂಗ ಆಗುತ್ತಲ್ಲ ಜ್ಞಾನ. ಈಗ ನಾವೆಲ್ಲ ಸತ್ಸಂಗ ಮಾಡ್ತಾ ಇರ್ತೀವಿ, ಅಲ್ಲಿಂದ ಬಂದು ಯಾರಾದ್ರೂ ಈ ಕಡೆ ಎದ್ದು ಆ ಕಡೆ ಹೋದ್ರು ಅನ್ಕೋ, ನಿಮ್ಮೆಲ್ಲರ ದೃಷ್ಟಿ ಅಲ್ಲಿ ಹೋಗುತ್ತೆ, ಈ ಕಡೆ ಹೋದ್ರು ಅನ್ಕೋ ಈ ಕಡೆ ಹೋಗುತ್ತೆ. ಅದಕ್ಕೆ ಸತ್ಸಂಗದಲ್ಲಾಗಲಿ ಅಥವಾ ಸಮಾವೇಶದಲ್ಲಾಗಲಿ ಮೇನ್ ಸ್ಟೇಜ್ ಕಡೆ ಯಾರು ಸುತ್ತೆ ಆಡಬಾರ್ದು. ಅದೇನು ಕೆಲಸ ಇದ್ರೂ ಮತ್ತೆ ಮಾಡ್ಕೋಬೇಕಾಗುತ್ತೆ, ಡಿಸ್ಟ್ರಾಕ್ಷನ್ ಆಗುತ್ತೆ, ಏಕಾಗ್ರತೆ ಡಿಸ್ಟ್ರಾಕ್ಷನ್ ಆಗುತ್ತೆ. ನಾನು ನೋಡ್ತೀನಿ ಯಾರಾದರೂ ಏನಾದರೂ ಕೆಲಸಕ್ಕೆ ಏನೋ ಆ ಕಡೆ ಬಂದ್ರೆ ನಿಮ್ಮೆಲ್ಲರ ದೃಷ್ಟಿ ಆ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಅಕ್ಕಪಕ್ಕದಲ್ಲಿ ಸೌಂಡ್ ಆಗ್ತಾಯಿದ್ರೆ. ಆ ಕೋತಿ ಕೂಡ ಅಷ್ಟೇ, ಆ ಕಡೆ ಈ ಕಡೆ ಜಂಪ್ ಆಗ್ತಾಯಿದ್ರೆ ಯಾರು ರಾಜನ ಮಾತು ಕೇಳಿದ್ರೆ ಅದು ಎಲ್ಲೆಲ್ಲಿ ಜಂಪ್ ಮಾಡ್ತಾಯಿದೆ, ಎಲ್ರಿಗೂ ಭಯನೇ ಇರುತ್ತಲ್ಲ, ನಮ್ಮ ಮೇಲೆ ಜಂಪ್ ಮಾಡಿಬಿಟ್ರೆ ಹೆಂಗೆ ಅಂದ್ಬಿಟ್ಟು ಫುಲ್ಲು ಸಭೆನೇ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಮಂತ್ರಿಗೆ ಈಗ ಕೋಪ ಬರ್ತಾಯಿದೆ, ಮುಂಚೆನೂ ಮಂತ್ರಿಗೆ ರಾಜನ ಮೇಲೆ ಕೋಪ ಬರ್ತಾಯಿದೆ, ಯಾಕೆ ಸುಮ್ಮನೆ ಹೊಡಿತಾ ಇದ್ದಾನೆ ಕೋತಿನಂತ. ಈಗ ಕೋತಿಯನ್ನು ಹೊಡಿದೆ ಬಿಟ್ಟಿದ್ದಕ್ಕೆ ಹಂಗಲ್ಲ, ಎಲ್ಲಂದರೆ ಅಲ್ಲಿ ಜಂಪ್ ಮಾಡ್ತಾಯಿದೆ. ಮತ್ತು 3ನೇ ದಿವಸ ಬಂದು ಡೈರೆಕ್ಟಾಗಿ ಕೋತಿ ಬಂದುಬಿಟ್ಟು ರಾಜನ ಎಂಟ್ರಿ ಕೊಡ್ತಾಯಿದ್ರೆ ರಾಜನ ಭುಜದ ಮೇಲೆ ತಲೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡುತ್ತಂತೆ. ಆ ಮಂತ್ರಿಗೆ ಕೋಪ ಬಂದು ಕಟ್ಟಿಗೆ ತೊಗೊಂಡು ಟಪ 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 ಅಂತ 10-15 ಏಟು ಹೊಡೆದ್ಬಿಟ್ನಂತೆ. ಏನಾಯಿತು ಮಂತ್ರಿ ಅಂತ ಕೇಳಿದಂತೆ. ನೀವು ಅಂದಿದ್ದು ನಿಜ ರಾಜ, ಈ ಮನಸ್ಸು ಅಷ್ಟೇ, ಈ ಕೋತಿನೂ ಅಷ್ಟೇ, ಡೈಲಿ ಇದಕ್ಕೆ ಒದೆ ಬಿಡ್ತಾ ಇದ್ರೇ ಕರೆಕ್ಟಾಗಿ ದಾರಿಗಿರ್ತವೆ. ಮತ್ತು ಮನಸ್ಸಿಗೆ ಹೆಂಗೆ ಒದೆ ಕೊಡೋದು? ವಿಚಾರ, ಸತ್ಸಂಗ. ಬೆಳಗ್ಗೆ 1 ತಾಸು, ಮಧ್ಯಾಹ್ನ 1 ತಾಸು, ಸಾಯಂಕಾಲ 1 ತಾಸು, 3 ಉತ್ತರ ಭಾರತದಲ್ಲಾದರೆ 4 ತಾಸು ದಿನಚರ್ಯದಲ್ಲಿ ನೀನು 4 ಗಂಟೆ ನೀನು ಭಗವಂತನ ವಿಚಾರ ಸತ್ಸಂಗದಲ್ಲೇ ತೊಡಗಿಸ್ಕೊಂಡ್ಬಿಟ್ರೆ ಮತ್ತೆ ನಿನ್ನ ಮನಸ್ಸು ಪರಿಚಿನ್ನ ಬುದ್ಧಿಗೆ ಜೀವಭಾವಕ್ಕೆ ಬರೋದಿಲ್ಲ ಅಂತಾರೆ. ಮನಸ್ಸಿಗೆ ಪೆಟ್ಟು ಕೇವಲ ಸತ್ಸಂಗದಿಂದನೇ ಆಗೋದು, ಇದರಲ್ಲೇ ಇಂಟ್ರೆಸ್ಟ್ ಇರಲ್ಲ. ಯಾಕಂದರೆ ಇದು ಸ್ವಲ್ಪ ನೋವಾಗುತ್ತೆ. ಮನಸ್ಸು ತನಗಿಷ್ಟ ಆಗದೇ ಇರೋ ಕೆಲಸನ ರಿಜೆಕ್ಟ್ ಮಾಡುತ್ತೆ. ಸತ್ಸಂಗಕ್ಕೆ ಅದಕ್ಕೆ ಬಲವಂತವಾಗಿ ಹಗ್ಗ ಇಟ್ಕೊಂಡು ಹಸುನ ಹೇಳ್ಕೊಂಬರ್ತಾರಲ್ಲ, ಹಂಗೆ ಹೇಳ್ಕೊಂಬರ್ಬೇಕಾಗುತ್ತೆ. ಮಿಕ್ಕಿದ ಕೆಲಸಗಳೆಲ್ಲ ಬೇಕಾದರೆ ಮುಂದೆ ಬಂದುಬಿಡ್ತಾರೆ. ಸ್ವಲ್ಪ ಕೂತ್ಕೊಂಡು ಸತ್ಸಂಗ ಮಾಡೋನು ಕೇಳ್ರಪ್ಪ ಅಂದರೆ ಮನಸ್ಸು ಒಪ್ಪೋದಿಲ್ಲ. ಯಾಕಂದರೆ ಅದಕ್ಕೆ ಇಷ್ಟ ಇಲ್ಲದ ಕೆಲಸ ಅದಕ್ಕೆ ಮುಂದೆ ಬರೋದು. ಯಾಕಂದರೆ ಅದಕ್ಕೆ ಪೆಟ್ಟು ಬೀಳ್ತಾ ಇರುತ್ತೆ. ಅದೇ ಕೆಲಸ ಮಾಡಬೇಕು. ಪ್ರತ್ಯಾಹಾರ ಅಂದರೆ, ಆಹಾರ ಅಂದರೆ ಇಂದ್ರಿಯಗಳಿಗೆ ಬೇಕಾಗದ್ದನ್ನು ಅದು ಗ್ರಹಣ ಮಾಡೋದು. ಆಹಾರ ಅಂದರೆ ಅದಕ್ಕೆ ಆಪೋಸಿಟ್ಟು. ಕಣ್ಣು ಅದು ನೋಡಬೇಕು, ಇದು ನೋಡಬೇಕಂದ್ರೆ ಅದನ್ನು ಕೊಡಬಾರ್ದು. ಪ್ರತ್ಯಾಹಾರ ಅದಕ್ಕೆ ಆಪೋಸಿಟ್ ಕೊಡಬೇಕು. ನಾಲ್ಗೆ ಒಳ್ಳೆ ರುಚಿಗಳು ಕೇಳ್ತಾ ಇರುತ್ತೆ, ಇಲ್ಲ ಅದಕ್ಕೆ ಸಪ್ಪೆ ತಿನ್ನಿಸ್ಬೇಕು, ರುಚಿಗಳು ಮರ್ತೋಗ್ಬಿಡ್ಬೇಕದು. ಈ ಥರ ಅವು ಏನು ಕೇಳ್ತಾ ಇರುತ್ತೆ ಇಂದ್ರಿಯಗಳು ಅದಕ್ಕೆ ಆಪೋಸಿಟ್ ಕೊಡೋ ಅಭ್ಯಾಸ ಸ್ವಲ್ಪ ದಿವಸ ಮಾಡಿಬಿಟ್ರೆ ಮತ್ತೆ ಅವು ಸೈಲೆಂಟ್ ಆಗಿಬಿಡ್ತವೆ. ಅದು ಕೇಳಿದ್ದನ್ನೆಲ್ಲ ನಾವು ಮಾಡ್ಕೊತ ಹೋಗ್ತಾ ಇದ್ದರೆ ಆ ಕಡೆ ಹೇಳ್ಕೊಂಡು ಹೋಗ್ಬಿಡ್ತಾವೆ, ಮಾಯದ ಕಡೆ, ಪ್ರಪಂಚದ ಕಡೆ. ಮನಸ್ಸಿಗೆ ಹೇಳುತ್ತೆ, ಈ ಸತ್ಸಂಗ ಬೇಡಪ್ಪ, ತಲೆನೋವು, ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳ್ಬಿಡುತ್ತೆ. ಅದು ಹೇಳ್ದಂಗೆ ನಾವು ಮಾಡಿಬಿಡ್ತೀವಿ, ಸತ್ಸಂಗದಿಂದ ದೂರ ಹೋಗ್ಬಿಡ್ತೀವಿ. ಆಯ್ತು. ಇನ್ನು ಮತ್ತೆ ಪ್ರಪಂಚದಲ್ಲಿ ಇಲ್ಲಿ ಮನಸ್ಸಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಅದು ಇದು ಪ್ಲ್ಯಾನ್ಗಳು ಹಾಕ್ಕೊತಾ ಇರುತ್ತೆ. ಇಲ್ಲ ಭೂತಾರ್ಥ ಸ್ಮರಣಂ ಭವ್ಯಾರ್ಥ ವ್ಯಸನಂ. ಆಗೋಗಿರೋ ಘಟನೆಗಳೆಲ್ಲ ನೆನೆಸ್ಕೊಂಡು ಸುಮ್ಮನೆ ದುಃಖ ಪಡ್ತಾ ಇರುತ್ತೆ. ಇಲ್ಲ ಭವಿಷ್ಯದ ಬಗ್ಗೆ ಪ್ಲ್ಯಾನ್ಗಳು ಹಾಕ್ಕೊತಾ ಇರುತ್ತೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವರ್ತಮಾನದಲ್ಲಿ ಇರೋದಿಲ್ಲ. ಆದ್ದರಿಂದ ಆ ಮನಸ್ಸಿಗೆ ಪೆಟ್ಟು ಕೊಡ್ತಾ ಇರಬೇಕು. ಆ ಪೆಟ್ಟು ಕೊಟ್ಟು ನಿಜವಾದ ಯುದ್ಧ ಆ ಮನಸ್ಸಿನ ಜೊತೆ, ಆ ಅಹಂಕಾರದ ಜೊತೆ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಆವಾಗ ನಿಜವಾದ ಸಾಧನೆ ಶುರು ಆಗುತ್ತೆ. ಅದಕ್ಕೆ ಅಂಥ ಪೆಟ್ಟು ಅಂದರೆ ವಿಚಾರನೇ. ಅದಕ್ಕೆ ದೇವಿಯನ್ನು ವಿಚಾರ ಸ್ವರೂಪಗಳು ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ವಿಚಾರದಿಂದನೇ ಸಾಧ್ಯವಾದಂಥ ದೇವಿ ಸ್ವರೂಪ, ಬೇರೆ ಇನ್ನೊಂದು ಮಾರ್ಗ ಇಲ್ಲ.
ಕರ್ಮ ಮಾರ್ಗದಿಂದ ನಾವು ಪರಮಾತ್ಮನ ಹೊಂದೋದಕ್ಕಾಗೋದಿಲ್ಲ. ಕರ್ಮದಲ್ಲಿ 4 ಪ್ರಕಾರದ ಕೆಲಸಗಳಾಗ್ತವೆ: ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ ಅಂದ್ಬಿಟ್ಟು. ಕರ್ಮಗಳು ಯಾವುದಾದ್ರೂ ಕ್ರಿಯೆಯಿಂದ ಯಾವುದಾದ್ರೂ ಒಂದು ವಸ್ತು ಇಲ್ಲ ಅಂದರೆ ಉತ್ಪತ್ತಿ ಮಾಡ್ಬೋದು ನಾವು. ಈಗ ಮಣ್ಣಿರುತ್ತೆ, ಮಡಿಕೆ ಇರೋದಿಲ್ಲ ನಮಗೆ. ಮಡಿಕೆಯನ್ನು ನಾವು ಮಡಿಕೆ ಬೇಕು ಅಂದರೆ ಇಲ್ಲದೇ ಇರೋ ಮಡಿಕೆಯನ್ನು ನಾವು ಇರೋ ಥರ ಉತ್ಪತ್ತಿ ಮಾಡ್ಬೋದು. ಅದೇ ಇವಾಗ ಆಕಾಶ ಬೇಕಂದರೆ ಹೊಸದಾಗೇನಾದ್ರೂ ಕ್ರಿಯೆ ಮಾಡಬೇಕಾ? ಸ್ಪೇಸು, ಖಾಲಿ ಜಾಗನ ಆಕಾಶ ಅಂತಾರೆ. ಖಾಲಿ ಜಾಗನ ಉತ್ಪತ್ತಿ ಮಾಡೋದಕ್ಕಾಗುತ್ತಾ? ಅಂದರೆ ಇದು ಪ್ರಳಯ ಕಲ್ಪಾದಿದಲ್ಲಿ ಉತ್ಪತ್ತಿ ಆದರೂ ಕೂಡ ಸಾಮಾನ್ಯವಾಗಿ ತುಂಬ ಅದನ್ನು ಆಕಾಶನ ನಾವು ಉತ್ಪತ್ತಿ ಮಾಡೋದೇ ಇಲ್ಲ. ಆಕಾಶವನ್ನು ನಾನು ಹೊಂದಬೇಕು ಅಂದರೆ ಏನು ಕ್ರಿಯೆಗಳು ಮಾಡಬೇಕು? ಆಲ್ರೆಡಿ ಒಂದೇ ಇದ್ದೀವಿ, ನಾವೆಲ್ಲ ಖಾಲಿ ಜಾಗದಲ್ಲಿ ಕೂತಿದ್ದೀವಿ. ಖಾಲಿ ಜಾಗ ಇದ್ದಿದ್ದಕ್ಕೆ ನಮ್ಗೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಆದ್ದರಿಂದ ಆಕಾಶನ ಹೊಂದಬೇಕಾದ್ರೆ ಯಾವುದೂ ಕ್ರಿಯೆಗಳು ಮಾಡಬೇಕಾಗಿಲ್ಲ. ಕರ್ಮಗಳಿಂದ ಉತ್ಪಾದ್ಯ ಅನ್ನೋ ಒಂದು ಉತ್ಪಾದ್ಯ ರೂಪದಲ್ಲಿ ಏನಾದರೂ ಹೊಂದಬೋದು. ಆತ್ಮ ಅದಕ್ಕೆ ಉತ್ಪತ್ತಿ ಅನ್ನೋದಿಲ್ಲವೇ ಇಲ್ಲ. ಸಾವು ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ಯಾವಾಗಲೂ ನಿತ್ಯವಾದಂಥ ವಸ್ತು, ಸದಾ ಇದ್ದೇ ಇರುತ್ತೆ. ಆದ್ದರಿಂದ ಅದು ಉತ್ಪತ್ತಿ ಆಗೋ ಸಂಭಾವನೆ ಇಲ್ಲ. ಅದಕ್ಕೆ ಕರ್ಮದಲ್ಲಿ ಉತ್ಪತ್ತಿ ಮಾಧ್ಯಮದಿಂದ ನಾವು ಪರಮಾತ್ಮನ ಹೊಂದೋದಕ್ಕಾಗೋದಿಲ್ಲ. ಮತ್ತು ಆಪ್ಯ, ಈಗ ನಾವು ಬದ್ರಿನಾಥ್, ಕೇದಾರ್ನಾಥ್, ಕಾಶಿ ಅದು ದೂರ ಇದೆ, ನಾವಿಲ್ಲಿದ್ದೀವಿ. ಅದನ್ನು ಹೊಂದಬೇಕಂದ್ರೆ ಏನೋ ಒಂದು ಕ್ರಿಯೆ ಮಾಡಬೇಕು. ಸುಮ್ಮನೆ ಕಾಶಿ ಅಂದ್ಕೊಂಡ್ಬಿಟ್ರೆ ಕಾಶಿಗೆ ಹೋಗೋಕ್ಕಾಗೋದಿಲ್ಲ. ನಾವು ಟ್ರೈನ್ ಹತ್ತಬೇಕು, ಬಸ್ ಹತ್ತಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು. ಏನೋ ಒಂದು ಕ್ರಿಯೆ ನಡ್ಕೊಂಡು ಕರ್ಮ ಮಾಡಬೇಕು. ಕರ್ಮ ಮಾಡಿದ್ರೆ ಅದನ್ನು ಪ್ರಾಪ್ತಿಯನ್ನು ಹೊಂದುತ್ತೀವಿ. ಆಕಾಶವನ್ನು ಪ್ರಾಪ್ತಿ ಮಾಡಬೇಕಾದ್ರೆ ಏನು ಮಾಡಬೇಕಾಗಿಲ್ಲ, ಇಲ್ಲೇ ಇದ್ದೀವಿ. ಆಕಾಶ ಇಲ್ಲೂ, ಖಾಲಿ ಜಾಗ ಅನ್ನೋದು ಇಲ್ಲೂ ಇದೆ, ಅದನ್ನು ಆಲ್ರೆಡಿ ಹೊಂದೇ ಇರ್ತೀವಿ. ಅದಕ್ಕಿಂತ ಸೂಕ್ಷ್ಮವಾಗಿರೋ ಪರಮಾತ್ಮ ಸರ್ವವ್ಯಾಪಕವಾಗಿದೆ. ಇಂಥ ಜಾಗದಲ್ಲಿ ಪರಮಾತ್ಮ ಇಲ್ಲ ಅನ್ನೋ ಒಂದು ವಿಷಯ ಇಲ್ಲ, ನಮಗೆ ನೋಡೋದು ಬರ್ತಾ ಇಲ್ಲ ಅಷ್ಟೇ. ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನ ಅಂಶ ಇರುತ್ತೆ. ಅದಕ್ಕೆ ದತ್ತಾತ್ರೇಯ ಭಗವಾನ್ ಅಂತಾನೆ, ನನ್ನದು ಯಾವಾಗಲೂ 3 ತಪ್ಪು ನಡೀತಾ ಇರ್ತಾವಪ್ಪ, ಆ 3 ತಪ್ಪನ್ನು ನೀನು ಕ್ಷಮಿಸಿಬಿಡು ಅಂದ್ಬಿಟ್ಟು. ಏನು ಅಂದರೆ ಗತ್ವ ವ್ಯಾಪಕತಾ ಹತಾತೆ. ನಾನು ತೀರ್ಥ ಸ್ಥಾನಗಳಿಗೆ, ಶ್ರೀಶೈಲ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನೀನು ದರ್ಶನ ಮಾಡಬೇಕಂತ. ಈ ಥರ ನಾನು ಈ ಕೆಲಸ ಮಾಡೋದ್ರಿಂದನೇ ನೀನು ಸರ್ವವ್ಯಾಪಕವಾದಂಥ ಪರಮಾತ್ಮ. ನೀನು ಕೇವಲ ಶ್ರೀಶೈಲದಲ್ಲಿ ಅಲ್ಲಿ ಮಂತ್ರಾಲಯದಲ್ಲೇ ಇಲ್ಲ, ನೀನು ಎಲ್ಲ ಜಾಗದಲ್ಲೂ ಇದೆಯಾ. ನಾನು ಮಾಡೋ ತಪ್ಪು ಕೆಲಸದಿಂದ ನಿನಗೆ ಲಿಮಿಟ್ ಮಾಡಿಬಿಡ್ತಾ ಇದೆ. ನೀನು ಶ್ರೀಶೈಲದಲ್ಲಿರೋವನೇ ಇಲ್ಲ ಮಂತ್ರಾಲಯದಲ್ಲಿರೋವನೇ ಅಂತ ಒಂದು ಜಾಗಕ್ಕೆ ನಿನ್ನನ್ನು ಸೀಮಿತ ಮಾಡಿಬಿಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ತೀರ್ಥಯಾಟನೆ ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡೋದ್ರಿಂದ ನಿನಗೆ ಅವಮಾನ ಆಗ್ತಾಯಿದೆ. ನೀನೇನು ಸರ್ವವ್ಯಾಪಕ ತತ್ವ, ಪ್ರತಿ ಕಣದಲ್ಲೂ ಒಂದೊಂದು ಕಣದಲ್ಲಿ ಧೂಳಿನ ಕಣದಲ್ಲೂ ನೀನಿದೆಯಾ. ನೀನು ಇಲ್ಲಿಲ್ಲ, ನೀನು ಅಲ್ಲಿದೆಯಾ ಅಂದ್ಬಿಟ್ಟು ನಮ್ಮ ಥರ ಸಾಮಾನ್ಯ ಮನುಷ್ಯರ ಥರ ನಾವು ನನ್ನ ಥರ ನಿಮ್ಮನ್ನು ಮಾಡಿಬಿಟ್ಟಿದ್ದೀವಿ. ನೀನು ಅಲ್ಲಿನ ನಾವು ಅಷ್ಟೇ, ನಾವೆಲ್ಲ ಕಡೆ ಇರೋದಕ್ಕಾಗೋದಿಲ್ಲ, ಯಾವುದೋ ಒಂದು ಜಾಗದಲ್ಲಿ ಇರ್ತೀವಿ. ನಮ್ಮ ಥರ ಮನುಷ್ಯನ ಥರನೇ ಭಗವಂತನನ್ನು ಮಾಡಿಬಿಟ್ಟಿದ್ದೀವಿ ನಾವು. ಅದನ್ನು ಎಲ್ಲ ಜಾಗದಲ್ಲಿ ಇರ್ತಾನೆ, ಸರ್ವವ್ಯಾಪಕತೆ. ಅದಕ್ಕೆ ಈ ಥರ ತೀರ್ಥಾಟನೆ ಮಾಡೋದ್ರಿಂದ ಈ ಒಂದು ವ್ಯಾಪಕ ತತ್ವವನ್ನು ನಾನು ನಿನ್ನನ್ನು ಭಂಗ ಮಾಡಿಬಿಟ್ಟಿದ್ದೀನಿ. ಶ್ರುತಿಗಳೆಲ್ಲ ನೀನು ಸರ್ವವ್ಯಾಪಕ, ನಿನಗೆ ಅಂಥವೇ ಇಲ್ಲ ಅಂತಾರೆ, ನಾನು ನೋಡಿ ನಿನಗೆ ಸಣ್ಣ ಸೈಜ್ ಮಾಡಿಬಿಟ್ಟಿದ್ದೀನಿ. ಮತ್ತು ಸ್ತುತ್ಯ ವಾಗಗೋಚರತ್ವ ಹತಾತೆ ಅಂದ್ಬಿಟ್ಟು ಸ್ತುತಿ ಮಾಡ್ತಾಯಿದ್ದೀನಿ. ಭಗವಂತನೇ, ಕೃಷ್ಣ, ದೇವಿ ಅಂತ ಸ್ತುತಿಗಳು ಮಾಡ್ತಾನೆ ಇರ್ತೀವಿ. ಶಾಸ್ತ್ರ ಹೇಳ್ತಾ ಇದೆ, ವಾಗೀಂದ್ರಿಯಕ್ಕಾಗಲಿ ಯಾವುದೇ ಪ್ರಕಾರದ ಇಂದ್ರಿಯಕ್ಕೂ ಭಗವಂತನು ವಿಷಯೀಕರಣ ಆಗೋದಿಲ್ಲ. ಈಗ ನೋಡಿ, ಮೈಕನ್ನು ನೋಡಿ ಅಂದ ತಕ್ಷಣ, ಆ ಶಬ್ದನ ಕೇಳಿದ ತಕ್ಷಣ ನೀವು ಮೈಕನ್ನು ನೋಡ್ಬೋದು, ಮೈಕಿನ ಜ್ಞಾನನ ಹೊಂದಬೋದು. ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನನ್ನು ನೋಡಿ ಅಂದಾಗ ಏನು ಕಾಣಿಸುತ್ತೆ? ಏನಾದರೂ ಬುದ್ಧಿಗೆ ಬರುತ್ತಾ? ಸಗುಣ ಸಾಕಾರ ಆದರೆ ಯಾವುದೋ ಶಿವನೋ ವೆಂಕಟೇಶ್ವರನೋ ಯಾರೋ ಬರ್ತಾರೆ. ನಿರ್ಗುಣ ನಿರಾಕಾರ ಪರಮಾತ್ಮನ ನೋಡಿ ಅಂತ ಶಬ್ದ ಉಚ್ಚಾರಣೆ ಆದರೆ ಮಾಡಿದೆ ನಾನು. ಆ ಉಚ್ಚಾರಣೆ ಮಾಡಿದ ಶಬ್ದದಿಂದ ನಿಮಗೆ ಪರಮಾತ್ಮಂದು ಏನಾದರೂ ಬುದ್ಧಿಯಲ್ಲಾಗಲಿ ಏನಾದರೂ ಕಾಣಿಸ್ತಾ? ಏನೂ ಇಲ್ಲ. ಯಾಕಂದರೆ ಶಬ್ದಗಳಿಗೆ, ಇಂದ್ರಿಯಗಳಿಗೆ, ಮನಸ್ಸು ಬುದ್ಧಿಗಳಿಗೆ ಆತ ಸಿಗೋದಿಲ್ಲ. ಅದಕ್ಕೆ ವಾಗೀಂದ್ರಿಯಗಳಿಗೆ ಅಗೋಚರನಾಗಿರುವಂಥ ನಿನ್ನನ್ನು ನಾವು ಶಬ್ದಗಳಿಂದ, ಸ್ತುತಿ ಅಂದರೆ ಏನು? ದೇವರ ಹೆಸರು ಹೇಳ್ಬಿಟ್ಟು ನೀನು ಅಂಥವನು ಅಂತ ಸ್ತುತಿ ಮಾಡೋದು. ಶಬ್ದಗಳಿಂದ ನಾವು ನಿನ್ನನ್ನು ಸ್ತುತಿ ಮಾಡಿಬಿಟ್ಟು ಮತ್ತೆ ನಿನ್ನನ್ನು ಸಣ್ಣ ಸೈಜ್ ಮಾಡಿಬಿಡ್ತಾ ಇದ್ದೀವಿ. ನಿನ್ನ ಮಹಿಮೆ ಎಷ್ಟು ಅಪಾರ ಅಂದರೆ ನಿನ್ನ ಶಬ್ದಗಳು, ಇಂದ್ರಿಯಗಳು ಏನು ನಿನ್ನನ್ನು ಮುಟ್ಟಕ್ಕೆ ಆಗೋದಿಲ್ಲ, ನಿನ್ನನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿರೋ ಪೃಥ್ವಿಯೆಲ್ಲ ಪೆನ್ನಾಗಿ, ಸಮುದ್ರದ ನೀರೆಲ್ಲ ಇಂಕಾದರೂ ಕೂಡ
ಆ ಭಗವಂತನ ಮಹಿಮೆಯನ್ನು ನಾವು ವರ್ಣಿಸೋದಕ್ಕಾಗೋದಿಲ್ಲ ಅಂತ ಶ್ರುತಿ ಹೇಳ್ತವೆ. ಅಂಥದ್ದು ನಾನು ಶಬ್ದದಲ್ಲಿ ನಿನ್ನನ್ನು ಇಟ್ಕೊಂಡ್ಬಿಟ್ಟು ನೀನು ಶಬ್ದದಲ್ಲಿ ನೀನು ತಿಳ್ಕೊಂಬಿಟ್ಟಿದ್ದೀನಿ ಅಂದ್ಬಿಟ್ಟು ಮತ್ತೆ ನಿನ್ನನ್ನು ಸಣ್ಣ ಸೈಜ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ನಮಸ್ಕೃತ್ಯ ಅದ್ವೈತತ ಹತಾತೆ ಅಂತ. ನಾನು ನಿನಗೆ ನಮಸ್ಕಾರ ಮಾಡ್ತೀನಿ, ನೀನು ಬೇರೆ ನಾನು ಬೇರೆ ಅನ್ನೋ ಭೇದ ಬುದ್ಧಿ ಇದೆ ಅಲ್ಲ. ಶಾಸ್ತ್ರ ಏನು ಏಕಮೇವ ಅದ್ವಿತೀಯಂ ಅಂತ, ಇರೋದು ಒಬ್ಬೇ ಪರಮಾತ್ಮ, ನಿರ್ಗುಣ ನಿರಾಕಾರ, ಆತನಿಗೆ ಯಾವುದೇ ಪ್ರಕಾರದಂಥ ಆಕಾರಗಳಿಲ್ಲ, ರೂಪಗಳಿಲ್ಲ ಅಂತದ್ದು ಹೇಳ್ತಾ ಇದೆ. ಇರೋದು ಒಬ್ಬನು ಪರಮಾತ್ಮ ಸತ್ಯ ಅಂತ ನಿನ್ನ ಪರಮಾತ್ಮನಿಗೆ ನೀನು ಬೇರು ನಾನು ಬೇರು ಪ್ರಪಂಚ ಸತ್ಯ ಅಂತ ಭೇದ ಬುದ್ಧಿಯಿಂದ ನಿನ್ನ ಅದ್ವೈತ ತತ್ವ ಏನಿತ್ತು ಆ ಅದ್ವೈತ ತತ್ವನ ನಾನು ಕೊಂದುಬಿಟ್ಟಿದ್ದೀನಿ. ಈ ಮೂರು ನಮಸ್ಕಾರ ಮಾಡೋದು, ಸ್ತುತಿ ಮಾಡೋದು, ದೇವರ ದರ್ಶನಕ್ಕಂತ ಅಲ್ಲಿ ಇಲ್ಲಿ ಹೋಗೋದು, ಈ ಮೂರು ಪ್ರಕಾರ ತಪ್ಪುಗಳು ನನ್ನಲ್ಲಿ ಯಾವಾಗಲೂ ನಡೀತಾ ಇರ್ತಾವಪ್ಪ. ಈ ಮೂರು ತಪ್ಪುಗಳನ್ನು ಸ್ವಲ್ಪ ಕ್ಷಮೆ ಮಾಡಿಬಿಡು ಅಂದ್ಬಿಟ್ಟು ವಿಚಾರ ಮಾಡಬೇಕು. ಪರಮಾತ್ಮನನ್ನು ನಾವು ಯಥಾರ್ಥವಾಗಿ ತಿಳ್ಕೋಬೇಕು. ಈಗ ಕಲೆಕ್ಟ್ರನ್ನು ನೀನು ಹೋಗ್ಬಿಟ್ಟು ನೀನು ತುಂಬ ಒಳ್ಳೆ ಪ್ಯೂನಪ್ಪ, ಫಸ್ಟ್ ಡಿವಿಷನ್ ಕ್ಲರ್ಕಪ್ಪ ನೀನು ಅಂದ್ರೆ ಅವನಿಗೇನು ಸಂತೋಷ ಆಗುತ್ತಾ? ಅವನಿಗಿನ್ನೂ ಕೋಪ ಬರುತ್ತೆ. ಅಯ್ಯೋ, ನಾನು ಕಲೆಕ್ಟ್ರ್ ದೊಡ್ಡ ಪೋಸ್ಟಲ್ಲಿದ್ದೀನಿ, ನನ್ನನ್ನು ಒಳ್ಳೆ ಪ್ಯೂನ್ ಅಂತಲೇ ನೀನು ಅಂದ್ಬಿಟ್ಟು ಅವನಿನ್ನೂ ನಿನಗೆ ಡಿಸ್ಮಿಸ್ ಮಾಡಿಬಿಡ್ತಾನೆ, ಇಲ್ಲ ನೀನಿಂದ ಹೊರಗಡೆ ಬೈದು ಹೊಡೆದ್ಬಿಟ್ಟು ಹೊರಗಡೆ ಕಳಿಸ್ಬಿಡ್ತಾನೆ. ಮತ್ತು ನಾವು ಸರ್ವವ್ಯಾಪಕವಾಗಿ ದೊಡ್ಡ ಸೈಜಲ್ಲಿ ಅಪಾರ ಸೈಜಲ್ಲಿರುವಂಥ ಪರಮಾತ್ಮನ ವೈಕುಂಠವಾಸಿ, ಕೈಲಾಸವಾಸಿ, ಶ್ರೀಶೈಲವಾಸಿ ಅಂತ ಒಂದು ಜಾಗಕ್ಕೆ ಸೀಮಿತ ಮಾಡಿಬಿಟ್ಟು ಸಣ್ಣ ಸೈಜಲ್ಲಿ ನಾವು ಸ್ತುತಿ ಮಾಡಿದ್ರೆ ಅದು ಪರಮಾತ್ಮನಿಗೆ ಅದು ಸ್ತುತಿ ಹೆಂಗಾಗುತ್ತೆ? ಪರಿಚಿನ್ನ ಬುದ್ಧಿಯಲ್ಲಿ. ಆದರೂ ಕೂಡ ಪರಮಾತ್ಮ ನಮಗಿನ್ನೂ ಅದಕ್ಕೆ ಕೆಪಾಸಿಟಿ ಇಲ್ಲ ಅಂದುಬಿಟ್ಟು ಆ ಪರಿಚಿನ್ನ ರೂಪದಲ್ಲೂ ಕೂಡ ನಾವು ಸ್ತುತಿ ಅವೆಲ್ಲ ಮಾಡ್ತಾಯಿದ್ರು ಕೂಡ ಹೋಗಲಿ ಬಿಡುತ್ತೆ ದಯೆ ತೋರಿಸಿ ನಮಗೆ ಅಂತಃಕರಣ ಶುದ್ಧಿಯನ್ನು ಕೊಡ್ತಾನೆ. ಅಷ್ಟೇ ಹೊರತು ನಾವು ಪರಮಾತ್ಮನನ್ನು ಯಥಾರ್ಥವಾಗಿ ಹೇಗಿದ್ದಾನೋ ಹಾಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಆ ಥರ ಪ್ರಯತ್ನ ಮಾಡಬೇಕಂದ್ರೆ ವಿಚಾರಕ್ಕೆ ಮುಂದೆ ಬರಬೇಕು, ಸತ್ಸಂಗದಲ್ಲಿ ಕೂಡಬೇಕು. ಸತ್ಸಂಗದಲ್ಲಿ ಕೂಡ್ತಾ ಇದ್ದರೆ ಏನು ಪರಮಾತ್ಮ ಅಂದರೆ ಏನು, ಪರಮಾತ್ಮ ಪ್ರಾಪ್ತಿ ಮಾಡೋದಂದರೆ ಏನು? ಎದುರುಗಡೆ ನಿಂತ್ಕೊಂಡಿರೋದಾ, ಕೈಗಿಟ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡಿರೋದಾ, ಇಲ್ಲ ಪರಮಾತ್ಮನ ಶರೀರ ಥರ ಇನ್ನೊಂದು ಶರೀರ ನೊಂದೋದಾ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಇದೇನಾ? ಅವೆಲ್ಲ ಕೃಷ್ಣ ಪರಮಾತ್ಮ ದ್ವಾಪರಯುಗದಲ್ಲಿ ಬಂದಾಗ ಕೌರವರು ಕೂಡ ದರ್ಶನ ಮಾಡಿಕೊಂಡ್ರು. ಯುದ್ಧ ಮಾಡಬೇಕಂದ್ರೆ ನಾವು ಒಬ್ರಿಗೊಬ್ರು ಮುಟ್ಕೊಡೋದಿಲ್ಲ, ಕೃಷ್ಣನನ್ನು ಮುಟ್ಕೊತಾನೂ ಇದ್ದರು, ನೋಡ್ತಾ ಇದ್ರು, ಮುಟ್ಕೊತಾ ಇದ್ರು. ಅರ್ಜುನ ರಥದಲ್ಲೇ ಕೂತ್ಕೊಂಡಿದ್ದ, ಮತ್ತು ಅವರೆಲ್ಲ ಯಾಕೆ ಮೋಕ್ಷನ ಹೊಂದಲಿಲ್ಲ? ಅಲ್ಲೇ ರಥದ ಮೇಲೆ ಕೂತ್ಕೊಂಡೆ ಕೃಷ್ಣ ಹೇಳ್ತಾ ಇದ್ದ, ನೀನು ಪರಮಾತ್ಮನ ಹೊಂದಬೇಕಂದ್ರೆ ನೀನು ಅಮಾನಿತ್ವದ ಲಕ್ಷಣಗಳು ಇವು ಎಲ್ಲ ಇದ್ದರೆ ನೀನು ಹೊಂದಕ್ಕಾಗ್ತಿಲ್ಲ ಅಂದರೆ ಹೊಂದಕ್ಕಾಗಲ್ಲ ಅಂತ. ಅಯ್ಯೋ, ಪಕ್ಕದಲ್ಲೇ ಇದ್ದಾನಲ್ಲ, ಆಲ್ರೆಡಿ ಹೊಂದ್ಬಿಟ್ಟಿದ್ದಾನಲ್ಲ, ಇನ್ನೂ ಏನು ಹೊಂದೋದು ಅಂತ. ಸಗುಣ ಸಾಕಾರ ರೂಪದಲ್ಲೆಲ್ಲ ಪರಮಾತ್ಮನ ಹೊಂದೋದು ಪ್ರಾಪ್ತಿ ಅಂದರೆ ನಿರ್ಗುಣ ನಿರಾಕಾರ ಸ್ವರೂಪ ಪರಮಾತ್ಮನ ಹೊಂದೋದು. ಅದು ನೀನೇ ಆಗಿದೆ, ನಿನ್ನದೇ ಸ್ವಭಾವ ಆಗಿದೆ, ಜೀವವೇ ಬ್ರಹ್ಮನಾಗಿದ್ದಾನೆ. ಜೀವಭಾವವನ್ನು ಬಿಟ್ಟು ನಿನ್ನ ಒಳಗಡೆನೇ ಆ ಪರಮಾತ್ಮ ಇದ್ದಾನೆ. ಸಾಕ್ಷಿ ಭಾವಕ್ಕೆ ಹೋಗಬೇಕು. ಸಾಕ್ಷಿ ಭಾವದಲ್ಲಿ ಹೋದಾಗ ಅದು ಪರಮಾತ್ಮ ಪ್ರಾಪ್ತಿ ಅಂದರೆ ಅದು ನಮ್ಮ ಸ್ವಭಾವನೇ. ನಮ್ಮ ನಿಜವಾದ ಹೆಸರು, ನಮ್ಮ ನಿಜವಾದ ಅಡ್ರೆಸ್ಸು ಅದೇ. ಈ ಹೆಸರು ಅಡ್ರೆಸ್ ಇವೆಲ್ಲ ಏನಿದೆಯೋ ಇವೆಲ್ಲ ಕೂಡ ಟೆಂಪರವರಿ ಹೆಸರು ಅಡ್ರೆಸ್ಸೇ ಇರ್ತವೆ. ನಮ್ಮ ಪರ್ಮನೆಂಟ್ ಅಡ್ರೆಸ್ಸು ಸಚ್ಚಿದಾನಂದ ಸ್ವರೂಪ ಇದೇ ಆಗಿರುತ್ತೆ. ಆದ್ದರಿಂದ ನಮ್ಮ ಸ್ವಭಾವಕ್ಕೆ ತಿರುಗಿ ಹೋಗೋದು, ನಮ್ಮ ಸ್ವರೂಪವನ್ನು ಹೊಂದೋದೇ ನಿಜವಾದ ಪರಮಾತ್ಮನ ಪ್ರಾಪ್ತಿ. ಆದ್ದರಿಂದ ಇವೆಲ್ಲ ಅರ್ಥ ಮಾಡ್ಬೇಕು. ಸುಮ್ಮನೆ ಎದುರುಗಡೆ ಪರಮಾತ್ಮ ದರ್ಶನ ಮಾಡೋದು, ನೋಡ್ಕೊತಾ ಇರೋದು, ಮುಟ್ಕೊಳ್ಳೋದು, ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಪರಮಾತ್ಮನಿರೋ ಲೋಕಕ್ಕೆ ಹೋಗೋದು, ಯಾವುದೇ ಲೋಕ ಆಗಲಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ ಅಂತ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಹೇಳಿದ್ದಾನೆ. ಟಾಪ್ ಲೋಕ ಅಂದರೆ ಬ್ರಹ್ಮಲೋಕ, ಸತ್ಯಲೋಕ. ಆ ಸತ್ಯಲೋಕಕ್ಕೆ ನಾವು ವೈಕುಂಠ ಅಂತ ಹೆಸರಿಟ್ಕೊತೀವಿ. ವೈಷ್ಣವ ಭಕ್ತರು, ಶಿವನ ಭಕ್ತರು ಕೈಲಾಸ ಅಂತ ಹೆಸರಿಟ್ಕೊತಾರೆ. ಬ್ರಹ್ಮ ದೃಷ್ಟಿಗಳು ಬ್ರಹ್ಮಲೋಕ ಅಂತಾರೆ. ಅಷ್ಟೇ ಇರೋದು ಒಂದೇ ಲೋಕನೇ, ಟಾಪ್ ಲೋಕ. ಆ ಲೋಕದಿಂದ ಹಿಡಿದು ಕೆಳಗಡೆ ಎಲ್ಲ ಅತಲ ವಿತಲ ಪಾತ ಎಲ್ಲ ಲೋಕಗಳಿದ್ದೀವಿ. ಯಾವ ಲೋಕಕ್ಕೆ ಹೋದ್ರೂ ಕೂಡ ಮತ್ತೆ ವಾಪಸ್ ಬರಬೇಕು. ಪುನರಾವರ್ತಿನ ಅರ್ಜುನ ಅಂತಾರೆ. ಅದಕ್ಕೆ ಆ ಥರ ಅಲ್ಲ, ಪರಮಾತ್ಮನ ಹೊಂದೋದಂದರೆ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ನಮ್ಮಲ್ಲೇ ಅಭಿನ್ನವಾಗಿ, ನಮಗಿಂತ ಭಿನ್ನವಾಗಿ. ಯಾವಾಗಲೂ ಪರಮಾತ್ಮ ಅಂದರೆ ನಮಗಿಂತ ಹೊರಗಡೆ ಹುಡುಕೋ ಪ್ರಯತ್ನನೇ. ಎಲ್ಲ ಆಕಾಶದಲ್ಲಿ ಹುಡುಕೋ ಪ್ರಯತ್ನ, ಈ ಕಣ್ಣುಗಳಿಂದ ನೋಡೋ ಪ್ರಯತ್ನ, ಬುದ್ಧಿಯಿಂದ ಹೊಂದೋ ಪ್ರಯತ್ನ ಇಲ್ಲ. ಈ ಚೇಷ್ಟೆಗಳೇ ಬದಲಾವಣೆ ಆಗಬೇಕು. ಪರಮಾತ್ಮ ನಮ್ಮ ಒಳಗಡೆ ಸದಾ ಪ್ರಕಾಶಮಾನವಾಗಿರ್ತಾನೆ, ನಿರಂತರವಾಗಿದ್ದಾನೆ ನಮ್ಮ ಒಳಗಡೆ. ಈಗ ಹಗಲೊತ್ತು ಯಾರನ್ನಾದರೂ
ಸಡನ್ನಾಗಿ ನೀನು ಪುಸ್ತಕನ ಯಾವುದರ ಸಹಾಯದಿಂದ ನಾವು ಓದ್ತಿದೆಯಪ್ಪ ಅಂದರೆ ಕಣ್ಣಿಂದ ಓದ್ತಾ ಇದ್ದೀನಿ ಅಂದ್ಬಿಡ್ತಾರೆ. ಮತ್ತು ಸೂರ್ಯಪ್ರಕಾಶನಿಗೆ ಬೆಳೆನೇ ಇಲ್ಲ, ಮರ್ತೋಗೇ ಬಿಡ್ತಾರೆ. ರಾತ್ರಿ ಹೊತ್ತು ಓದೋಕ್ಕಾಗುತ್ತಾ? ಕಣ್ಣಿದ್ರೆ, ಕಣ್ಣು ಬುಕ್ ಇದ್ದರೆ ಅಮಾವಾಸ್ಯೆ ರಾತ್ರಿಯಲ್ಲಿ ಓದೋದಕ್ಕಾಗುತ್ತಾ? ಇಲ್ಲ, ಪ್ರಕಾಶದ ಅವಶ್ಯಕತೆಯೇ ಇರುತ್ತೆ. ಆ ಪ್ರಕಾಶ ಫ್ರೀಯಾಗಿ ಬರ್ತಾ ಇದೆಯಲ್ಲ, ಅದ್ರ ಕಡೆ ಗಮನವೇ ಹೋಗೋದಿಲ್ಲ. ಅದೇ ಥರ ನಮ್ಮ ಒಳಗಡೆನೂ ಒಂದು ಆ ಥರನೇ ನಾವು ಗಮನ ಕೊಡದೆ ಬಿಟ್ಬಿಟ್ಟಿದ್ದೀವಿ. ಒಳಗಡೆ ಚೈತನ್ಯ ಸ್ವರೂಪ ಒಂದಿದೆ, ಒಳಗಡೆ ಒಂದು ಪ್ರಕಾಶ ಸ್ವರೂಪ ಇದೆ, ಚೈತನ್ಯ ಸ್ವರೂಪ. ಅದನ್ನು ಗಮನಿಸಿಬಿಟ್ರೆ ಆವಾಗ ಗೊತ್ತಾಗುತ್ತೆ ಅದೇ ನಮ್ಮ ಸ್ವರೂಪ ಅಂತ. ಅದೇ ನಮ್ಮ ನಿಜವಾದ ಹೆಸರು, ನಿಜವಾದ ಅಡ್ರೆಸ್ಸು. ಪರಮಾತ್ಮನ ಹೊಂದೋದಂದರೆ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಅಭಿನ್ನತೆಯ, ನಮಗೆ ಭಿನ್ನವಾಗಲ್ಲ, ನಾವೇ ಆ ಸ್ವರೂಪ ಅಂತ ತಿಳ್ಕೊಳ್ಳೋದೇ ಪರಮಾತ್ಮನ ಹೊಂದೋದು. ಅದಕ್ಕೆ ಇಲ್ಲಿ ಅಂತ ಸ್ತುತಿ ಮಾಡ್ತಾ ಇದ್ದಾರೆ, ವಿಚಾರ ಸ್ವರೂಪಳೆ ಅಂತ. ಆ ಪರಮಾತ್ಮನ, ನಮ್ಮಲ್ಲಿರೋ ಪರಮಾತ್ಮ ನಾವು ತಿಳ್ಕೊಬೇಕಂದ್ರೆ ಕೇವಲ ವಿಚಾರನೇ, ಸತ್ಸಂಗದಿಂದನೇ ಸ್ಟಾರ್ಟ್ ಆಗೋದು. ಶಂಕರಾಚಾರ್ಯ ಭಗವಾನ್ ಎಷ್ಟು ಕ್ಲಿಯರ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಫಸ್ಟು ಸ್ಟೆಪ್ಪು ಸತ್ಸಂಗ. ಮನುಷ್ಯ ಜನ್ಮ ಬಂದಿರೋದೇ ಇದ್ರ ಸಲುವಾಗಿ. ಇದು ಮೈನ್ ಕೆಲಸನ ಬಿಟ್ಟುಬಿಟ್ಟು ಇನ್ಯಾವುದೋ ಮೈನ್ ಕೆಲಸ ಇದೆ, ನನಗೆ ಇದಕ್ಕೆ ಸಮಯ ಇಲ್ಲ ಅಂತಾರೆ. ಎಷ್ಟು ಮೂರ್ಖತ್ವ ಅಂದರೆ, ಮನುಷ್ಯ ಜನ್ಮದಲ್ಲಿ ಮೇಯ್ನ್ ಕೆಲಸ ಇದೇ ಇಟ್ಕೋಬೇಕು. ಈ ವಿಚಾರ ಮಾಡಬೇಕಂದ್ರೆ ನಮಗೆ ಶರೀರದ ಅವಶ್ಯಕತೆ ಬೇಕು. ಶರೀರ ನಿಲ್ಲಬೇಕಂದ್ರೆ ಇದಕ್ಕೆ ಆಹಾರ ಬೇಕು. ಆಹಾರ ಬೇಕಂದರೆ ಯಾವುದೋ ಒಂದು ಉದ್ಯೋಗ ಮಾಡಬೇಕು. ಈ ಥರ ಫಸ್ಟ್ ಮೇಯ್ನ್ ಇಂಪಾರ್ಟೆಂಟ್ ಯಾವುದು, ಅದಕ್ಕೆ ಮತ್ತೆ ಸಪೋರ್ಟಿಂಗ್ ಯಾವುದು ತಿಳ್ಕೋಬೇಕು. ಇದು ಇಲ್ಲವೇ ಇಲ್ಲ. ಮೋಕ್ಷದ ಕಾನ್ಸೆಪ್ಟ್ ಇಲ್ಲ, ಮನುಷ್ಯ ಜನ್ಮ ಬಂದಿರೋ ಉದ್ದೇಶ ಗೊತ್ತಿಲ್ಲ. ಎಲ್ಲ ಪ್ರಪಂಚದ ಕಡೆ ಸಂಸಾರಗಳನ್ನ ಅದೇ ಇಂಪಾರ್ಟೆಂಟು, ಅದೇ ಮುಖ್ಯ. ಅದರಲ್ಲಿ ಎಲ್ಲಾದರೂ ಬಿಡು ಸಿಕ್ಕಿದ್ರೆ ಇಲ್ಲಿಗೆ ಬಂದು ವಿಚಾರ ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿದ್ದೀವಿ ನಾವು. ಇಲ್ಲ, ಅದು ತುಂಬಾ ತಪ್ಪು. ಗರ್ಭದಲ್ಲಿದ್ದಾಗ ಎಷ್ಟೋ ಹತ್ತು ಬೇಡ್ಕೊಂಡು ಹೊರಗಡೆ ಬರ್ತೀವಿ. ಅಯ್ಯೋ, ಹೊರಗಡೆ ಹೋದ ತಕ್ಷಣ ನಾನು ಮೋಕ್ಷ ಪ್ರಯತ್ನ ಮಾಡ್ತೀನಪ್ಪ, ಪರಮಾತ್ಮ ಹೊರಗಡೆ ಕಳಿಸ್ಬಿಡಪ್ಪ, ಗರ್ಭದಲ್ಲಿ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಅಂತ. ಆ ಬೇಡಿ ಇಂಥ ಮನುಷ್ಯ ಜನ್ಮಕ್ಕೆ ಎಷ್ಟೋ ಅನೇಕ ಜನ್ಮ, ಜಂತೂನಾಂ ನರಜನ್ಮ ದುರ್ಲಭಂ ಅಂದ್ಬಿಟ್ಟು ತುಂಬ ದುರ್ಲಭವಾದಂಥ ಮನುಷ್ಯ ಜನ್ಮ ಬಂದು ನಾವು ಮೇಯ್ನ್ ಕೆಲಸ ಮಾಡಬೇಕಾದ ಕೆಲಸನ ಮಾಡೋದು ಬಿಟ್ಬಿಟ್ಟು ಏನೇನೋ ಹೊರಗಡೆ ಎಲ್ಲ ಕೆಲಸ ಮಾಡ್ತಾಯಿರ್ತೀವಿ. ಹೊರಗಡೆ ಎಲ್ಲ 1000 ವರ್ಷದಿಂದ ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಬುದ್ಧಿಯನ್ನು ಸಿಕ್ಕಾಪಟ್ಟೆ ಬಳಸಿದ್ದೀವಿ, ಎಷ್ಟೊಂದು ಸವಲತ್ತುಗಳು ಮಾಡ್ಕೊಂಡಿದ್ದೀವಿ, ಎಷ್ಟೊಂದು ಟೆಕ್ನಾಲಜಿನ ಬೆಳೆಸ್ಕೊಂಡಿದ್ದೀವಿ. ಯಾರಾದರೂ ಜೀವನ ಸುಖಮಯವಾಗಿ ನಡೀತಾ ಇದೆಯಾ? ಇನ್ನೂ ಹೆಚ್ಚು ಆ ರೇಷ್ಮೆ ಹುಳು ಎಷ್ಟು ನೂಲಿಂದ ತನ್ನ ನೂಲನ್ನು ಹಾಕ್ಕೊಂಡು ತಾನೇ ಹೆಂಗೆ ಸಿಕ್ಕಾಕೊಂತ ಒದ್ದಾಡ್ತಾ ಇರುತ್ತೋ, ಇನ್ನೂ ಅಷ್ಟು ಒದ್ದಾಡ್ಕೊತ ಜೀವನ ಇನ್ನೂ ದುಃಖಮಯವಾಗಿ ಮಾಡ್ಕೊತ ಹೋಗ್ತಾ ಇದ್ದೇವೆ ಹೊರತು ಇನ್ನೇನು ಪರಿಷ್ಕಾರನಿಲ್ಲ. ಬುದ್ಧಿಯನ್ನು 1000 ವರ್ಷ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಉಪಯೋಗ ಮಾಡಿ ಟೆಸ್ಟ್ ಮಾಡಿ ನೋಡಿಬಿಟ್ಟಿದ್ದೀವಿ. ಇಲ್ಲ, ಸಾಧ್ಯವೇ ಇಲ್ಲ. ನಿನಗೆ ಆ ಪರಿಪೂರ್ಣಾನಂದ, ಆ ಸುಖ ನಿನಗೆ ಬಹಿರ್ಮುಖತೆಯಿಂದ ಯಾವತ್ತೂ ಸಿಗೋದಿಲ್ಲ. ವಿಚಾರ, ನೀನು ಸತ್ಸಂಗಕ್ಕೆ ಬಂದು ವಿಚಾರದಲ್ಲಿ ನಿನ್ನ ಒಳಗಡೆನೇ ಇದೆ ಆ ಪರಮಾನಂದ. ನೀನು ಹುಡುಕ್ತಾ ಇರುವಂಥ ಆನಂದ ನಿನ್ನಲ್ಲೇ ಇದೆ. ಆ ಆನಂದ ಸಹಜಾನಂದ. ಅದಕ್ಕೆ ಯಾವುದೇ ಹೊರಗಡೆ ಯಾವುದೇ ಒಂದು ಕಂಡೀಷನ್ ಬೇಕಾಗಿಲ್ಲ. ಹೊರಗಡೆ ದುಡ್ಡಿದ್ರೆ ಆನಂದ ಬರುತ್ತೆ, ಸಂಪತ್ತಿದ್ರೆ ಆನಂದ ಬರುತ್ತೆ, ಉದ್ಯೋಗ ಇದ್ದರೆ ಆನಂದ ಬರುತ್ತೆ, ಯಾವುದೋ ಒಂದು ಫಿಟ್ಟಿಂಗ್ ಇರುತ್ತೆ. ಅದಿದ್ದರೆ ಇದಿರುತ್ತೆ ಅಂತ. ಅದು ಹೋದ ತಕ್ಷಣ ಈ ಆನಂದ ಕೂಡ ಮಾಯ ಆಗಿಬಿಡುತ್ತೆ. ಆದರೆ ನಮ್ಮ ಸ್ವರೂಪ ಆನಂದಕ್ಕೆ ಯಾವುದು ಹೊರಗಡೆ ಯಾವುದ್ರದ್ದು ಅವಶ್ಯಕತೆಯೇ ಇಲ್ಲ. ಪ್ರತಿದಿನ ಗಾಢ ನಿದ್ರೆಯಲ್ಲಿ ನಮಗಿದೇ ಅನುಭವ ಆಗ್ತಾಯಿದೆ. ಶರೀರಗಳಿಗೆ ಸಂಬಂಧ ಕಟ್ಟಾಗೋಗಿರುತ್ತೆ, ಮನಸ್ಸು ಬುದ್ಧಿಗಳ ಸಂಬಂಧ ಕಟ್ಟಾಗಿರುತ್ತೆ. ಇವುಗಳಿಗೆ ಯಾವುದರ ಅವಶ್ಯಕತೆ ಇಲ್ಲದೇ ಇದ್ದಾಗ ಇನ್ನೂ ನಾವು ಪರಿಪೂರ್ಣವಾಗಿ ಆನಂದವಾಗಿರ್ತೀವಿ. ದುಃಖಗಳು ಬರೋದೇ ಇಲ್ಲ ಗಾಢ ಸುಷುಪ್ತಿನಲ್ಲಿ. ಪ್ರತಿದಿನ ನಮಗೆ ಅದು ಸುಷುಪ್ತಿ ಅವಸ್ಥೆನೇ ಗುರು ಥರ ನಮಗೆ ಅನುಭವ ರೂಪದಲ್ಲಿ ತೋರಿಸ್ತಾ ಇದೆ. ಏನಕ್ಕೇನ ಪ್ರಕಾರನೇ ಈ ಶರೀರಗಳ ಜೊತೆ ಸಂಬಂಧನ ನೀವು ಕಟ್ ಮಾಡಿಕೊಡ್ರಪ್ಪ, ನಿಮಗೆ ಆ ಆನಂದ ತಾನಾಗಿ ತಾನು ಪ್ರಕಾಶ ಆಗುತ್ತೆ ಅಂತ. ಕುಡುಕರಿಗೆ, ಡ್ರಗ್ ತಗೊಳ್ಳೋರಿಗೆ ಅವ್ರಿಗೆ ಈ ಐಡಿಯಾ ಇದೆ. ಈ ಶರೀರದಲ್ಲಿರೋ ಕಷ್ಟಗಳು ಬ್ರೈನ್ ಸಿಗ್ನಲ್ಗೆ ಹೋಗಲಿಲ್ಲ ಅಂದರೆ ಶರೀರದ ಭಾನ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಸಾಕು, ನೋವು ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಅವ್ರು ಕುಡಿಯೋದು. ಸುಮ್ಮನೆ ಪ್ರಯೋಜನ ಇಲ್ಲದೆ ಅವ್ರು ಕುಡಿಯೋದಿಲ್ಲ. ಬಟ್ ಅದು ಶಾಸ್ತ್ರ ನಿಷಿದ್ಧ ಕರ್ಮ, ಅದರಿಂದ ಮತ್ತೆ ಪಾಪ ಕರ್ಮಗಳು ಬರ್ತವೆ. ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟು
ಅನಸ್ತಿಷಿ ಇಂಜೆಕ್ಷನ್ನು, ಆ ಇಂಜೆಕ್ಷನ್ ಹಾಕ್ಬಿಟ್ರೆ ಹೊಟ್ಟೆಯಲ್ಲಿ ಆಪ್ರೇಷನ್ನು, ಕೈ ಕಾಲು ಕತ್ತರಿಸ್ಬಿಡ್ತಾರೆ. ಏನು ಶರೀರದಲ್ಲಿಂದ ಒಂದು ನೋವು ನಮಗೆ ಅರ್ಥ ಗೊತ್ತಾಗೋದಿಲ್ಲ. ಬ್ರೈನ್ಗೆ ಸಿಗ್ನಲ್ ಕಳಿಸೋದೇ ಇಲ್ಲ. ಅನಸ್ತೀಶಿಯಾ, ಪೇನ್ ಕಿಲ್ಲರ್ ಟ್ಯಾಬ್ಲೆಟು, ಈ ಡ್ರಗ್ಗು ಇವೆಲ್ಲ ಅದಕ್ಕೆ ಕುಡುಕರು ಅವ್ರಿಗೆ ಎಷ್ಟು ಹೊಡೆದ್ರೂ ಕೂಡ ಆ ಸಮಯದಲ್ಲಿ ನೋವು ಗೊತ್ತಾಗೋದೇ ಇಲ್ಲ. ಅವ್ರ ಹತ್ರನೂ ಸ್ವಲ್ಪ ವಿವೇಕ ಇರುತ್ತೆ. ಇಷ್ಟೇ, ಪ್ರತಿದಿನ ಗಾಢ ಸುಷುಪ್ತಿಯಲ್ಲಿ ನಾವು ಆ ಸ್ವರೂಪವನ್ನು ನೋಡಿ ಅದರಿಂದ ನಾವು ಜ್ಞಾನ ತಗೋಬೇಕು. ಏನಕ್ಕೇನೋ ಪ್ರಕಾರದಿಂದ ಈ ಶರೀರದಿಂದ ನಮ್ಮ ಸಂಬಂಧನ ನಾವು ಕಟ್ ಮಾಡ್ಕೋಬೇಕು. ದುಃಖ ನಮಗೆ ಈ ಶರೀರ ಮಾಧ್ಯಮದಿಂದನೇ ಬರ್ತಾಯಿದೆ. ಅದು ಸಾಧ್ಯನಂದರೆ ಸಾಧ್ಯ. ನೆನ್ನೆನೇ ಸದಾಶಿವ ಬ್ರಹ್ಮೇಂದ್ರ ಸ್ವಾಮೀಜಿಗಳು ದೃಷ್ಟಾಂತ ಹೇಳಿದೆ. ಅವ್ರು ಹೆಂಗೆ ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಶರೀರ ಜೊತೆ ಸಂಬಂಧ ಕಟ್ ಮಾಡ್ಕೊಂಡಿದ್ರೆ ಅಂತ. ಕೈ ಕತ್ತರಿಸಿದ್ರು ಕೂಡ ಹಂಗೆ ನಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಆ ಶರೀರದಲ್ಲಿ ಸಂಬಂಧಪಟ್ಟ ನೋವು ಆಗೋದೇ ಇಲ್ಲ. ನಾವು ಓದಿದ್ದ ಋಷಿಕೇಶ ಕೈಲಾಸ ಆಶ್ರಮದಲ್ಲಿ ಒಬ್ಬರು 1920 ಬ್ರಿಟಿಷವ್ರ ಕಾಲದಲ್ಲೇ ಅವ್ರಿಗಾಗಲೇ ಗ್ಯಾಂಗ್ರೇನ್ ಬಂದು ಕಾಲೆಲ್ಲ ಕಟ್ ಮಾಡಬೇಕಂತ ಪರಿಸ್ಥಿತಿ ಬಂದಿರುತ್ತೆ. ಅವ್ರು ಹಾಸ್ಪಿಟ್ಲ್ಗೆ ಹೋಗಲಿಲ್ಲ. ಡಾಕ್ಟ್ರೇ ಅಲ್ಲಿ ಬಂದುಬಿಟ್ಟು, ಗುರುಗಳೇ ನಿಮಗೆ ಅನಸ್ತೀಶಿ ಇಂಜೆಕ್ಷನ್ ಹಾಕಬೇಕು, ಕಾಲು ಕಟ್ ಮಾಡಬೇಕು, ಇಲ್ಲಾಂದ್ರೆ ನೋವಾಗುತ್ತೆ ಅಂತ. ಏನು ಬೇಕಾಗಿಲ್ಲ, ನಾನು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೋಬೇಕು, ನೀವು ಈ ಕಡೆ ತಿರ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ನಾನು ಆ ಕಡೆ ತಿರುಗಿ ನಾನು ನಮ್ಮ ವಿದ್ಯಾರ್ಥಿಗೆ ಪಾಠ ಹೇಳ್ಕೊತೀನಿ ಅಂತ. ಅದು ಅವರು ರಂಪಾಯಿಂದ ಕಟ್ ಮಾಡ್ತಾಯಿದ್ರು. ಆವಾಗ ಮಿಷನರಿಗೆ ಹೆಚ್ಚಿರಲಿಲ್ಲ. ಪರ ಅಂತ ಮೂಳೆಯನ್ನು ಕಟ್ ಮಾಡಬೇಕಂದ್ರೆ ಎಷ್ಟು ಸೌಂಡ್ ಬರುತ್ತೆ, ಕಟ್ಟಿಗೆಗಿಂತ ಹೆಚ್ಚು ಸೌಂಡ್ ಬರುತ್ತೆ. ಪರ ಅಂತ ಕಾಲು ಒಂದು ಕಡೆ ಕಟ್ ಮಾಡ್ಕೊತ ಆ ಕಡೆ ತಿರುಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದಂತೆ. ಆ ನೋವು ಏನು ಮತ್ತೆ ಅವ್ರಿಗೆ ಟಚ್ಚೇ ಆಗಲಿಲ್ಲ. ಸಾಧ್ಯ ಅದು. ಈ ಶರೀರ ಜೊತೆ ನಾವು ಇಟ್ಕೊಂಡಿರುವಂಥ ಸಂಬಂಧ ವಿಚಾರದಿಂದ ನಾವು ತೆಕ್ಕೊಂಬಿಡ್ಬೋದು. ಇದೇನು ಹೊಸ ಎಕ್ಸ್ಪೆರಿಮೆಂಟ್ ಇಲ್ಲ, ಹೊಸ ವ್ಯಾಕ್ಸಿನು ಅವು ಟೆಸ್ಟ್ ಮಾಡಿದೆ, ಇಲಿಗಳ ಮೇಲೆ ಟೆಸ್ಟ್ ಮಾಡ್ತಾರಲ್ಲ ಅಂತ ಟೆಸ್ಟ್ ಏನು ಮಾಡ್ತಾರೆ. ಇದು ಬೀಟ್ ಆ್ಯಂಡ್ ಟ್ರ್ಯಾಕು. ಅನಾದಿ ಕಾಲದಿಂದ ಈ ಮಾರ್ಗದಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಈ ಶರೀರಗಳ ಜೊತೆ ಇರೋ ಸಂಬಂಧನ ಎಷ್ಟೋ ಜನ ಕಟ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಆ ಸಂಬಂಧನ ಕಟ್ ಮಾಡ್ಕೋಬೋದು. ಸಮಸ್ಯೆ ಇವಾಗ ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನ ಅವಸ್ಥೆ ಬಗ್ಗೆ ಕೂಡ ಯಾರು ಬಂದು ಕಂಪ್ಲೇಂಟ್ಸ್ ಹೇಳಲ್ಲ. ಅಯ್ಯೋ ನನಗೆ ಸ್ವಪ್ನಗಳಲ್ಲಿ ಹಿಂಗಿದೆ, ಏನಾದರೂ ಪರಿಷ್ಕಾರ ಮಾಡಿ ಅಂತ. ಯಾಕಂದರೆ ಆ ಅವಸ್ಥೆಯಿಂದ ನಾವು ಸ್ವಯಂವಾಗಿ ಸ್ವಾಭಾವಿಕವಾಗಿ ಎದ್ದು ಬಿಡ್ತೀವಲ್ಲ, ಅದು ಮಿಥ್ಯ ಅಂತ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹೊತ್ತೇ ಆ ಅನುಭವದಲ್ಲಿದ್ವಿ, ಅದು ಮಿಥ್ಯ ಅಂತ ಅನುಭವ ಇದೆ. ಇನ್ನು ಗಾಢ ಸುಷುಪ್ತಿಯಲ್ಲಿ ಏನು ಶರೀರ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ದುಃಖನೂ ಇಲ್ಲ. ಈ ಎದ್ದ ಮೇಲೆ ನೀವು ಜಾಗೃತ ಅವಸ್ಥೆ ಒಂದಿದೆಯಲ್ಲ, ಒಂದು 14 ಗಂಟೆ ಡೈಲಿ, ಇದನ್ನು ಡೀಲ್ ಮಾಡೋದು ನಮಗೆ ಗೊತ್ತಿಲ್ಲ. ಈ ಜಾಗೃತ ಅವಸ್ಥೆಯಲ್ಲೂ ಕೂಡ ನಾವು ವಿಚಾರದಿಂದ ಈ ಸಂಬಂಧನ ನಾವು ಕಟ್ ಮಾಡ್ಕೋಬೋದು. ಯಾಕಂದರೆ ಈ ಶರೀರದ ಜೊತೆ ನಾವು ಇಟ್ಕೊಂಡಿರುವಂಥ ಸಂಬಂಧ ಡೂಪ್ಲಿಕೇಟ್ ಸಂಬಂಧ, ವಾಸ್ತವಿಕವಾದಂಥ ಸಂಬಂಧ ಅಲ್ಲ. ಅದು ವಿಚಾರದಿಂದ ಹೋಗುತ್ತೆ. ಅದಕ್ಕೆ ವಿಚಾರದಿಂದನೇ ನಮಗೆ ಆ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಸಿಗುತ್ತೆ. ದೇವಿಗಳು ಅದಕ್ಕೆ ನೋಡು ವಿಚಾರ ಸ್ವರೂಪಳೇ ಅಂತ ಸ್ತುತಿ ಮಾಡ್ತಾಯಿದ್ದಾರೆ. ಇಷ್ಟೊಂದು ಇರುತ್ತೆ ಇದರಿಂದ ಒಂದೊಂದು ಶಬ್ದದ ಹಿಂದುಗಡೆ. ಜಗದ ಸೂತ್ರಧಾರಳೆ, ಸಕಲ ಬ್ರಹ್ಮಾಂಡಗಳನ್ನು ಉದರದಲ್ಲಿಟ್ಟಿರುವವಳೆ, ಸದಾ ಪ್ರಣವ ಕೇಳುವವಳೆ, ಶ್ರೇಷ್ಠ ತೇಜಸ್ಸುಳ್ಳವಳೆ, ತನ್ನ ಸ್ವರೂಪ ಪಠನ ಮಾತ್ರದಿಂದ ರಕ್ಷಿಸುವವಳೆ. ಕೇವಲ ಪರಮಾತ್ಮನ ಸ್ವರೂಪನ ನಾವು ನೆನೆಸ್ಕೊಂಡ್ರೆ ಸಾಕು, ಎಲ್ಲ ಪ್ರಕಾರದ ದುಃಖಗಳು ದೂರ ಆಗಿಬಿಡ್ತವೆ. ಮಂತ್ರಗಳಿಂದ ರೂಪವುಳ್ಳವಳೆ, ಸರ್ವ ಮಂತ್ರಾಸನವುಳ್ಳವಳೆ, ಪರಮಾತ್ಮ ರೂಪಳೆ, ಮಂತ್ರ ಅಧಿದೇವತೆಯೇ, ನಾರಾಯಣಿಯೇ ನಮೋಸ್ತುತೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ದೇವತೆಗಳು. ಮಧು, ಕೈಟಭ, ಮಹಿಷ, ಶುಂಭ, ನಿಶುಂಭರನ್ನು ಸಂಹರಿಸಿದವಳೆ, ಮಹಾಮೃತ್ಯು ಸ್ವರೂಪಳೆ, ಗದೆ, ಕತ್ತಿ, ಕಟಾರಿ, ಬಿಲ್ಲುಗಳನ್ನು ಧರಿಸಿದಾಕೆಯೇ, ವಿಸ್ತಾರ ಬಾಯಿಯುಳ್ಳವಳೆ, ನಾರಾಯಣಿ ನಮೋಸ್ತುತೆ ಎಂದರು. ಜ್ಞಾನ ನೇತ್ರಳೆ, ಇದು ಜ್ಞಾನ ನೇತ್ರ ಇರಬೇಕು. ಮೂರೋ ಕಣ್ಣು ಸುಮ್ಮನೆ ಇಲ್ಲ, ಗೃಹ ಮಧ್ಯದಲ್ಲಿ ಹಂಗೆ ಸಿಂಬಾಲಿಕಂಗೆ ತೋರಿಸ್ಬೇಕು. ಆ ಮೂರೋ ಕಣ್ಣು ಯಾವುದೂ ಅಲ್ಲ, ಜ್ಞಾನ ನೇತ್ರ. ಈಗ ನೋಡಿ, ಯಾರಾದರೂ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಇರ್ತಾನೆ. ಆ ಸುಮಾರು ಜನ ಡಾಕ್ಟ್ರು ವ್ಯಕ್ತಿಯನ್ನು ದೂರದಿಂದ ನೋಡಿಬಿಟ್ಟು ಆ ವ್ಯಕ್ತಿಗೆ ಏನು ರೋಗ ಇದೆ ಅಂತ ಮ್ಯಾಕ್ಸಿಮಮ್ ಹೇಳ್ಬಿಡ್ತಾರೆ. ಸುಮಾರು ರೋಗಗಳಿಗೆ ಮುಖದ ಲಕ್ಷಣಗಳು, ಶರೀರದಲ್ಲಿರೋ ಲಕ್ಷಣಗಳು ನೋಡಿಬಿಟ್ಟೆ ಈ ವ್ಯಕ್ತಿಗೆ ಈ ರೋಗ ಇದೆ ಅಂತ ದೂರದಿಂದನೇ ನೋಡಿ ಹೇಳ್ಬಿಡ್ತಾರೆ. ನಮಗೆ ಯಾಕೆ ಗೊತ್ತಾಗೋದಿಲ್ಲ? ನಮಗೆ ಆ ಚಕ್ಷು ಇಲ್ಲ, ವೈದ್ಯದ ಚಕ್ಷು ಇಲ್ಲ. ಆ ಎಕ್ಸ್ಟ್ರಾ ವೈದ್ಯದ ಚಕ್ಷು ಇದ್ದವರಿಗೆ ಆ ಜ್ಞಾನ ಆಗ್ತಾ ಇರುತ್ತೆ. ಅದೇ ಥರ ಈ ಜ್ಞಾನಚಕ್ಷು ಅಂದರೆ ವಿಚಾರದಿಂದ ನಮ್ಮ ಸ್ವರೂಪ ಏನು ಅನ್ನೋದು, ಕೇವಲ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಅನ್ನೋ ಜ್ಞಾನ ಯಾರಿಗಿರುತ್ತೋ ಅವರಿಗೆ ಆ ಜ್ಞಾನ ನೇತ್ರ ಇರುತ್ತೆ. ಶಿವನಿಗೆ ಮೂರೋ ಕಣ್ಣು ತೆಗೆದರೆ ಎಲ್ಲ ಭಸ್ಮ ಆಗೋಗುತ್ತೆ ಅಂತಾರಲ್ಲ.
ಎಲ್ಲ ಅಂದರೆ ಜ್ಞಾನ ಬಂದ ಮೇಲೆ ಈ ಸಕಲ ಜಗತ್ತೆಲ್ಲ ಮಿಥ್ಯಾನೇ ಇದು. ಮರುಭೂಮಿಯಲ್ಲಿ ಕಾಣಿಸೋ ಉಸ್ಕು ನೀರು ಥರ ಕಾಣಿಸ್ತಿರುತ್ತೆ, ಅದೇ ಥರ ಮಿಥ್ಯ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಯಾವುದು ನಿಲ್ಲೋದಕ್ಕೆ ಪ್ರಪಂಚದಲ್ಲಿ ಒಂದು ವಸ್ತುವು ಕೂಡ ನಿಲ್ಲೋದಕ್ಕೆ ಸಾಧ್ಯ ಇರೋದಿಲ್ಲ. ಜ್ಞಾನ ಬಂದ ಮೇಲೆ ಎಲ್ಲವೂ ಮಿಥ್ಯ ಆಗಿಬಿಡುತ್ತೆ. ಆ ಮರುಭೂಮಿಯಲ್ಲಿ ಕಾಣಿಸೋ ನೀರು ಹೆಂಗೆ ಮಿಥ್ಯ ಅಂತ ನಾವು ನಿಶ್ಚಯ ಮಾಡಿ ಬಿಟ್ಬಿಟ್ಟಿರ್ತೀವೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲೋ, ಈ ಪ್ರಪಂಚದ ಬಗ್ಗೆ ಕೂಡ ಹಂಗೆ ಬಿಟ್ಬಿಡ್ತೀವಿ. ಮತ್ತು ಯಾವುದೇ ಪ್ರಕಾರವಾದಂಥ ದುಃಖಗಳು ನಮಗೆ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೆ ಶಿವನು 3 ಕಣ್ಣು ತೆಗೆದುಬಿಟ್ರೆ ಅದರ ಮುಂದೆ ಯಾರು ನಿಲ್ಲೋದಕ್ಕಾಗೋದೇ ಇಲ್ಲ. ನಮಗೂ ಅಷ್ಟೇ ಕಷ್ಟಗಳು ಬರ್ತಾ ಇರುತ್ತೆ, ಯಾರೊಬ್ಬರು ಮನಸ್ಸ ವಾಚ ಕರ್ಮನ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಆವಾಗ ನೋವು ಬರ್ತಾ ಇರುತ್ತೆ. ನಾವು 3 ಕಣ್ಣು ತೆಗೆಯೋದಿಲ್ಲ. ಈ ಕಣ್ಣುಗಳಲ್ಲಿ ಸಾಮಾನ್ಯ ಕಣ್ಣುಗಳಲ್ಲಿ ನೋಡ್ತಾ ಇರ್ತೀವಿ, ಅದಕ್ಕೆ ನಮಗೆ ನೋವಾಗ್ತದೆ. ಈ 3 ಕಣ್ಣು ಜ್ಞಾನ ನೇತ್ರ ತೆಗೆದುಬಿಟ್ರೆ ನಾನು ಸಚ್ಚಿದಾನಂದ ಸ್ವರೂಪ, ಅವನು ಈ ಶರೀರನ್ನೇ ಅವನು ಬೈಕೊಂತ ಇದ್ದಾನೆ, ನನಗೂ ಈ ಶರೀರಕ್ಕೆ ಸಂಬಂಧನೇ ಇಲ್ಲ, ಬೈದರೆ ಬೈಕೊಳ್ಳಿಬಿಡು ನನಗೇನಾಗುತ್ತೆ ಅನ್ನೋ ಒಂದು ಜ್ಞಾನ ನೇತ್ರ ಬಂದುಬಿಟ್ರೆ ಮತ್ತೆ ಆ ದುಃಖ ನಮಗೆ ಬರೋದಿಲ್ಲ. ಆ 3 ಕಣ್ಣು ಜ್ಞಾನ ನೇತ್ರ ನಾವು ತೆಗೆಯೋದೇ ಇಲ್ಲ. ಆ ಜ್ಞಾನ ನೇತ್ರ ನನಗೆ ಮುಚ್ಕೊಂಡ್ಬಿಟ್ಟಿದ್ದೀವಿ. ಆ ಜ್ಞಾನ ನೇತ್ರ ತಗೊಂಡ್ಬಿಟ್ರೆ ಯಾರು ಮತ್ತು ಯಾರ ಕೈಗೂ ನಮ್ಮ ಜುಟ್ಟು ಸಿಗೋದೇ ಇಲ್ಲ. ಅದೇ ಥರ ಈಗ ನೋಡಿ, ಈ ಉಗುರು ಕಟ್ ಮಾಡಿದ್ಮೇಲೆ ಎಲ್ಲಾದರೂ ಬಿಸಾಕ್ತೀವಿ, ಕೂದಲು ಕಟ್ಟಿಂಗ್ ಮಾಡಿದ್ಮೇಲೆ ಎಲ್ಲಾದರೂ ಬಿಸಾಕ್ಬಿಡ್ತೀವಿ. ಆ ಉಗುರನ್ನು ಯಾರಾದರೂ ಕಾಲಲ್ಲಿ ಹಾಕಿ ತುಳಿದ್ರು, ಅದನ್ನು ಬೆಂಕಿ ಇಟ್ಟರು, ಇಲ್ಲ ಮಲಮೂತ್ರಗಳು ಎಲ್ಲೆಲ್ಲೋ ಹೊರಗಡೆ ಹೋಗ್ಬಿಟ್ಟು ಒಳ ಗದ್ದೆಯಲ್ಲಿ ಮಲಮೂತ್ರಗಳು ಮಾಡಿ ಬಂದಿರ್ತೀವಿ, ಆ ಮಲಮೂತ್ರನ ಯಾರಾದರೂ ಕಲ್ಲು ತಗೊಂಡು ಹೊಡೆದ್ರು ನಮಗೇನೂ ಆಗೋದಿಲ್ಲ. ಮತ್ತು ಶರೀರದಲ್ಲಿ ಅಂಥದ್ದೇ ಅಲ್ಲ ಇರೋದು, ಉಗುರು, ಕೂದಲು, ಮಲ, ಮೂತ್ರ, ರಕ್ತ, ಮಾಂಸ. ಮತ್ತು ಅಲ್ಲಿ ಯಾರೋ ನಿನ್ನ ಕಟ್ ಮಾಡಿರೋ ಉಗುರು ಕೂದಲನ್ನು ಹೊಡೆದ್ರು ಬೈದರೂ ನಿನಗೇನು ಆಗ್ತಾಯಿಲ್ಲ. ಅಂಥದ್ದೇ ತಾನೇ ಈ ಶರೀರದಲ್ಲಿರೋದೆಲ್ಲ ವೇಸ್ಟ್ ಮೆಟೀರಿಯಲ್. ಮತ್ತು ಇಲ್ಲಿ ಶರೀರದಲ್ಲಿದ್ದಾಗ ಯಾರಾದರೂ ಒಂದು ಮಾತಂದರೆ ಸಹಿಸೋದಕ್ಕಾಗೋದಿಲ್ಲ. ಅದಕ್ಕೆ ವಿಚಾರ ಮಾಡಬೇಕು. ಒಂದೇ ಪಾರ್ಟಲ್ಲಿ ಇವೆಲ್ಲ ಸೃಷ್ಟಿಯಾಗಿದೆ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುರೇಶ್ವರಾಚಾರ್ಯ ಅಂತಾರೆ, ಒಂದೇ ಒಂದು ಭತ್ತದ ಬೀಜದಿಂದ ಹುಲ್ಲು, ಭತ್ತ, ಅಕ್ಕಿ, ನುಚ್ಚು, ಈ ಥರ 4 ಐಟಮ್ ಬರ್ತದೆ. ಅದೇ ಥರ ನಾವು ತಿನ್ನೋ ಅನ್ನದಿಂದ, ತಂದೆಯ ಶರೀರದಲ್ಲಿ ವೀರ್ಯದಿಂದ ತಾಯಿ ಗರ್ಭಕ್ಕೆ ಬಂದು ನಾವು ತಿನ್ನೋ ಅನ್ನದಿಂದನೇ ಈಗೇನೋ ಒಂದು 4-5 ಚಪಾತಿ ಮಾಡಬೇಕಂತ ಗೋಧಿ ಹಿಟ್ಟು ಕಲಸಿಟ್ಟಿರ್ತೀವಿ. ಸಡನ್ನಾಗಿ ಒಂದು 15 ಜನ ಎಕ್ಸ್ಟ್ರಾ ಬರ್ತದೆ ಅಂತ ಗೊತ್ತಾಗುತ್ತೆ. ಮತ್ತೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಈಸಿಬಿಟ್ಟು ಮತ್ತೆ ಅದಕ್ಕೆ ಜೋಡಿಸ್ತೀವಲ್ಲ, ಹಾಗೆ ಸಣ್ಣ ಮುದ್ದೆ ಥರ ಇರ್ತೀವಿ ತಾಯಿ ಹೊಟ್ಟೆಯಲ್ಲಿ. ಮತ್ತು ಹೊರಗಡೆಯಿಂದ ಡೈಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸೇರಿಸ್ತಾ ಇರ್ತೀವಿ. ನಾವು ತಿನ್ನೋ ಊಟ ಒಂದು ಕಡೆ ಕುಪ್ಪೆ ಹಾಕಿದ್ರೆ ಒಂದು ಬೆಟ್ಟ ಆಗುತ್ತೆ ಸಾಯುವಷ್ಟರಲ್ಲಿ 100 ವರ್ಷದಲ್ಲಿ. ಅಷ್ಟು ಅನ್ನನೇ ಸೇರಿಸ್ತಾ ಇದ್ದೀವಿ ಅಷ್ಟೇ. ಅಲ್ಲಿರೋ ಪೀಸ್ ತಗೊಂಡು ಇಲ್ಲಿ ಸೇರಿಸಿ ದೊಡ್ಡಗಾಗ್ತಾ ಇರುತ್ತೆ. 50 ವರ್ಷ ಆದಮೇಲೆ ಜಠರಾಗ್ನಿ ಪವರ್ ಕಡಿಮೆ ಆಗಿಬಿಡುತ್ತೆ, ಮತ್ತು ಹೆಚ್ಚು ತಿನ್ನೋದಕ್ಕಾಗೋದಿಲ್ಲ, ಮತ್ತು ಸೇರಿಸೋದು ಕಡಿಮೆ ಆದಷ್ಟು ಮತ್ತೆ ಕ್ಷೀಣ ಆಗಿಬಿಡ್ತಾ ಇರುತ್ತೆ ಅಷ್ಟೇ. ಇದು ಅಷ್ಟೇ ಹೊರತು ಇದೆಲ್ಲ ಅನ್ನಮಯ ಕೋಶನೇ. ಇದು ಅನ್ನ ತಿಂದರೆ ಸೇರಿಸ್ತಾ ಇದ್ದರೆ ಆ್ಯಡ್ ಮಾಡಿದ್ರೆ ದೊಡ್ಡದಾಗ್ತಾ ಇದೆ, ತೆಗೆದುಬಿಟ್ರೆ ಮೈನಸ್ ಮಾಡಿದ್ರೆ ಸಣ್ಣದಾಗ್ತಾ ಇರುತ್ತೆ. ಪ್ರತಿಯೊಂದು ಕೂಡ ಪಾಂಚಭೌತಿಕವಾದಂಥ ಪದಾರ್ಥವೇ ಇದು. ಅದರಲ್ಲಿ ನಾವು ತಿನ್ನೋ ಅನ್ನ ಸ್ಥೂಲ ರೂಪದಲ್ಲೆಲ್ಲ ರಸ ರಕ್ತ ಆಗಿ ರಕ್ತ, ಮಾಂಸ ಆಗಿ ಮಾಂಸ, ಮೂಳೆ ಆಗಿ ಮೂಳೆ ಒಳಗಡೆ ಬೋನ್ ಮ್ಯಾರೋ ಪೂನಗ ಅಂತಾರೆ, ಅದಾದಮೇಲೆ ವೀರ್ಯ ಉತ್ಪನ್ನ ಆಗುತ್ತೆ, ಸಪ್ತಧಾತುಗಳಂತಾರೆ. ಅದೇ ಥರ ಎಲ್ಲ ಅನ್ನದಿಂದಲೇ ಉತ್ಪನ್ನ ಆಗ್ತಾ ಇರುತ್ತೆ. ಮತ್ತು ಇದರಿಂದ ಮತ್ತೆ ಬೈ ಪ್ರಾಡಕ್ಟು ಮಲಮೂತ್ರಗಳು ಈ ಅನ್ನದ ವಿಕಾರನೇ, ಒಂದು ಮಾಡಿಫಿಕೇಷನ್ನು. ಒಂದು ಭತ್ತದಿಂದ ನುಚ್ಚು ತೌಡು ಬರುತ್ತಲ್ಲ, ತೌಡು ಬಂದಂಗೆ ಇದು ಮಲಮೂತ್ರಗಳು ಒಂದು ವಿಕಾರ, ಅದರಲ್ಲಿ ಅಕ್ಕಿ ಒಂದು ವಿಕಾರ. ಏನು ಎಲ್ಲ ಒಂದೇ ಮೂಲದಿಂದ ಬಂದಿರೋದಂತ ತಿಳ್ಕೊಬೋದಲ್ಲ. ಬಟ್ ನಮಗೆ ಮಾತ್ರ ನಮ್ಮ ಮಲಮೂತ್ರಗಳು ಕಟ್ ಮಾಡಿರೋ ಉಗುರು ಕೂದಲನ್ನು ಯಾರಾದರೂ ಬೈಕೊಂಡ್ರೆ ನಮಗೇನು ಚಿಂತೆ ಇಲ್ಲ. ಬಟ್ ಈ ಶರೀರದಲ್ಲಿದ್ದಾಗ ಮಾತ್ರ ಯಾರಾದರೂ ಒಂದು ಮಾತಂದರೆ ಸಾಯೋ ತನಕ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಅದನ್ನು ನೋವು ಆಗ್ತಾ ಇರುತ್ತೆ. ವಿಚಾರ ಮಾಡ್ತಾ ಇಲ್ಲ ಅಷ್ಟೇ. ಇದು ಸುಮ್ಮನೆ 10 ಫೀಟು ಮಣ್ಣು ಅಷ್ಟೇ, ಒಳಗಡೆ ಇರೋ ಮಣ್ಣು ಕೂಡ ಇಲ್ಲ. ನಾವು ಏನೆಲ್ಲ ನಾನು ಅನ್ಕೊತಾ ಇದ್ದೀವೋ ಇದೆಲ್ಲ ಮೇಲ್ಗಡೆ ಇರೋ ಒಂದು 10 ಫೀಟು ಸಾಯಿಲ್ ಅಷ್ಟೇ, ಟಾಪ್ ಸಾಯಿಲ್ ಅಂತಾರೆ. ಅದರಲ್ಲೇ ನಾವು ನಾಯಿ ಕೊಡೋ ಥರ ಪುಟ್ಟು ಕೊಡುಗಂತಾರೆ, ಅದರ ಥರ ಮೇಲೆ ಬರ್ತಾಯಿದ್ವಿ, ಮತ್ತು ತುಸ್ಸಂತ ಅಲ್ಲಿ ಗೊಬ್ಬರ ಆಗಿಬಿಡ್ತಾಯಿದ್ವಿ. ಇಂಥ ಒಂದು ಪಾಂಚಭೌತಿಕ ವಸ್ತುವನ್ನು ನಾನು ಅಂತ ಅಂದ್ಕೊಂಡ್ರೆ ಅದು ಅಜ್ಞಾನ ನೇತ್ರ. ಆದರೆ ನಿನ್ನಲ್ಲಿ ಜ್ಞಾನ ಇತ್ತನ್ಕೋ, ಓಹೋ ಇಲ್ಲ, ನನಗೂ ಈ ಶರೀರಕ್ಕೂ ಸಂಬಂಧ ಇಲ್ಲ, ಇದು ಬಾಡಿಗೆ ಮನೆ ಅಷ್ಟೇ. ಪಂಚಭೂತಗಳಿಂದ ನಾವು ಬಾಡಿಗೆ ಮನೆ ತಗೊಂಡಿದ್ದೀವಿ. ಬಾಡಿಗೆ ಮನೆ ಮೇಲೆ ಏನಕ್ಕೆ ಮೋಹ ಇರುತ್ತೆ? ಸ್ವಂತ ಮನದಲ್ಲಿ ಯಾರಾದರೂ ಬಾಡಿಗೆ ನಾವು ಕೊಡ್ತೀವಿ ಅಂದ್ಕೊಳ್ಳಿ, ಅವ್ರ ಗೋಡೆ ಗಿಡಗಳೆಲ್ಲ ತಲೆಗೆ ಎಣ್ಣೆ ಹಚ್ಕೊಂಡು ರುದ್ದುಬಿಟ್ಟು ಮೊಳೆ ಹೊಡೆದ್ರೆ ನಮ್ಮ ಹೃದಯದಲ್ಲಿ ಮೊಳೆ ಹೊಡೆದಂಗೆ ಇರುತ್ತೆ.
ಸ್ವಂತ ಮನೆಯದು ಓನರ್ಗೆ. ಆದರೆ ಬಾಡಿಗೆ ಮನೆಯವನಿಗೆ ಆ ಮನೇಲಿ ಯಾವ ಪಾರ್ಟು ಯಾವ ಮೂಲೆ ಪ್ಯಾಚ್ ಹಾಕಿದ್ರು ಕೂಡ ಅವನಿಗೇನು ನೋವೇ ಆಗೋದಿಲ್ಲ. ಯಾಕಂದರೆ ಅವನಿಗೆ ನನ್ನದು ಅನ್ನೋ ಮೋಹ ಇಲ್ಲ, ಓನರ್ಗೆ ಅದು ನನ್ನದು ಅನ್ನೋ ಮೋಹ ಇರುತ್ತೆ. ಇಷ್ಟೇ, ಎಲ್ಲಿ ನನ್ನದು ನಾನು ಅನ್ನೋ ಮೋಹ ಇರುತ್ತೋ ನಿನಗೆ ದುಃಖ ಸಿಗ್ತಾ ಇರುತ್ತೆ. ಆ ಅಹಂ ಮಮಭಾವಗಳಿಲ್ಲ ಅಂದರೆ ನಿನ್ನ ನಿಜವಾದ ಸ್ವರೂಪ ನೀನು ತಿಳ್ಕೊಂಬಿಟ್ರೆ ನಿನಗೆ ದುಃಖಗಳು ಬರೋದಿಲ್ಲ. ಆದ್ದರಿಂದ ಆ ಜ್ಞಾನ ನೇತ್ರನ ನಾವು ತೆಕ್ಕೋಬೇಕು. ವಿಚಾರದಿಂದನೇ ಆ ಜ್ಞಾನ ನೇತ್ರ ಆಗುತ್ತೆ. ಅದಕ್ಕೆ ಜ್ಞಾನ ನೇತ್ರಲೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಸರ್ವಕ್ಕೂ ಒಡೆಯಳೆ, ಈ ಪ್ರಪಂಚದಲ್ಲಿ ಸರ್ವ ಜಗತ್ತನ್ನು ತನ್ನಲ್ಲಿಯೇ ಶಯನ ಮಾಡಿಕೊಂಡವಳೇ. ಎಲ್ಲ ಜಗತ್ತನ್ನು ನಾವೇ ಸೃಷ್ಟಿ ಮಾಡ್ತಾ ಇರ್ತೀವಿ, ನಾವೇ ಲಯ ಮಾಡ್ತಾ ಇರ್ತೀವಿ. ಪ್ರತಿದಿನ ಸ್ವಪ್ನದಲ್ಲಿ ಏನಿರುತ್ತೆ ಅಲ್ಲಿ ಸುಷುಮ್ನ ನಾಡಿ ಅಂದರೆ ಒಳಗಡೆ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೂ ಕೂಡ ಸರಿಯಾಗಿ ಕಾಣಿಸೋದಿಲ್ಲ, ಅಷ್ಟು ಸಣ್ಣದಿರುತ್ತೆ ಜಾಗ, ನಮಗೆ ಸ್ವಪ್ನ ಬರೋ ಜಾಗ. ಆ ಸುಷುಮ್ನ ನಾಡಿ ಇಷ್ಟು ಸಣ್ಣ ಜಾಗದಲ್ಲಿ ಎಷ್ಟು ದೊಡ್ಡ ಪ್ರಪಂಚ ಸ್ವಪ್ನದಲ್ಲಿ, ನದಿಗಳು, ಪರ್ವತಗಳು, ದೊಡ್ಡ ಪ್ರಪಂಚನೇ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಮತ್ತೆ ಇನ್ನೊಂದು ಶರೀರ, ನಮ್ಮದೊಂದು ಇನ್ನೊಂದು ಶರೀರನ ಸೃಷ್ಟಿ ಮಾಡಿಕೊಂಡು ಹುಲಿ ಸಿಂಹಗಳು ನಾವೇ ಆಗಿಬಿಡ್ತೀವಿ. ನಾವೇ ಅಲ್ಲಿ ಪೃಥ್ವಿ ಆಗಿರ್ತೀವಿ, ನಾವೇ ಅಲ್ಲಿ ಬೆಟ್ಟ ಆಗಿರ್ತೀವಿ, ನಾವೇ ನದಿಗಳಾಗಿರ್ತೀವಿ, ನಾವೇ ಇಂಥದ್ದೊಂದು ಶರೀರ ಒಂದು ತಗೊಂಡಲ್ಲಿ ವ್ಯವಹಾರ ಮಾಡ್ತಾ ಇರ್ತೀವಿ, ನಾವೇ ಸಿಂಹ ಸ್ವರೂಪ ಆಗಿರ್ತೀವಿ, ನಾವೇ ಭೂತ ಪ್ರೇತಗಳಾಗ್ತೀವಿ ಸ್ವಪ್ನದಲ್ಲಿ. ಎಲ್ಲವೂ ನಾವೇ, ಮತ್ತು ಆ ಭೂತ ಪ್ರೇತಗಳಿಂದ ಸಿಂಹದಿಂದ ನಾವೇ ಹೆದರ್ಕೊಂಡು ಓಡ್ತಾ ಇರ್ತೀವಿ ಸ್ವಪ್ನದಲ್ಲಿ. ಅಷ್ಟು ವಿಚಿತ್ರಗಳಿದ್ದರೂ, ಅಷ್ಟು ಭೇದ ಬುದ್ಧಿಗಳಿದ್ದರೂ ಕೂಡ ಸ್ವಪ್ನದಲ್ಲಿ ನಾನು ಬೇರೆ, ಆ ಸಿಂಹ ಬೇರೆ, ಭೂತ ಬೇರೆ, ಅದು ನನ್ನನ್ನು ಸಾಯಿಸೋದಕ್ಕೆ ಬರ್ತಾಯಿದೆ ಅಂತ ಎಷ್ಟು ಭೇದ ಬುದ್ಧಿ ಇದ್ದರೂ ಕೂಡ ಅವೆಲ್ಲವೂ ನಾವು ಒಬ್ಬರೇ, ಒಂದೇ ಸ್ವರೂಪವೇ ಆಗಿತ್ತು. ಒಂದೇ ಸ್ವರೂಪದ ಮೇಲೆ ಕಂಪ್ಲೀಟ್ ಅಷ್ಟೊಂದು ಸೃಷ್ಟಿಯೆಲ್ಲ ಕಾಣಿಸ್ತಾ ಇದೆ. ಈ ಜಗತ್ತು ಕೂಡ ಅಷ್ಟೇ, ಎಲ್ಲವೂ ಕೂಡ ನೀನು ನಿನ್ನ ಸ್ವರೂಪದಲ್ಲಿ ನಿಂತ್ಕೊಂಡ್ಬಿಟ್ರೆ ಈ ಮನಸ್ಸು ಬುದ್ಧಿಗಳಿಗೆ ಮೋಸ ಹೋಗದಿರ ನೆನ್ನೆ ಕೂಡ ವಿಚಾರ ಮಾಡಿಕೊಂಡ್ವಿ. ಇದು ಸೋಪಾಧಿಕ ಅಧ್ಯಾಸ ಅಂತಾರೆ. ಈ ಭ್ರಾಂತಿ ಸೋಪಾಧಿಕ ಅಂದರೆ ಉಪಾಧಿ ಸಹಿತ. ಅಲ್ಲಿ ಮರುಭೂಮಿನಲ್ಲಿ ಸೂರ್ಯ ಕಿರಣಗಳು ಎಲ್ಲಿ ತನಕ ಇರ್ತಾವೋ ಅಲ್ಲಿ ತನಕ ಉಸುಕು ನೀರು ಥರ ಕಾಣಿಸ್ತಾ ಇರುತ್ತೆ. ಸಾಯಂಕಾಲ ಆಯ್ತಂದರೆ ಸೂರ್ಯ ಕಿರಣ ಇಲ್ಲ ಅಂದರೆ ಅದು ಮತ್ತೆ ನೀರು ಥರ ಕಾಣಿಸಲ್ಲ, ಉಸುಕು ಥರನೇ ಕಾಣಿಸುತ್ತೆ. ಇಲ್ಲಿ ನಮಗೆ ಮನಸ್ಸು ಬುದ್ಧಿಗಳು ಎಲ್ಲಿ ತನಕ ಆ್ಯಕ್ಟಿವ್ ಆಗಿರ್ತಾವೋ ಅಲ್ಲಿ ತನಕ ಪ್ರಪಂಚ ಕಾಣಿಸ್ತಾ ಇರುತ್ತೆ, ನಾನು ಈ ಶರೀರ ಅನ್ನೋ ಬುದ್ಧಿ ಬರ್ತಾ ಇರುತ್ತೆ. ಗಾಢ ನಿದ್ರೆಯಲ್ಲಿ ಸುಷುಪ್ತಿನಲ್ಲಿ ಎಲ್ಲಿ ಮನಸ್ಸು ಬುದ್ಧಿಗಳು ಸಾಯ್ತಾವೋ ಪ್ರಪಂಚ ಇಲ್ಲ, ಈ ಶರೀರನೂ ಇಲ್ಲ, ಏನೂ ಇಲ್ಲ, ನಾವಾಗೆ ಆನಂದವಾಗಿರ್ತೀವಿ. ಮತ್ತು ಅದಕ್ಕಿಂತ ಸೋಪಾಧಿಕ ಅಧ್ಯಾಸದಲ್ಲಿ ಸತ್ಯ ಬುದ್ಧಿನೂ ನಾವು ಇಟ್ಕೋಬಾರ್ದು. ಇದು ಸತ್ಯವಾದ ವಸ್ತು ಅಂದರೆ 3 ಕಾಲದಲ್ಲಿ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇರಬೇಕು. ಗಾಢ ಸುಷುಪ್ತಿಯಲ್ಲಿ ಎಲ್ಲೋಯ್ತು ಪ್ರಪಂಚ, ಅಲ್ಲಿ ಸೂರ್ಯ ಕಿರಣಗಳಿದ್ರೇ ಅಲ್ಲಿ ನೀರಿದ್ದಂಗೆ ಕಾಣಿಸ್ತಾ ಇದೆ, ಇಲ್ಲಿ ಮನಸ್ಸು ಬುದ್ಧಿಗಳಿದ್ರೇ ಪ್ರಪಂಚ ಕಾಣಿಸ್ತಾ ಇದೆ. ಆದ್ದರಿಂದ ಅದು ಹೇಗೆ ಮಿಥ್ಯಾನೋ ಈ ಪ್ರಪಂಚ ಕೂಡ, ಸಕಲ ಪ್ರಪಂಚ ಕೂಡ ಮಿಥ್ಯಾನೇ. ಹೆಚ್ಚು ಇದರ ಬಗ್ಗೆ ಒಳಬಿಟ್ಕೋಬೇಡಿ. ಇದು ಮಾಯಾ, ಇದು ದೊಡ್ಡ ಮಾಯಾ ನಡೀತಾ ಇದೆ. ಇದು ಪ್ರತಿಯೊಂದು ಯೋಗಿಯು ಭಾರತ ದೇಶದಲ್ಲಿ ಒಂದೊಂದು ಜಿಲ್ಲೆಗೆ ಒಂದು 10-15 ಯೋಗಿಗಳು ಜನ್ಮ ಆಗಿಬಿಟ್ಟಿರುತ್ತೆ ಇಲ್ಲಿ ತನಕ. ಎಷ್ಟು ಸತಿ ಬಂದು ಹೇಳ್ತಾ ಇದ್ದೀವಿ, ಮಾಯಾ ಇಲ್ಲದೇ ಇರೋದು ಇದ್ದಂಗೆ ಕಾಣಿಸ್ತಾ ಇದೆ ಪ್ರಪಂಚ, ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡಿ, ಇದು ನಿಜ ಅಂತ ನಂಬಿಬಿಟ್ರೆ ಮತ್ತೆ ನಿನ್ನನ್ನು ಹಂಗೆ ನಿಜ ಅಂತ ನಂಬಿಸ್ಬಿಟ್ಟು ನಿಮಗೆ ಸುಖ ದುಃಖಗಳು ಕೊಡ್ತಾ ಇರುತ್ತೆ. ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ. ಸಿನಿಮಾ ಆ್ಯಕ್ಟರ್ ಹೆಂಗೆ ತನ್ನ ರೋಲು, ಭಿಕ್ಷುಕ ರೋಲು, ವಿಲನ್ ರೋಲು, ಏನು ರೋಲ್ ಮಾಡಿಬಿಟ್ಟು ಮತ್ತೆ ತಾನು ಯಾರಂತ ಗೊತ್ತಿದ್ದು ಹೆಂಗೆ ನಾಟಕ ನಡೆಸ್ತಾನೋ ಅದೇ ಥರ ನಾವು ವ್ಯವಹಾರ ಮಾಡಿಕೊಂಡು ಕುಶಲತೆಯಿಂದ ಹೆಚ್ಚು ರಾಗದ್ವೇಷಗಳಲ್ಲಿ ಸಿಕ್ಕಾಕೊಳ್ಳದಿರ, ಅಹಂಕಾರ ಮಮಕಾರಗಳಿಗೆ ಅವಕಾಶ ಕೊಡದಿರ ನಮ್ಮ ಸ್ವರೂಪದಲ್ಲೇ ಇರಬೇಕು. ನಾವು ಯಾರು ಅನ್ನೋ ಒಂದು ವಿಷಯನ ನಾವು ಮರಿಬಾರ್ದು. ಆ ಜ್ಞಾನ ನೇತ್ರನ ನಾವು ತಗೋಬೇಕು. ಆ ಥರ ಇದ್ದಾಗ ಎಲ್ಲೋಗುತ್ತೆ ಈ ಪ್ರಪಂಚದ ಸುಷುಪ್ತಿ ಅವಸ್ಥೆಯಲ್ಲಿ ಎಲ್ಲವೂ ನಮ್ಮಲ್ಲೇ ಲಯ ಆಗುತ್ತೆ. ಮತ್ತು ನಮ್ಮಿಂದನೇ ಮತ್ತೆ ಹೊರಗಡೆ ಪ್ರಪಂಚ ಉತ್ಪನ್ನ ಆಗ್ತಾ ಇರುತ್ತೆ ಅಷ್ಟೇ. ಇದು ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಇದರ ಅಸ್ತಿತ್ವ ಅಷ್ಟೇ ಪ್ರಪಂಚಕ್ಕೆ. ನಾವು ಅಂದರೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೆ ಈ ಪ್ರಪಂಚ ಇಲ್ಲ. ಮನಸ್ಸು ಬುದ್ಧಿಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆ ಮನಸ್ಸು ಬುದ್ಧಿಗಳನ್ನು ಸಾಕ್ಷಿ ಭಾವದಿಂದ ನೋಡೋ ಹೊಸ ಅಭ್ಯಾಸ ಮಾಡ್ಕೋಬೇಕು. ಅವು ಕೊಡೋ ನಿರ್ಣಯಲ್ಲೆಲ್ಲ ನಂಬಕ್ಕೆ ಹೋಗಬಾರ್ದು. ಈ ಥರ ಜಗತ್ತನ್ನು ತನ್ನಲ್ಲಿಯೇ ಶಯನ ಮಾಡಿಕೊಂಡವಳೇ ಆನಂದ ರೂಪಳೆ. ಮತ್ತು ನಮ್ಮ ಸ್ವರೂಪ ಎಂಥದ್ದು, ಪರಮಾನಂದ ಸ್ವರೂಪ. ಅಂಥ ಸ್ವರೂಪ ಮೊದಲನೇ ಸತಿ ಒಂದು ಸತಿ ಸಿಕ್ಕಿದಾಗ ಯೋಗಿಗಳು 10 ವರ್ಷ 15 ವರ್ಷ ಸಮಾಧಿ ಸ್ಥಿತಿಯಿಂದ ಹೊರಗಡೆ ಬರೋದೇ ಇಲ್ಲ. ಬೇಡವೇ ಬೇಕಾಗಿಲ್ಲ ಪ್ರಪಂಚ, ಕಣ್ಣು ತೆಗೆಯೋದಕ್ಕೂ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂಥ ಪರಮಾನಂದ ಅದು. ಆ ಆನಂದಕ್ಕೆ ಪ್ರಪಂಚದಲ್ಲಿ ಯಾವ ಸುಖ ಕೂಡ ಅದ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಧೂಳು ಕಣದಷ್ಟು ಕೂಡ ಇಲ್ಲಿ ಆನಂದ.
ಈ ಸಣ್ಣ ಪುಟ್ಟ ಆನಂದಗಳಿಗೆ ಹಿಂಗೆಲ್ಲ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಎಂಥ ಪರಮಾನಂದ, ಅಂಥ ಆನಂದ ಸ್ವರೂಪಗಳೇ. ಪ್ರತಿದಿನ ನಮಗೆ ಸುಷುಪ್ತಿಯಲ್ಲಿ ಆನಂದ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಮನಸ್ಸು ಬುದ್ಧಿಗಳು ಶರೀರ ಭಾನ ಇಲ್ಲ ಅಂದರೆ ಪ್ರಪಂಚ ಇಲ್ಲ, ಈ ಶರೀರ ಇಲ್ಲ, ದುಃಖಗಳಿಲ್ಲ, ಇದೇ ಇಲ್ಲ. ಅದಕ್ಕೆ ಅಂಥ ಆನಂದ ಸ್ವರೂಪ ಗೌರಿಯೇ ಹ್ರೀಂ ಎಂಬ ಪ್ರಣವ ಸ್ವರೂಪಳೇ. ಪ್ರಣವ ಓಂಕಾರ ತಸ್ಯ ವಾಚಕ ಪ್ರಣವಃ ಅಂದ್ಬಿಟ್ಟು ಯೋಗ ಸೂತ್ರಗಳಂತಾರೆ. ಭಗವಂತನ ಹೆಸರು ಓಂ ಅನ್ನೋದು ಭಗವಂತನ ಹೆಸರು ಅಂದ್ಬಿಟ್ಟು. ಈ ಓಂಕಾರದಲ್ಲಿ ಕೂಡ ತುಂಬ ದೊಡ್ಡ ವಿಚಾರ ಇದೆ. ಪ್ರಪಂಚದಲ್ಲಿ ನಾವು ಯಾವುದೇ ವಸ್ತು ನೋಡಿದ್ರೆ ಇದರಲ್ಲಿ ಹಸ್ತಿ, ಬಾತಿ, ಪ್ರಿಯ, ನಾಮ, ರೂಪ ಈ 5 ಇರ್ತವೆ. ಮೊಬೈಲಲ್ಲಿ ಕೂಡ ಅಷ್ಟೇ. ಮೊಬೈಲ್ ಅಸ್ತಿ, ಮೊಬೈಲ್ ಇದೆ, ಮೊಬೈಲ್ ಭಾತಿ, ಅದು ಜಡವಾದ ಅಂತಃಕರಣ. ಅದು ಮೊಬೈಲ್ಗೆ ನಾನಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಬಟ್ ನಾವು ಚೈತನ್ಯ ಸ್ವರೂಪಗಳೆಲ್ಲ ನಾನು ಇದ್ದೀನಿ, ನಾವು ಅಸ್ತಿ ಎಕ್ಸಿಸ್ಟೆನ್ಸ್ ಇದೆ, ನಾನು ಇದ್ದೀನಿ ಅನ್ನೋ ಜ್ಞಾನ ಕೂಡ, ಕಾನ್ಷಿಯಸ್ನೆಸ್ ಕೂಡ ಇದೆ. ಮತ್ತು ಪ್ರಿಯ, ನಮ್ಮ ಸ್ವರೂಪ ನಮಗೆ ಎಷ್ಟು ಪ್ರಿಯ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಷ್ಟು ಪ್ರಿಯ ಅಂದರೆ ಋಷಿಗಳು ಆವಾಗಲೇ ಪರೀಕ್ಷೆ ಮಾಡಿದ್ದಾರೆ. ಒಂದು ಸತಿ ಹಿಂಗೆ ಜಾಸ್ತಿ ಮಳೆ ಬಂದು ನದಿ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇರುತ್ತೆ, ಅದು ನೀರು ಹೆಚ್ಚಾಗ್ಬಿಟ್ಟಿರುತ್ತೆ, ಕೋತಿ ಮರಿ ಇರುತ್ತೆ ಅದರಲ್ಲಿ. ಆ ಅದು ನೀರು ಹೆಚ್ಚಾಗ್ತಾ ಹೋಗ್ತಿದ್ರೆ ಫಸ್ಟು ತಾಯಿ ಕೋತಿ ಮರಿ ಕೋತಿನ ಕೈಲಿಂದ ಮೇಲ್ಗಡೆ ಎತ್ತಿ ಕಾಪಾಡ್ತಾ ಇರುತ್ತೆ. ಯಾವಾಗ ಅದು ಕೂಡ ಮುಳುಗೋ ಪರಿಸ್ಥಿತಿ ಬಂದ್ಬಿಡುತ್ತೋ, ಕೈಲಿರೋ ಕೋತಿ ಮರಿಯನ್ನು ಕಾಲು ಕೆಳಗಡೆ ಹಾಕ್ಕೊಂಡು ಇನ್ನು ಸ್ವಲ್ಪ ಮೇಲ್ಗಡೆ ತಲೆ ಎತ್ತು ಅದು ಬದುಕೋ ಪ್ರಯತ್ನ ಮಾಡುತ್ತೆ. ಅದನ್ನು ಮತ್ತೆ ಲ್ಯಾಬಲ್ಲಿ ಕಂಟೈನರಲ್ಲಿ ಕೂಡ ಪರೀಕ್ಷೆ ಮಾಡಿದ್ದಾರೆ. ಗ್ಲಾಸ್ ಕಂಟೈನರೆಲ್ಲ ಇಟ್ಟುಬಿಟ್ಟು ನೀರು ಹಾಕಿ ಬಿಡ್ತಾರೆ ಕೋತಿ ಮರಿಯನ್ನು ಬಿಟ್ಟು. ಅಲ್ಲೂ ಕೂಡ ಅಷ್ಟೇ, ನೀರು ಎಲ್ಲಿ ತನಕ ಇಲ್ಲಿ ಕತ್ತು ತನಕ ಬರೋ ತನಕ ಮರಿಯನ್ನು ಕಾಪಾಡ್ತಾ ಇರುತ್ತೆ. ಇನ್ನು ಅದು ಯಾವಾಗ ಮುಳುಗೋ ಪರಿಸ್ಥಿತಿ ಬರುತ್ತೋ ಆ ಕೈಯಲ್ಲಿರೋ ಮರಿಯನ್ನು ಕಾಲು ಕೆಳಗಡೆ ಹಾಕ್ಕೊಂಡು ಅದು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡುತ್ತೆ ತಾಯಿ ಕೋತಿ. ಎಲ್ಲ ಪ್ರಕಾರದ ಸಂಬಂಧಗಳು ಕೂಡ ಅಷ್ಟೇ. ಗಂಡನಿಗೆ ಹೆಂಡತಿ ಇಷ್ಟವಾಗಿದ್ದಾರೆ ಅಂದರೆ ಹೆಂಡತಿ ಅನುಕೂಲವಾಗಿ ನಡ್ಕೊಳ್ಳೋ ತನಕನೇ ಇಷ್ಟ. ಸ್ವಲ್ಪ ಆಪೋಸಿಟಾಗಿ ಪ್ರತಿಕೂಲವಾಗಿದ್ದರೆ ಮತ್ತೆ ಶತ್ರುಗಳಾಗಿಬಿಡ್ತಾರೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಕೂತ್ಕೊಂಡು ಹೇಳ್ತಾರೆ. ಎಲ್ಲವೂ ನಮಗೆ ನಮ್ಮ ಸ್ವರೂಪ ಬಿಟ್ಟರೆ ಇನ್ನೊಂದು ಯಾವುದೂ ಇಚ್ಛ ಎಲ್ಲೂ ನಾವು ಪ್ರೀತಿ ತೋರಿಸೋದಕ್ಕಾಗೋದಿಲ್ಲ. ಹೊರಗಡೆ ಎಲ್ಲ ಪ್ರೀತಿಗಳು ಕ್ಯಾಲ್ಕುಲೇಷನ್ನೇ. ಅವರಿಂದ ನಮಗೇನೋ ಪ್ರಯೋಜನ ಇತ್ತು, ಅವ್ರು ನಮ್ಗೆ ಅನುಕೂಲವಾಗಿದ್ದಾರೆ ಅಂದ್ರೆ ಅವ್ರ ಮೇಲೆ ಪ್ರೀತಿ ಅಷ್ಟೇ. ಆ ಪ್ರಯೋಜನ ಅನುಕೂಲತೆ ಬೇರೆ ಆದಾಗ ಫುಲ್ ಎಲ್ಲ ಸಂಬಂಧಗಳು ಉಲ್ಟಾ ಪಲ್ಟಾ ಆಗಿಬಿಡ್ತವೆ. ತಾಯಿ ಮಗನನ್ನು ಎಷ್ಟು ಹೊಗಳ್ಕೊತಾ ಇರ್ತಾಳೆ, ಮದುವೆ ಆದಮೇಲೆ ಸೊಸೆ ಬಂದ ಮೇಲೆ ಅದೇ ತಾಯಿ ಮಗನ ಬಗ್ಗೆ ಎಲ್ಲ ಕೆಟ್ಟ ಪ್ರಚಾರ ಮಾಡ್ಕೊಬರ್ತಾರೆ. ನನ್ನ ಮಗ ಚೇಂಜ್ ಆಗಿಬಿಟ್ಟ, ಮದುವೆ ಆದಮೇಲೆ ಚೇಂಜ್ ಆಗಿಬಿಟ್ಟ ಅಂತ. ಅಷ್ಟೇ ಮತ್ತೆ ಸಂಸಾರ ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಕ್ಯಾಲ್ಕುಲೇಷನ್ ಪ್ರೀತಿನೇ ಇರುತ್ತೆ. ನಾವು ನಮಗಿಂತ ಇನ್ನೊಬ್ಬರು ಭಿನ್ನವಾಗಿ ಇನ್ನೊಬ್ಬರ ಮೇಲೆ ಹೆಚ್ಚು ಪ್ರೀತಿ ತೋರಿಸೋದೆಲ್ಲ ಸುಳ್ಳದು, ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ಕೂಡ ನಮಗಿಂತ ಭಿನ್ನವಾದ ರೂಪದಲ್ಲಿ ನಾವು ಪ್ರೀತಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲೂ ಕೂಡ ಮತ್ತೆ ಇಂಥ ಭೇದ ಬುದ್ಧಿಗಳೇ ಬರ್ತವೆ. ಅದಕ್ಕೆ ನಮ್ಮ ಒಳಗಡೆ ಇರೋ ಪರಮಾತ್ಮ ಸ್ವರೂಪ ಅಭಿನ್ನ ರೂಪದಿಂದ ನಾವು ಏನು ಪರಮಾತ್ಮನ ತಿಳ್ಕೊತೀವೋ ಆವಾಗ ಹೆಚ್ಚು ಪ್ರೀತಿ ಆಗುತ್ತೆ ಆ ಪರಮಾತ್ಮನಿಗೆ. ನಮ್ಮ ಮೇಲೆ, ನಮ್ಮ ಸ್ವರೂಪದ ಮೇಲೆ ನಮಗೆ ಹೆಚ್ಚು ಪ್ರೀತಿ ಇದೆ. ಯಾಕಂದರೆ ಅದು ಆನಂದ ಸ್ವರೂಪ ನಮ್ಮದು. ನಮ್ಮ ಸ್ವಭಾವದಿಂದ ನಾವು ಹೊರಗಡೆ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಈ ಥರ ಸತ್ತು, ಚಿತ್ತು, ಆನಂದ ಅನ್ನೋದು ನಾವು 3 ಕೂಡ ನಮ್ಮಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ. ಆ ಆನಂದತ್ವವನ್ನು ಹಗಲೊತ್ತು ಎಲ್ಲ ಯಾಕೆ ನಮಗೆ ಆನಂದ ಸಿಗೋದಿಲ್ಲ ಅಂದರೆ ಈ ಶರೀರಗಳ ಅಡ್ಡ ಬಂದುಬಿಡ್ತವೆ. ಗಾಢ ಸುಶುಕ್ತಿಯಲ್ಲಿ ಮನಸ್ಸು, ಬುದ್ಧಿ, ಶರೀರಗಳ ಸಹವಾಸ ಯಾವಾಗ ಬಿಡ್ತೀವೋ ಆನಂದವಾಗಿ ಇರ್ತೀವಿ ನಾವು, ಯಾವುದೇ ದುಃಖಗಳಿರೋದಿಲ್ಲ. ಮತ್ತು ಇನ್ನೊಂದೇನು ಎಕ್ಸ್ಟ್ರಾ ಏನಿದೆ ನಮ್ಮಲ್ಲಿ, ಹೆಸರು, ನಮಗೊಂದು ಹೆಸರು ಮತ್ತು ಒಂದು ರೂಪ, ಆಕಾರ, ನಾಮ, ರೂಪ. ಅಸ್ಥಿ, ಬಾತಿ, ಪ್ರಿಯ, ನಾಮ, ರೂಪ. ಪ್ರತಿಯೊಂದು ವಸ್ತುವಲ್ಲಿ ಈ 5 ಕಾನ್ಸೆಪ್ಟ್ ಇರುತ್ತೆ. ಇದರಲ್ಲಿ ಅಸ್ಥಿ, ಬಾತಿ, ಪ್ರಿಯ ಅನ್ನೋದು ಎಲ್ಲದರಲ್ಲೂ ಕಾಮನ್ ಇರುತ್ತೆ. ಮೊಬೈಲ್ ನನಗೆ ಇಷ್ಟ ಇಲ್ಲ ಅಂದರೆ ಇನ್ನೊಬ್ಬರಿಗೆ ಅವನಿಗೂ ಇಷ್ಟ ಇರುತ್ತೆ. ಯಾರಿಗೊಬ್ಬರಿಗೆ ಅದೊಂದು ಆನಂದ ವಸ್ತು ಆಗೇ ಇರುತ್ತೆ. ಅದು ನಾಮರೂಪಗಳೇನೆಂದರೆ ಅದು ಕೇವಲ ನಾವು ವ್ಯವಹಾರಕ್ಕೆ ಅದೊಂದು ಎಕ್ಸ್ಟ್ರಾ ವಸ್ತು ಅಂತ ಅನ್ಕೊತಾ ಇದ್ದೀವಿ ಅಷ್ಟೇ. ಭ್ರಾಂತಿಯಲ್ಲಿ ಹಂಗೆ ಅನ್ಕೊಂಡ್ಬಿಡ್ತಾ ಇದ್ದೀವಿ. ಅದೊಂದು ಹೊಸ ಪದಾರ್ಥ, ಹೆಸರು, ಶೇಪು ಅಂದ್ಬಿಟ್ಟು. ಈಗ ಮಣ್ಣಿಂದ ಮಡಿಕೆ ಮಾಡ್ತೀವಿ. ಆ ಮಡಿಕೆ ಮಾಡಿದ ಮೇಲೆ ಇದು ಮಣ್ಣಿಂದ ಇದು ಹೊಸ ವಸ್ತು ಉತ್ಪನ್ನ ಆಗಿದೆ ಅಂತ ನಾವು ಅನ್ಕೊತೀವಿ. ಅದು ಹೊಸ ವಸ್ತು ಆದರೆ ಆ ಮಡಿಕೆಯಲ್ಲಿರೋ ಮಣ್ಣಿನ ಅಂಶ ಎಲ್ಲ ತೆಗೆದುಬಿಡಿ. ನಿಮ್ಮ ನಾಮರೂಪಗಳನ್ನ ಎಲ್ಲಾದರೂ ಇಟ್ಕೊಳ್ಳಿ, ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ, ಎಲ್ಲಾದರೂ ಇಟ್ಕೊಳ್ಳೋಕ್ಕಾಗುತ್ತಾ? ಮಣ್ಣಿಂದ ಮಾಡಿರೋ ಮಡಿಕೆಯಲ್ಲಿ ಮಣ್ಣಿನ ಅಂಶನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ರೆ ಅದ್ರ ಮತ್ತೆ ನಾಮರೂಪಗಳು ಎಲ್ಲಾದರೂ ನಿಲ್ಲೋದಕ್ಕೆ ಆಸ್ಕಾರ ಇರುತ್ತಾ? ಇಲ್ಲ, ಅದು ಮಣ್ಣೇ ಆಗಿತ್ತು.
ಅದು ವ್ಯವಹಾರದಲ್ಲಿ ನಾವು ಸ್ವಲ್ಪ ವ್ಯಾವಹಾರಿಕ ಸತ್ವದಲ್ಲಿ ಭ್ರಾಂತಿಯಲ್ಲಿದ್ದೀವಲ್ಲ, ಅದು ನಮಗೆ ಮಣ್ಣಿಂದ ನೀರು ತೊಗೊಂಬರೋದಕ್ಕಾಗೋದಿಲ್ಲ. ಮಡಿಕೆಯಿಂದ ನೀರೆಲ್ಲ ತೊಗೊಂಬರ್ಬೋದು. ಆ ಕ್ರಿಯಾಕಾರಿತ್ವ ಅಂತಾರೆ, ಆ ಪ್ರಯೋಜನತ್ವ ಬುದ್ಧಿ ನಮ್ಮಲ್ಲಿ ಭ್ರಾಂತಿಯಿಂದ ಬಂದುಬಿಟ್ಟು ಇದೊಂದು ಹೊಸ ಪದಾರ್ಥ ಅನ್ಕೊತಾ ಇರ್ತೀವಿ. ನಾಮರೂಪಗಳಿಗೆ ನಿಜವಾಗ್ಲೂ ಅಸ್ತಿತ್ವವೇ ಇಲ್ಲ. ಮಡಿಕೆ ರೂಪದಲ್ಲಿ ಬಂದ ಮೇಲೆ ಕೂಡ ಅದು ಮಣ್ಣೇ ಆಗಿರುತ್ತೆ. ಅದೇ ರೀತಿ ಪ್ರಪಂಚದಲ್ಲಿ ಎಲ್ಲದಕ್ಕೂ ನಾಮರೂಪಗಳು ಏನೆಲ್ಲ ಇದ್ದಾವೋ ಇವೆಲ್ಲ ಕೂಡ ಸುಮ್ಮನೆ ನಾವು ವ್ಯವಹಾರಕ್ಕೆ ಇಟ್ಕೊಂಡಿರೋಂಥ ಹೆಸರುಗಳಷ್ಟೇ ಹೊರತು ಅದರಲ್ಲಿ ಸಚ್ಚಿದಾನಂದ ಪರಮಾತ್ಮನ ಅಂಶನ ತೆಗೆದುಬಿಟ್ರೆ ಈ ಪ್ರಪಂಚದಲ್ಲಿರೋ ನಾಮರೂಪಗಳು ಎಲ್ಲೂ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ನಾಮರೂಪಗಳು ಏನೆಲ್ಲ ಯಾವುದಕ್ಕೆ ಹೆಸರಿದೆಯೋ, ಯಾವುದಕ್ಕೆ ಶೇಪ್ ಇದೆಯೋ, ಯಾವುದಕ್ಕೆ ಗುಣಗಳಿದಾವೋ ಅವೆಲ್ಲವನ್ನು ನಾವು ಶಬ್ದಗಳಿಂದ, ನಾವು ಮಾತಾಡ್ಕೊಳ್ಳೋ ಅಕ್ಷರಗಳಿಂದ ಅದನ್ನು ವರ್ಣಿಸ್ಬೋದು ನಾವು. ಅದಕ್ಕೆ ಈ ನಾಮರೂಪಗಳೆಲ್ಲ ಮಿಥ್ಯ ಅಂದುಬಿಟ್ಟಿದ್ದನು ಅವುಗಳೆಲ್ಲವನ್ನು ಈ ಅಕ್ಷರಗಳಲ್ಲಿ ನಾವು ಲಯ ಮಾಡ್ಕೋಬೇಕು. ಅಕ್ಷರಗಳು ಅ ಆ ಇವೆಲ್ಲ ಮುಂಚೆ ಕೂಡ ಒಂದು ಸತಿ ಹೇಳಿದ್ದೆ. ಒಳಗಡೆಯಿಂದ ನಾಭಿಯಿಂದ ಹೊರಗಡೆ ಗಾಳಿ ಪ್ರಾಣವಾಯು ಹೊರಗಡೆ ಬಂದಾಗ ಆ ಗಾಳಿ ಕಂಠದಲ್ಲಿ ಟಚ್ ಆದಾಗ ಕೆಲವೊಂದು ಅಕ್ಷರ ಉತ್ಪತ್ತಿ ಆಗ್ತವೆ. ಅಕುಹ ವಿಸರ್ಜನೀಯ ನಾಮ ಕಂಠಃ, ಅಕಾರ ಕ ಕ ಗ ಗಣ ಮತ್ತು ಅಕಾರ ವಿಸರ್ಗ, ಇವು ಕಂಠದಲ್ಲಿ ಹೆಚ್ಚು ಇಲ್ಲಿ ಜೋರು ಬಿಡುತ್ತೆ ಒಳಗಡೆಯಿಂದ ಪ್ರಾಣವಾಯು ಹೊರಗಡೆ ಬಂದಾಗ. ಮತ್ತು ಇಚು ಯಶಾನಾಂ ತಾಲುಹು, ಇಕಾರ ಚವರ್ಗ ಚ ಚ ಜಜ್ಜನ ಮತ್ತು ಯಕಾರ ಶಕಾರ, ಇದು ತಾಲು ಅಂತಾರೆ. ತಾಲು ಅಂದರೆ ಹಲ್ಲಿಗಿಂತ ಮೇಲ್ಗಡೆ ಇರೋ ಚಿಗುರು, ಒಳಗಡೆ ಚಿಗುರುತ್ತಲ್ಲ, ನಾವು ಚ ಚ ಜ ಅಂತಾಗ ನಾಲಿಗೆ ಹೋಗ್ಬಿಟ್ಟು ಅಲ್ಲಿ ಟಚ್ ಆಗುತ್ತೆ. ಹಲ್ಲಿನ ಮೇಲ್ಗಡೆ ಇರೋ ಚಿಗುರಿಗೆ ನಾಲಿಗೆ ಟಚ್ ಆಗುತ್ತೆ. ಇದ್ರದ್ದು ಸ್ಥಾನ ಬಂದ್ಬಿಟ್ಟು ತಾಲು ಅಂತಾರೆ. ರಿಟು ರಸಾಣ ಮೂರ್ತ, ರಕಾರ ಟ ಟ ಡ ಡ ಣ ಮತ್ತು ಶಕಾರ, ಇವೆಲ್ಲ ಮೂರ್ಧನ್ಯ ಅಂತಾರೆ. ಹಲ್ಲಿಂದ ಒಳಗಡೆ ಚರ್ಮಕ್ಕಿಂತ ಇನ್ನು ಸ್ವಲ್ಪ ಮೇಲ್ಗಡೆ ಚರ್ಮಕ್ಕೆ ಟ ಠ ಡ ಢ ನ ಅಂದಾಗ ನೋಡಿ ನಾಲ್ಗೆ ಇಲ್ಲಿ ಟಚ್ ಆಗ್ತಾಯಿದೆ ಮೇಲ್ಗಡೆ, ಅಲ್ಲಿ ಟಚ್ ಆದಾಗ ಈ ವರ್ಗ ಹೊರಗಡೆ ಬರುತ್ತೆ. ಋತು ಲಸಾನಾಂ ದಂತಹ, ಲಕಾರ ತ ತ ದ ದ ನ ಸಕಾರ, ಇವು ಉಚ್ಚಾರಣೆ ಮಾಡುವಾಗ ನಾಲಿಗೆ ಹಲ್ಲನ್ನು ಟಚ್ ಮಾಡುತ್ತೆ. ತ ತ ದ ದ ನ ಎಲ್ಲ ಹಲ್ಲನ್ನು ಟಚ್ ಮಾಡ್ತಾ ಇರುತ್ತೆ. ಅದಕ್ಕೆ ಇದರ ಸ್ಥಾನ ದಂತ ಅಂತ. ಉಪು ಪದ್ಮಾನಿಯಾನಾಂ ಗೋಷ್ಠಃ, ಉಕಾರ ಪ ಪ ಬ ಬ ಮ ಅಂದಾಗ ಎರಡು ತುಟಿಗಳು ಟಚ್ ಆಗ್ತವೆ. ಅದಕ್ಕೆ ಇವುಗಳ ಸ್ಥಾನ ಬಂದುಬಿಟ್ಟು ಓಷ್ಠ ಅಂತಾರೆ, ತುಟಿ ಅಂತಾರೆ. ಈ ಥರ ಪ್ರತಿಯೊಂದು ಒಳಗಡೆಯಿಂದ ಒಂದು ಪ್ರಾಣವಾಯು ಹೊರಗಡೆ ಬಂದಾಗ ಆ ಡಿಫ್ರೆಂಟ್ ಜಾಗದಲ್ಲಿ ಅದು ಟಚ್ ಮಾಡಿದಾಗ ಆ ಅಕ್ಷರಗಳು ಹೊರಗಡೆ ಬಂದಿದ್ದಾವೆ. ಆ ಅಕ್ಷರಗಳಲ್ಲಿ ನಾಮರೂಪಾತ್ಮಕವಾದಂಥ ಜಗತ್ತನ್ನು ನಾವು ಕಂಪ್ಲೀಟು ಅಕ್ಷರಗಳಿಂದ ನಾವು ವರ್ಣಿಸಬಹುದು. ಅದಕ್ಕೆ ಈ ಕಂಪ್ಲೀಟ್ ಪ್ರಪಂಚದಲ್ಲಿರೋ ನಾಮರೂಪಾತ್ಮಕವಾದಂಥ ಏನಿದೆ ಅವೆಲ್ಲ ಅಕ್ಷರದಲ್ಲಿ ಲಯ, ವಿವೇಕದಿಂದ ವಿಚಾರದಿಂದ ಲಯ ಮಾಡಿಕೊಂಡು ಈ ಅಕ್ಷರಗಳಿಗೂ ಆ ನಾಮರೂಪಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂದ್ಬಿಟ್ಟು, ಮತ್ತು ಆ ನಾಮರೂಪಗಳ ಶಬ್ದಗಳು ಸ್ಟಾರ್ಟಿಂಗು ಅಗ್ರಿಗೇಟ್ ಸೌಂಡಿನ ಒಂದು ಮೇಯ್ನು ಅಗ್ರಿಗೇಟ್ ಓಂಕಾರ ಅಂತಾರೆ. ಬಾಯಿ ಫುಲ್ ಓಪನ್ ಮಾಡಿಕೊಂಡು ಒಳಗಡೆಯಿಂದ ಪ್ರಾಣವಾಯು ಹೊರಗಡೆ ಬಿಟ್ಟರೆ ಆ ಅಂತ ಬರುತ್ತೆ. ಪೂರ್ತಿ ಮುಚ್ಕೊಂಡು ಒಳಗಡೆಯಿಂದ ಪ್ರಾಣವಾಯು ಬಿಟ್ಟರೆ ಅಂತ ಬರುತ್ತೆ. ಅರ್ಧ ಓಪನ್ ಮಾಡಿದ್ರೆ ಊ ಅಂತ ಬರುತ್ತೆ. ಆ ಊ ಮ, ಈ ಮೂರು ಅಕ್ಷರಗಳೇ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಮಾಡಿದ್ರೆ ಓಂ ಅಂತ ಉತ್ಪತ್ತಿ ಆಗುತ್ತೆ. ಎಲ್ಲ ಸೌಂಡಿನ ಅಗ್ರಿಗೇಟ್ ಅದು. ಆದ್ದರಿಂದ ಈ ಥರ ವಿಚಾರ ಮಾಡಿ ಸಂಪೂರ್ಣ ನಾಮರೂಪಾತ್ಮ ಹಸ್ತಿಬಾತಿ ಪ್ರಿಯ ಅನ್ನೋದನ್ನು ಬಿಟ್ಟು ಮಿಕ್ಕಿದ್ದು ನಾಮರೂಪಗಳನ್ನೆಲ್ಲ ಅಕ್ಷರಗಳಲ್ಲಿ ಲಯ ಮಾಡಿಕೊಂಡು ಆ ಅಕ್ಷರಗಳಲ್ಲೆಲ್ಲವೂ ಕೂಡ ಓಂಕಾರದಿಂದನೇ ಮೂಲವಾಗಿ ಓಂಕಾರ ಇರುತ್ತೆ. ಓಂಕಾರದಲ್ಲಿ ಲಯ ಮಾಡಿಕೊಂಡು ಓಂಕಾರ ಉಚ್ಚಾರಣೆ ಮಾಡಬೇಕು. ದೀರ್ಘೋಚ್ಚಾರಣಂ ಪ್ರಣವಃ ಅಂತಾರೆ. ದೀರ್ಘದಿಂದ ಓಂ ಅಂತ ಉಚ್ಚಾರಣೆ ಮಾಡಿ ಮತ್ತು ಇನ್ನೊಂದು ಓಂಕಾರ ಉಚ್ಚಾರಣೆ ಮಾಡೋದಕ್ಕಿಂತ ಮುಂಚೆ ಗ್ಯಾಪ್ ಕೊಡಬೇಕು. ನೀವು ಸಂಧ್ಯಾ ವಂದನ ಮಾಡಬೇಕಾದ್ರೂ ಕೂಡ ಅಲ್ಲಿ ಪ್ರಾಣಾಯಾಮ ಮಂತ್ರ ಒಂದು ಬರುತ್ತೆ. ಆ ಪ್ರಾಣಾಯಾಮ ಮಂತ್ರ ಹೇಳ್ಕೊಂಡು ಪ್ರಾಣಾಯಾಮ ಮಾಡುವಾಗ ಒಂದು ಓಂಕಾರ ಉಚ್ಚಾರಣೆ ಮಾಡೋ ಅಷ್ಟರಲ್ಲಿ ಹಿಂಗೆ ಒಂದು ಕಡೆಯಿಂದ ಗಾಳಿ ಹೇಳ್ಕೋಬೇಕು. ಮತ್ತು ಅಷ್ಟೇ ಸಮಯ ಹೊಟ್ಟೆಯಲ್ಲಿ ಗಾಳಿಯನ್ನು ತುಂಬಿಸ್ಕೊಂಡು ಹೊರಗಡೆ ಬಿಡಬಾರ್ದು, ಹಂಗೆ ಇಟ್ಕೊಂಡಿರಬೇಕು. ಮತ್ತು ಈ ಕಡೆ ಇದನ್ನು ಮುಚ್ಚಿಕೊಂಡು ಮತ್ತೆ ಇನ್ನೊಂದು ಓಂಕಾರ ಉಚ್ಚಾರಣೆ ಮಾಡೋಷ್ಟು ಸಮಯದಲ್ಲಿ ಮೆಲ್ಲಗೆ ಲೆಫ್ಟಲ್ಲಿ ಬಿಡಬೇಕು. ಬಿಟ್ಟ ಮೇಲೆ ಮತ್ತೆ ಒಂದು ಓಂಕಾರ ಉಚ್ಚಾರಣೆ ಪೂರ್ತಿ ಆದಮೇಲೆ ಗಾಳಿಯೆಲ್ಲ ಹೊರಗಡೆ ಬಿಟ್ಟ ಮೇಲೆ ಅದು ರೇಚಕ ಅಂತಾರೆ. ಗಾಳಿಯನ್ನು ಫಸ್ಟು ಒಳಗಡೆ ತಗೊಂಡು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡಿವಿ, ಮತ್ತು ಗಾಳಿಯೆಲ್ಲ ಹೊರಗಡೆ ಬಿಟ್ಟು ಹೊಟ್ಟೆ ಖಾಲಿ ಮಾಡಿಕೊಂಡಾಗ ಆವಾಗ ಮತ್ತೆ ನಿಲ್ಲಿಸಬೇಕು. ಇನ್ನೊಂದು ಓಂಕಾರ ಉಚ್ಚಾರಣೆ ಮಾಡೋದಕ್ಕಿಂತ ಮುಂಚೆ ಗ್ಯಾಪ್ ಕೊಡಬೇಕು.
ಆ ಗ್ಯಾಪ್ಗಳೇ ಓಂಕಾರಕ್ಕೂ ಇನ್ನೊಂದು ಓಂಕಾರಕ್ಕೂ ಮಧ್ಯದಲ್ಲಿರೋ ಗ್ಯಾಪೇ ತುರ್ಯಾವಸ್ಥೆ. ಆ ಗ್ಯಾಪಲ್ಲಿ ಉಸಿರಾಡಬಾರ್ದು, ಪ್ರಾಣನ ನಿಲ್ಲಿಸ್ಕೋಬೇಕು. ಪ್ರಾಣಬಂಧನಾತ್ ಲೀನ ಮಾನಸವು ಅಂತ. ಇಲ್ಲ ಪ್ರಾಣನಾದರೂ ನೀನು ನಿಲ್ಲಿಸ್ಕೋ, ಮನಸ್ಸು ನಿಲ್ಲುತ್ತೆ. ಇಲ್ಲ ಮನಸ್ಸನ್ನಾದರೂ ನೀನು ಕಡಿಮೆ ವಿಚಾರ ಮಾಡು, ಪ್ರಾಣ ಆಟೋಮೆಟಿಕ್ ಕಂಟ್ರೋಲಿಗೆ ಬರುತ್ತೆ. ಕಪ್ಪೆ ಹತ್ರ ಇದೆ ಜ್ಞಾನ. 6 ತಿಂಗಳಿಂದ 8 ತಿಂಗಳು ಅದು ಹಸಿವು ಬಾಯಾರಿಕೆ ಇರೋದಿಲ್ಲ. ಯಾಕಂದರೆ ಪ್ರಾಣನ ಸ್ತಬ್ಧ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದು ಸಸ್ಪೆಂಡೆಡ್ ಆ್ಯನಿಮೇಷನ್ ಅಂತಾರೆ. ನಾವು ಕೂಡ ಅಷ್ಟೇ ಈ ಓಂಕಾರ ಈ ವಿಚಾರದಿಂದ ಎಲ್ಲ ಲಯ ಮಾಡಿಕೊಂಡು ಒಂದು ಓಂಕಾರ ಮತ್ತು ಇನ್ನೊಂದು ಓಂಕಾರ ಮಧ್ಯದಲ್ಲಿ ಗ್ಯಾಪ್ಗಳಿರ್ತಾವಲ್ಲ, ಆ ಗ್ಯಾಪ್ಗಳನ್ನು ಬೆಳೆಸ್ಕೊತ ಕುಂಭಕ ರೇಚೆಗಳಲ್ಲಿ ಪ್ರಾಣನ ನಿಲ್ಲಿಸೋ ಅಭ್ಯಾಸ ಮಾಡಬೇಕು. ಇಂಡಿಯನ್ ಆರ್ಮಿದಲ್ಲಿ ನೇವಿನಲ್ಲಿ 9 ನಿಮಿಷ ನೀರು ಒಳಗಡೆ ಉಸಿರಾಡೋದನ್ನು ನಿಲ್ಲಿಸ್ತಾರೆ. ಅವರೇನು ಮೋಕ್ಷದ ಸಲುವಾಗಿ ಏನು ಸಾಧನೆ ಮಾಡ್ತಾಯಿಲ್ಲ, ಆದರೂ ಕೂಡ 9 ನಿಮಿಷ ನಿಲ್ಲಿಸೋಷ್ಟು ಸಾಮರ್ಥ್ಯ ಹೊಂದುತ್ತಾರೆ. ಒಬ್ಬರು ಮನುಷ್ಯ ಸಾಧ್ಯ ಆಗ್ತಾಯಿದೆ ಅಂದರೆ ನಮ್ಮ ಕೈಲಾಗುತ್ತೆ. ಪ್ರಾಣಾಯಾಮ ಮಾಡಿಕೊಂಡು ಆ ಒಂದು ತುರಿಯ ಅವಸ್ಥೆ ಗ್ಯಾಪ್ಗಳನ್ನು ಬೆಳೆಸ್ಕೊತ ಹೋಗ್ತಾ ಇರಬೇಕು. ಯಾವಾಗ ಪ್ರಾಣ ಆಡೋದು ಸ್ತಬ್ಧ ಮಾಡ್ಕೊಂಡ್ಬಿಡ್ತೀವೋ ಮತ್ತು ಹಸಿವು ಬಾಯಾರಿಕೆಗಳಿರೋದಿಲ್ಲ. ಅದಕ್ಕೆ ಯೋಗಿಗಳು 10 ವರ್ಷ 15 ವರ್ಷ ಸಮಾಧಿ ಸ್ಥಿತಿ ಇದ್ದರೂ ಕೂಡ ಅವ್ರಿಗೆ ಹಸಿವು ಬಾಯಾರಿಕೆ ಆಗೋದಿಲ್ಲ. ಯಾಕಂದರೆ ಪ್ರಾಣನ ಅವ್ರು ಸ್ತಬ್ಧ ಮಾಡ್ಕೊಂಡಿರ್ತಾರೆ. ಆ ಥರ ಎಲ್ಲ ಇಡೀ ಪ್ರಪಂಚನ ಓಂಕಾರದಲ್ಲಿ ಲಯ ಮಾಡಿಕೊಂಡು ಓಂಕಾರ ಮಧ್ಯದಲ್ಲಿ ನೀನು ನಿನ್ನ ಸ್ವರೂಪದಲ್ಲಿ ಈ ಪ್ರಾಣನ ಕೂಡ ನೀನು ಬಂಧನ ಮಾಡಿಕೊಂಡ್ರೆ ನಿನ್ನ ಓನ್ ಸ್ವರೂಪ, ನಿನ್ನ ಸ್ವರೂಪ ಜ್ಞಾನ ಅಂತ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅನ್ನೋ ಒಂದು ಸ್ಥಿತಿ ನಿನಗೆ ಸಿಗುತ್ತೆ. ಅದಕ್ಕೆ ಹ್ರೀಂ ಎಂಬ ಪ್ರಣವ ಸ್ವರೂಪಳೆ ನೀನು ಅಂತ ಬೀಜಾಕ್ಷರಗಳಿಗೆ ಓಂಕಾರಕ್ಕೆ ಇಷ್ಟೊಂದು ಪವರ್ಫುಲ್ ಇರುತ್ತೆ. ಈ ಥರ ಓಂಕಾರ ಉಪಾಸನೆ ಮಾಡ್ಕೊತಾ ಇರಬೇಕು. ಅದರಿಂದ ಆ ಹೆಸರುಗಳಲ್ಲೇ ಸ್ತುತಿ ಮಾಡ್ತಾಯಿದ್ದಾರೆ. ಮತ್ತು ಸುಖವನ್ನುಂಟು ಮಾಡುವವಳೇ, ಸುಖ ಸ್ವರೂಪನೇ. ಪರಮಾನಂದನ ಬಗ್ಗೆ ಪರೋಕ್ಷ ಜ್ಞಾನ ಬಂದ್ರೂ ಸಾಕು, ಎಷ್ಟು ತೃಪ್ತಿ ಸಿಗುತ್ತೆ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಎಲ್ಲ ಕಷ್ಟಗಳು ದೂರ ಆಯ್ತಪ್ಪ. ಸುಮ್ಮನೆ ವ್ಯರ್ಥವಾಗಿ ದುಃಖ ಅಂತ ಅಳ್ತಾ ಇದ್ದೆ. ನನಗೂ ಈ ಪ್ರಪಂಚಕ್ಕೆ ಈ ಶರೀರಕ್ಕೆ ಏನು ಸಂಬಂಧವೇ ಇಲ್ಲ, ಇದೆಲ್ಲ ಮಾಯ, ಇದು ಇಲ್ಲದೇ ಇರೋದು ಇದ್ದಂಗೆ ಕಾಣಿಸ್ತಾ ಇದೆ ಅಷ್ಟೇ, ಇದು ವಾಸ್ತವಿಕವಾಗಿಲ್ಲ ಅಂತ. ಆದ್ದರಿಂದ ಸುಖವನ್ನೇ ಉಂಟು ಮಾಡ್ತಾಳೆ ದೇವಿಯನ್ನು ತಿಳ್ಕೊಂಡ್ರೆ. ದಂಡಾಯುಧ ಧರಿಸಿದವಳೆ, ಭಕ್ತ ರಕ್ಷಕಳೆ, ನಮೋ ನಮೋ ಎಂದರು. ಮತ್ತು ಭಯಂಕರ ಸ್ವರೂಪಳೇ, ನರಸಿಂಹ ರೂಪಳೇ, ಚಂಡಿ ಮುಂಡರ ಸಂಹರಿಸಿದ ಆಕೆಯೇ, ಸರ್ವ ದೇವತೆಗಳೇ ಒಡೆಯಳೆ, ಭ್ರಮರ ರೂಪ ರಾಕ್ಷಸನನ್ನು ಕೊಂದಾಕೆಯೇ, ರಕ್ತದಂತ ರಾಕ್ಷಸನನ್ನು ಕೊಂದಾಕೆಯೇ, ಶಿವದೂತೆಯೇ, ಜಗವಲಯಿಸುವ ಶಕ್ತಳೇ, ವಿವೇಕಿಯೇ, ಬ್ರಹ್ಮಸ್ವರೂಪಳೇ, ದೇವತೆಗಳಿಗೆ ದೇವಳಾದೇಕೆಯೇ, ನಾರಾಯಣಿ ರಕ್ಷಿಸು ಎಂದರು. ಈ ರೀತಿ ದೇವತೆಗಳು ಸ್ತುತಿಸಲು ದೇವಿಯು ಕೊನೆಗೆ ನುಡಿದಳು. ಆವಾಗ ದೇವಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 28ನೆಯ ಯುಗಕ್ಕೆ ವೈವಸ್ವತ ಮನ್ವಂತರ, ನಾವಿರೋದು 28ನೇ ಯುಗದಲ್ಲಿ. ವೈವಸ್ವತ ಮನ್ವಂತರ ಬರಲು ಆಗ ಶುಂಭ ನಿಶುಂಭರು ಪುನಃ ಹುಟ್ಟುವರು. ಈ ರಾಕ್ಷಸನ ಈಗೇನೋ ಸಾಯಿಸಿಬಿಟ್ಟಿದ್ದೀನಿ, ಮತ್ತೆ ಅವರು ಪುನಃ ಹುಟ್ಟುವರು ಅಂತ. ಪ್ರತಿ ಯುಗದಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿವಸ ಸತ್ಯಯುಗ ಧರ್ಮಗಳು ನಡೀತಾ ಇರ್ತವೆ, ಮತ್ತು ರಜೋಗುಣ ಪ್ರಧಾನ ಆಗಿ ನಡೀತವೆ, ಮತ್ತು ತಮೋಗುಣ ಪ್ರಧಾನ ಆಗಿ ಯುದ್ಧಗಳು ಪ್ರಳಯಗಳಾಗ್ತಾ ಇರ್ತವೆ. ಮತ್ತು ಆ ಪೆಟ್ಟು ಬಿದ್ದ ಮೇಲೆ ಮತ್ತೆ ಸ್ವಲ್ಪ ದಿವಸ ಸಾತ್ವಿಕವಾಗಿ ನಡೀತಾ ಇರ್ತಾರೆ. ಆದ್ದರಿಂದ ಈ ಶುಂಭ ನಿಶುಂಭರಂದರೆ ಅಹಂ ಮಮಕಾರಗಳು. ಮುಂಚೆ ಎಲ್ಲ ತಪಸ್ವಿಗಳಿತ್ತು, ಹೆಚ್ಚು ನಾನು ನನ್ನದು ಅನ್ನೋದು ಭಾವನೆ ಹೆಚ್ಚಿರೋದಿಲ್ಲ ಜನರಲ್ಲಿ. ಈ ಕಾಲ ಹೆಂಗೆ ವಿಪರೀತ ಆಗ್ತಾ ಇರ್ತೀವಿ, ಎಷ್ಟು ಎಲ್ಲರೂ ಸ್ವಾರ್ಥಿಗಳಾಗ್ಬಿಡ್ತಾರೆ. ನಾನು ನನ್ನದು ತಮ್ಮ ಸ್ವಾರ್ಥಕ್ಕೆ ಬಿಟ್ಟು ಸ್ವಾರ್ಥದಿಂದ ಹೊರಗಡೆ ಒಂದು ಕೆಲಸ ಮಾಡೋದಿಲ್ಲ, ಕೇವಲ ಸ್ವಾರ್ಥದಿಂದನೇ ಜೀವನ ನಡೆಸಿಬಿಡ್ತಾ ಇರ್ತಾರೆ. ಆದ್ದರಿಂದ ಮತ್ತೆ ಅದು ಭಾವನೆ ಬಂದುಬಿಡ್ತಾ ಇರುತ್ತೆ, ಅಹಮ್ಮಮ್ಮ ಭಾವಗಳು. ಅದಕ್ಕೆ 28ನೇ ಯುಗದಲ್ಲಿ ಮತ್ತೆ ಶುಂಭ ನಿಶುಂಭರು ಪುನಃ ಹುಟ್ಟುವರು. ಅವರನ್ನು ಕೊಳ್ಳಲಿಕ್ಕೆ ನಂದಗೋಪನೆಂಬ ಗೊಲ್ಲನು ಹೆಂಡತಿಯಾದ ಯಶೋದೆಯಲ್ಲಿ ಹುಟ್ಟುವನೆಂದಳು ಶ್ರೀಕೃಷ್ಣನ್. ಅವರನ್ನು ಕೊಲ್ಲೋದಕ್ಕೆ ಶ್ರೀಕೃಷ್ಣನ ರೂಪದಲ್ಲಿ ಮತ್ತೆ ನಾನೇ ಬರ್ತೀನಿ ಅಂತ. ಶುಂಭ ನಿಶುಂಭರು ದಿಟ್ಟ ವೈಪ್ರಾಚಿತ್ತರೆಂಬ ಹೆಸರುಳ್ಳವರೆನಿಸಿ ಹುಟ್ಟುವರು. ದ್ವಾಪರ ಯುಗದ ಅಂತ್ಯದಲ್ಲಿ ನಾನು ದುರ್ಗಿಯಾಗಿ ಅವರನ್ನು ಸಂಹರಿಸುವೆನು. ಭಕ್ತರಿಗೆ ಅವರು ಬೇಡಿದ್ದನ್ನು ಕೊಟ್ಟು ಸಂತೋಷಪಡಿಸುವೆ. ಇಷ್ಟು ನಿಮಗೆ ತಿಳಿದಿರಲೆಂದು ಶಾರದಾದೇವಿಯು ದೇವತೆಗಳೆದುರಿಗೆ ನುಡಿದಳು. ದೇವತೆಗಳಿರ, ನೀವು ಕೇಳಿರಿ. ಯುದ್ಧದಲ್ಲಿ ಮಧುಕೈಟವರನ್ನು ಮಡುಹಿದ್ದನ್ನು, ಮಹಿಷಾಸುರನನ್ನು ಕಡೆಹಿದ್ದನ್ನು, ಶುಂಭ ನಿಶುಂಭರು ಸಂಹರಿಸಿದ್ದನ್ನು, ಅಂದರೆ
ಈ 3 ಚರಿತ್ರೆಯನ್ನು ಮನೆಯಲ್ಲಿ ಭಕ್ತಿಯಿಂದ ಓದಬೇಕು. ಪ್ರತಿದಿನ ಓದಿದರೆ ಸ್ವರೂಪ ಸಿದ್ಧಿ ಪ್ರಾಪ್ತವಾಗುವುದು. ಮತ್ತಿನ್ನೇನು ಎಷ್ಟು ಜ್ಞಾನದ ವಿಚಾರ ಇದೆ. ಒಂದೊಂದು ಶಬ್ದದಲ್ಲಿ ಇಷ್ಟೊಂದು ಜ್ಞಾನ, ಮೋಕ್ಷ ಸಾಧನೆ ಬಗ್ಗೆನೇ ಎಲ್ಲ. ಆ ರಾಕ್ಷಸರು ಯಾರೂ ಇಲ್ಲ, ನಮ್ಮಲ್ಲಿರೋವಂಥ ಆಸುರಿ ಸಂಪತ್ತಿಗಳೇ. ರಾಕ್ಷಸರ ಗುಣಗಳು ನಮ್ಮಲ್ಲಿ ಏನಿದಾವೆ ಆ ಗುಣಗಳನ್ನು ನಾವು ಸಾಯಿಸ್ಕೋಬೇಕು. ಆ ಗುಣಗಳನ್ನು ಸಾಯಿಸ್ಕೋಬೇಕಂದ್ರೆ ನಮ್ಮಲ್ಲಿರೋ ದೇವಿಯನ್ನು ನಾವು ಹೊರಗಡೆ ತೆಗಿಬೇಕು. ನಮ್ಮಲ್ಲಿರೋ ದೇವಿಯನ್ನು ಹೊರಗಡೆ ತೆಗೆಯೋದು ಹೇಗೆ ಅಂದರೆ ನಿಷ್ಕಾಮ ಕರ್ಮಯೋಗ, ಭಕ್ತಿ ಅಂದರೆ ಉಪಾಸನೆ ಮತ್ತು ಜ್ಞಾನದ ವಿಚಾರ. ಈ 3 ಸಾಧನೆಗಳಿಂದ ನಾವು ನಮ್ಮಲ್ಲಿರೋ ದೇವಿಯನ್ನು ಹೊರಗಡೆ ತೆಗೆದರೆ ನಮ್ಮಲ್ಲಿರೋ ರಾಕ್ಷಸ ಗುಣಗಳೆಲ್ಲ ಹೋಗ್ತವೆ. ಆದ್ದರಿಂದ ಇಂಥ ಒಂದು ಅದ್ಭುತವಾದ ಚರಿತ್ರೆಯನ್ನು ಓದ್ತಾ ಇದ್ದರೆ ಸ್ವರೂಪ ಸಿದ್ಧಿ ಪ್ರಾಪ್ತವಾಗುವುದು. ಅದು ಆಗದಿದ್ದರೆ ತದಿಗೆ ಅಂದರೆ ತೃತೀಯ, ತದಿಗೆ ದಿವಸ, ಅಷ್ಟಮಿ ದಿವಸ ಡೈಲಿ ಓದೋಕ್ಕಾಗಲಿಲ್ಲ ಅಂದರೆ ತದಿಗೆ, ಅಷ್ಟಮಿ, ನವಮಿ, ಚತುರ್ದಶಿ, ಪೂರ್ಣಿಮಾ ಈ 4 ತಿಥಿಗಳಲ್ಲಿ ನೀನು ಅದನ್ನು ಓದಬಹುದು. ದೇವಿ ಚರಿತ್ರೆಯನ್ನು ಮತ್ತೆ ಮತ್ತೆ ತಿಳ್ಕೊತಾ ಇರ್ಬೋದು. ಮತ್ತು ಮಂಗಳವಾರ, ಶುಕ್ರವಾರ ಇದನ್ನು ಹೆಚ್ಚು ಪಾಠನೆ ಮಾಡಿದ್ರೆ ಹೆಚ್ಚು ಫಲ ಇರುತ್ತೆ. ಅಷ್ಟು ಆಗಲಿಲ್ಲ ಅಂದರೆ ಅಟ್ಲೀಸ್ಟು ವರ್ಷಕ್ಕೊಂದ್ಸತಿ ನವರಾತ್ರಿಯ 9 ದಿನಗಳಲ್ಲಿ ಭಯಭಕ್ತಿಯಿಂದ ಓದಿ ಸಿದ್ಧಿಯನ್ನು ಪಡೆಯಿರಿ ಅಂತ ದೇವಿ ಸ್ವಯಂ ಹೇಳ್ತಾ ಇದ್ದಾಳೆ. ಕಾವ್ಯದಿಂದ ಓದಿದರಾಗುವ ಫಲಗಳು ಸರ್ವ ಪಾಪಗಳು, ಬಡತನ, ಶತ್ರು ಭಯಗಳು. ಈ ದೇವಿ ಪುರಾಣದಲ್ಲಿ 2 ನಮಗೆ ಈ ಲೋಕದಲ್ಲೂ ಕೂಡ ಸಿರಿ ಸಂಪತ್ತು, ಇಲ್ಲೂ ಕೂಡ ಫಲಗಳು ಸಿಗ್ತವೆ. ಬೇಡ ನನಗೆ ಈ ಲೋಕದಲ್ಲಿ ಏನು ಬೇಡ, ನನಗೆ ಮೋಕ್ಷನೇ ಬೇಕು ಅಂದ್ಕೊಂಡವರಿಗೆ ಅಂತಃಕರಣ ಶುದ್ಧಿಯಿಂದ ಜ್ಞಾನ ಕೂಡ ಸಿಕ್ಬಿಡುತ್ತೆ. 2 ಪ್ರಕಾರದ ಫಲವಿರುತ್ತೆ. ಚಿದಾನಂದ ಅವಧೂತರು ಜ್ಞಾನ ಸಿಂಧು ಅನ್ನೋ ಪುಸ್ತಕ ಬರೆದಿರ್ತಾರೆ. ಕೇವಲ ಮೋಕ್ಷ ಬೇಕಾದರೆ ನೀವು ಜ್ಞಾನ ಸಿಂಧುವನ್ನು ಓದಿ. ಇಲ್ಲ, ಈ ಲೋಕದಲ್ಲೂ ಸಿರಿ ಸಂಪತ್ತುಗಳು, ಇಲ್ಲೂ ಸಮಸ್ಯೆಗಳು ಪರಿಷ್ಕಾರ ಆಗಿ ಮೋಕ್ಷ 2 ಬೇಕು ಅಂದ್ಕೊಂಡವರು ಈ ದೇವಿ ಪುರಾಣವು. ಇದರಲ್ಲಿ 2 ಇರುತ್ತೆ. ಲೋಕದಲ್ಲಿ ಇರುವಂಥವ್ರಿಗೆ ಕಾಮನೆ ಇದ್ದವ್ರಿಗೂ ಕೂಡ ಆ ಕಾಮನೆ ಕೂಡ ಪೂರ್ತಿ ಆಗುತ್ತೆ, ಮೋಕ್ಷ ಬೇಕು ಅಂದ್ಕೊಳ್ಳೋರಿಗೆ ಮೋಕ್ಷನೂ ಸಿಗುತ್ತೆ ಅಂತ ಮುಂಚೆನೇ ಹೇಳಿರ್ತಾರೆ. ಆದ್ದರಿಂದ ನಿಮಗಿರೋ ಬಡತನ, ಶತ್ರು ಭಯಗಳು, ರಾಜಕಳ್ಳ, ಇನ್ಕಮ್ ಟ್ಯಾಕ್ಸ್ ಭಯಗಳು, ಹುಳಿ, ಚೇಳು, ಹಾವು, ತೋಳ, ಭೂತ ಸಮೂಹಗಳ ಅಂಜಿಕೆ ಮೊದಲಾದವುಗಳು ಹೋಗಿ ಸಂತೋಷದಿಂದ ಇರುವರು. ದೇವಿಯ ಮಹಿಮೆಯ ಓದಿದರೆ ಮಾರಿ, ದುರ್ಗಿ, ಮಹಾದ್ಭುತದ ಭಯವೆಂಬ 3 ವಿಪರೀತ ಸೂಚನೆಗಳು ಇಲ್ಲದಂತಾಗುವವು. ಜ್ಞಾನದಿಂದನೇ ಭಯ ಆಗೋದು. ಅದಕ್ಕೆ ವಿದ್ಯಾರಣ್ಯ ಸ್ವಾಮೀಜಿ ಅಂತಾರೆ, ನೀವು ವೇದಾಂತ ವಿಚಾರ ಮಾಡ್ತಾಯಿದ್ರೆ ವೇದಾಂತ ಮಂಥನ, ಅಲ್ಲಿ ಸಮುದ್ರ ಮಂಥನ ಮಾಡ್ತಾರಲ್ಲ ದೇವತೆಗಳು, ರಾಕ್ಷಸಗಳು ಮಂದಾರ ಪರ್ವತನಿಟ್ಟು ಅಲ್ಲಿ ಏನೇನೋ ಉತ್ಪತ್ತಿ ಆಗುತ್ತೆ. ಐರಾವತ, ಲಕ್ಷ್ಮೀದೇವಿ, ವಜ್ರ ವೈಡೂರ್ಯಗಳು, ಅಮೃತ ಕೂಡ ಮತ್ತು ಧನ್ವಂತರಿ ಎಲ್ಲ ಉತ್ಪತ್ತಿ ಆಗ್ತಾರೆ. ಅದೇ ಥರ ನಾವು ಇಲ್ಲಿ ವೇದಾಂತ ವಿಚಾರ, ವೇದಾಂತವನ್ನು ಮಂಥನ ಮಾಡಿದ್ರೆ ಏನೆಲ್ಲ ಉತ್ಪತ್ತಿ ಆಗುತ್ತಂತ ಒಂದು ಅದ್ಭುತವಾದ ಶ್ಲೋಕದಲ್ಲಿ ಹೇಳಿದ್ದಾರೆ ವಿದ್ಯಾರಣ್ಯ ಸ್ವಾಮೀಜಿಗಳು. ಧೈರ್ಯೈರಾವತ ಶಾಂತಿದೇನು ದಮನ ಮಂದಾರ ವೃಕ್ಷಂ ಸದಾ ಮೈತ್ರ್ಯಾದ್ಯಪ್ಸರಸಂ ವಿವೇಕತುರಗಂ ಸಂತೋಷ ಚಿಂತಾಮಣಿಂ ಆತ್ಮಜ್ಞಾನಮಹಾಮೃತಂ ಸಮರಸಂ ವೈರಾಗ್ಯಚಂದ್ರೋದಯಂ ವೇದಾಂತಾರ್ಣವಮಾಶ್ರಯನ್ನನುದಿನಂ ಸೇವಸ್ವಮುಕ್ತಿಶ್ರಿಯಂ. ನೀನು ಯಾವಾಗ ವೇದಾಂತ ಅರ್ಣವ ಮಾಡಿದ್ರೆ ಧೈರ್ಯೈರಾವತ, ಐರಾವತ ಎಷ್ಟು ಬಲವಾಗಿರುತ್ತೆ ಅಷ್ಟು ಧೈರ್ಯ ಉತ್ಪನ್ನ ಆಗುತ್ತಂತೆ. ಎಷ್ಟು ಹೆದರ್ತಾ ಇರ್ತೀವಿ ಜೀವನದಲ್ಲಿ ಅವಿದ್ಯೆಯಿಂದ, ಅಜ್ಞಾನದಿಂದ. ಇವಾಗ ಹೆಂಗೋ, ನಾಳೆ ಹೆಂಗೋ, ವಯಸ್ಸಾದ್ಮೇಲೆ ನನ್ನ ಯಾರು ನೋಡ್ಕೊತಾರೋ, ಹೆಂಗಿರುತ್ತೋ ಏನೋ, ಆ ರೋಗ ಬಂದರೆ ಏನು ಮಾಡಬೇಕು, ಈ ರೋಗ ಬಂದರೆ ಏನು ಮಾಡಬೇಕಂತ ಹೆಚ್ಚಿಗೂ ಹೆದರ್ತಾ ಇರ್ತೀವಿ. ಅದು ಜ್ಞಾನ ಇದ್ದವನು ಹೋಗಲಿ ಬಿಡು, ಈ ಶರೀರ ಈಗಲೇ ಬಿದ್ದೋಗಲಿ ಬಿಡು, ನಾಳೆನೇ ಬಿದ್ದೋಗಲಿ, ಏನು ಸಂಬಂಧ ಇದೆ, ನನಗೂ ಈ ಶರೀರಕ್ಕೇನು ಸಂಬಂಧನೇ ಇಲ್ಲ, ಇದು ನನ್ನ ಸ್ವರೂಪವೇ ಅಲ್ಲ ಅಂತ ಮುಂಚೆನೇ ಬಿಟ್ಟುಬಿಟ್ಟಿರ್ತಾನೆ. ಇದರ ಮೇಲೆ ಅವನು ಯಾವುದಕ್ಕೂ ಹೆದರೋದೇ ಇಲ್ಲ. ಆ ಥರ ಅಷ್ಟೊಂದು ಧೈರ್ಯ ಬರುತ್ತೆ. ಮೈತ್ರಾದಿ ಅಪ್ಸರಸಂ, ಅಲ್ಲಿ ಅಪ್ಸರಸರು ಹೆಂಗೆ ಉತ್ಪನ್ನ ಆಗ್ತಾರೆ ಸಮುದ್ರ ಮಂಥದ, ಇಲ್ಲಿ ಮೈತ್ರಾದಿ ಗುಣಗಳು ಅಂದರೆ ಶಮಾದಿ ಷಟ್ಕ ಸಂಪತ್ತಿಗಳು, ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತೀಕ್ಷ, ಶ್ರದ್ಧಾ, ಸಮಾಧಾನ, ಮುಮುಕ್ಷುತ್ವ ಇವೆಲ್ಲ ಕೂಡ ಉತ್ಪನ್ನ ಆಗ್ತಾ ಇರುತ್ತೆ ವಿಚಾರ ಮಾಡ್ತಾಯಿದ್ರೆ. ಮತ್ತು ವಿವೇಕ ತುರಗಂ, ಬುದ್ಧಿ ಎಷ್ಟು ತೀಕ್ಷ್ಣತೆ ಆಗಿಬಿಡುತ್ತಂದರೆ ತುಂಬಾ ಶಾರ್ಪ್ ಆಗಿಬಿಡುತ್ತೆ. ಮತ್ತು ನಾವು ಲೌಕಿಕವಾದಿ ಯಾವ ಕೆಲಸ ಮಾಡಿದ್ರೂ ಕೂಡ ತುಂಬ ಬುದ್ಧಿವಂತದಿಂದನೇ ಮಾಡ್ತೀವಿ, ಅಷ್ಟು ಬುದ್ಧಿ ತೀಕ್ಷ್ಣ ಆಗಿಬಿಡುತ್ತೆ ವೇದಾಂತ ವಿಚಾರ ಮಾಡ್ತಾಯಿದ್ರೆ. ಮತ್ತು ಆತ್ಮಜ್ಞಾನ ಎಂಬ ಮಹಾ ಅಮೃತ ಉತ್ಪನ್ನ ಆಗುತ್ತೆ.
ಈಗ ವೈರಾಗ್ಯ, ಪ್ರಪಂಚದ ಮೇಲೆ ವೈರಾಗ್ಯ ಬರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ, ಎಲ್ಲೆಲ್ಲೋ ಆಸಕ್ತಿ ಇರುತ್ತೆ. ಆದರೆ ನೀವು ವೇದಾಂತ ವಿಚಾರ ಡೈಲಿ ಮಾಡ್ತಾಯಿದ್ರೆ ತುಂಬ ಬೇಗ ನೀವು ಪ್ರಪಂಚದ ಮೇಲೆ ವೈರಾಗ್ಯ ಬಂದ್ಬಿಡುತ್ತೆ. ಎಲ್ಲಿ ತನಕ ಅತ್ಯಂತ ವೈರಾಗ್ಯ ಬರೋದಿಲ್ವೋ ಈ ಜ್ಞಾನ ಅಂಟೋದಿಲ್ಲ. ಅತ್ಯಂತ ವೈರಾಗ್ಯವತ ಸಮಾಧಿ ಸಮಾಹಿತಸ್ಯೈವ ದೃಢ ಪ್ರಬೋಧ ಪ್ರಬುದ್ಧ ತತ್ವಸ್ಯ ಹಿ ಬಂಧ ಮುಕ್ತಿ ಮುಕ್ತಾತ್ಮನೋ ನಿತ್ಯ ಸುಖಾನುಭೂತಿ ಅಂತ. ಅತ್ಯಂತ ವೈರಾಗ್ಯ ಯಾರಿಗೆ ಬರುತ್ತೋ ಅವನಿಗೆ ಈ ಜ್ಞಾನ ಪರಿಪಾಕವಾಗುತ್ತೆ. ಇಲ್ಲ ಅಂದರೆ ಇದು ಇನ್ಫಾರ್ಮೇಷನ್ ರೂಪದಲ್ಲೇ ಇರುತ್ತೆ ಅಷ್ಟೇ. ಬ್ರಹ್ಮ ಬ್ರಹ್ಮ ಅಂತ ಅನ್ಕೊತಾ ಇರ್ಬೋದು. ಎಲ್ಲ ರಾಗದ್ವೇಷಗಳು, ಆ ನೋವು ಮನಸ್ಸಿಗೆ, ಮನಸಾವಾಚಕರನ್ನ ಯಾರಾದರೂ ಅಟ್ಯಾಕ್ ಮಾಡಿದಾಗ ನೋವು ಆಗ್ತಾನೇ ಇರುತ್ತೆ, ಅಹಂಕಾರ ಮಮಕಾರಗಳು ಇಟ್ಕೊಂಡಿದ್ರೆ. ಆದ್ದರಿಂದ ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ನಮ್ಮ ಜ್ಞಾನ ಸ್ವರೂಪ ಏನು ಅನ್ನೋದು ನಮಗೆ ಅರಿವು ಸಿಗುತ್ತೆ. ಆದ್ದರಿಂದ ದೇವಿಯನ್ನು ಅವ್ರು ಇಂಥ ಶಬ್ದಗಳಿಂದ ಇಲ್ಲಿ ಸ್ತುತಿ ಮಾಡ್ತಾ ಇರ್ತಾರೆ. ಕಾವ್ಯದಿಂದ ಓದಿದರಾಗುವ ಫಲಗಳು ಇದು ಆಯಿತು. ಮತ್ತು ದೇವಿಯ ಮಹಿಮೆ ಓದಿದರೆ ಮಾರಿ, ದುರ್ಗಿ, ಮಹಾದ್ಭುತದ ಭಯವೆಂಬ 3 ವಿಪರೀತ ಸೂಚನೆಗಳು. ಭಯ ಅನ್ನೋದು ದೂರ ಆಗಿಬಿಡುತ್ತೆ. ಭಯವೆಂಬ 3 ವಿಪರೀತ ಸೂಚನೆಗಳು ಇಲ್ಲದಂತಾಗುತ್ತದೆ. ಮಹಾ ಅದ್ಭುತ ಆಶ್ಚರ್ಯಗಳು, ಕ್ಯೂರಿಯಾಸಿಟಿ ಅಂತಾರೆ. ಏನೇನೋ ಲೋಕದಲ್ಲಿ ಮಹತ್ವ, ಅಲ್ಲಿ ಮಹತ್ವ ಬುದ್ಧಿ, ಇಲ್ಲಿ ಮಹತ್ವ ಬುದ್ಧಿ. ಯಾರಾದರೂ ವ್ಯಕ್ತಿ ಬಂದುಬಿಟ್ಟು ಸ್ವಲ್ಪ ಪವಾಡಗಳು ಮಾಡಿಬಿಟ್ಟ, ಅದು ಇದು ಇಲ್ಲದೆ ಇರೋ ಮೊಬೈಲನ್ನು ಆಪಲ್ ಮಾಡಿಬಿಟ್ಟು, ಆಪಲಲ್ಲಿ ಮೊಬೈಲ್ ಮಾಡಿಬಿಟ್ಟ, ಆಗೋಯ್ತು. ಚಮತ್ಕಾರಗಳಿಗೆ ನಮಸ್ಕಾರಗಳಂತ ಅಲ್ಲಿ ಹೋಗ್ಬಿಟ್ಟು ಸರೆಂಡರ್ ಆಗಿಬಿಡ್ತಾನೆ. ಬಟ್ ನಿನಗೆ ಜ್ಞಾನ ಬಂತು ಅನ್ಕೋ, ಜ್ಞಾನ ನಿಷ್ಠೆ ಬಂತು ಅನ್ಕೋ, ಎಷ್ಟು ದೊಡ್ಡ ಸಗುಣ ರೂಪ ಸಾಕಾರ ರೂಪಗಳು ಬಂದರೂ ಕೂಡ ಐ ಆಮ್ ಸಾರಿ, ನನಗೆ ಯಾವುದು ಬೇಕು, ನಾನೀಗ ಪರಮಾತ್ಮ ನಿಜ ಸ್ವರೂಪ ತಿಳ್ಕೊಂಡಿದ್ದೀನಿ, ನನಗಿಂತ ಭಿನ್ನವಾದದ್ದು ಹೊರಗಡೆ ದೃಶ್ಯ ರೂಪದಲ್ಲಿ ಕಾಣಿಸೋ ಪರಮಾತ್ಮ ನನಗೆ ಬೇಡ ಅಂತ. ಯಾಕಂದರೆ ನಾವು ದೃಶ್ಯ ಸ್ವರೂಪ ಅಲ್ಲ. ಯಾವುದೇ ಒಂದು ವಸ್ತುವಿನ ಜ್ಞಾನ ನಮಗೆ ಆಗೋಯಿತು ಅಂದರೆ ಅದು ದೃಶ್ಯ ಕೋಟಿಗೆ ಬಂದುಬಿಡುತ್ತೆ, ಕೋಟಿಗೆ ಬರೋದಿಲ್ಲ. ಜ್ಞಾನವತ್ವಂ ದೃಶ್ಯತ್ವಂ ಅಂದ್ಬಿಟ್ಟು ನೋಡಿ, ಪ್ರಪಂಚದಲ್ಲಿ ಸಗುಣ ಸಾಕಾರ ರೂಪಗಳಾಗಲಿ, ಆಕಾಶ ಆಗಲಿ, ವಾಯು ಆಗಲಿ, ಎಲ್ಲದರ ಬಗ್ಗೆನೂ ನಮಗೆ ಜ್ಞಾನ ಆಗಿಬಿಡುತ್ತೆ. ಜ್ಞಾನ ಆಗೋಯಿತು ಅಂದ್ರೆ ಆ ವಸ್ತು ಮಿಥ್ಯಾ ವಸ್ತುನೇ, ದೃಶ್ಯ ಕೋಟಿಗೆ ಬಂದ್ಬಿಡುತ್ತೆ. ಆ ಜ್ಞಾನನ ಹೊಂದಿರೋ ವ್ಯಕ್ತಿ ನೀನು ಸಾಕ್ಷಿ ರೂಪದಲ್ಲಿ ಆ ಯಾವುದೇ ವಸ್ತು ಆಗಲಿ ಸಗುಣ ಸಾಕಾರ ರೂಪದ ದರ್ಶನ ನೀನು ಮಾಡಿರ್ಬೋದು. ಆ ದರ್ಶನ ಮಾಡಿರೋ ವ್ಯಕ್ತಿ ನೀನು, ಅದನ್ನು ಸಾಕ್ಷಿ ರೂಪದಲ್ಲಿ ನೋಡ್ತಾ ಇರೋ ವ್ಯಕ್ತಿ ನೀನು, ಹೊರಗಡೆ ಕಾಣಿಸ್ತಾ ಇರೋದು ಅಲ್ಲ ನಿನ್ನ ಸ್ವರೂಪ. ಆದ್ದರಿಂದ ಆ ದೃಶ್ಯ ಕೋಟಿಗೆ ಬರುತ್ತಲ್ಲ, ಎಲ್ಲೂ ಮಹತ್ವ ಬುದ್ಧಿ ಬರೋದಿಲ್ಲ. ಅದಕ್ಕೆ ಅನಿಮ ಗರಿಮಾದಿ ಸಿದ್ಧಿಗಳು, ಪವಾಡಗಳು ಹೆಚ್ಚು ಬಲ ಇದ್ದವರು ಕೂಡ ಈ ಜ್ಞಾನದ ಬಗ್ಗೆ ಅಷ್ಟೊಂದು ಸ್ತುತಿ ಮಾಡ್ತಾರೆ. ಅವರು ಪ್ರಪಂಚದಲ್ಲಿ ಸುಮ್ಮನೆ ಸ್ವಲ್ಪ ತಾಕತ್ತಾಗಿರೋಂಥ ವ್ಯಕ್ತಿಗಳಾಗ್ಬಿಡ್ತಾರೆ ಅನಿಮ ಗರಿಮಾದಿ ಸಿದ್ಧಿಗಳಿಂದ. ಅವ್ರಿಗೆ ಜಗತ್ತು ಸತ್ಯದ ಬುದ್ಧಿ ಇರುತ್ತೆ. ಈಗ ಸಿಂಹಕ್ಕೆ ಬೇರೆ ಪ್ರಾಣಿಗಳಿಂದ ಕಾಡಲ್ಲಿ ಯಾವುದೇ ಭಯ ಇರೋದಿಲ್ಲ, ಬಟ್ ಹೆಚ್ಚು ಹಿಂದ್ಗಡೆ ತಿರುಗಿ ನೋಡೋದು ಅದೇ ಸಿಂಹನೇ. ಅದಕ್ಕೆ ಇನ್ನೊಂದು ಸಿಂಹ ಯಾವುದಾದ್ರೂ ಬರುತ್ತೆ ಅಂತ ಭಯ ಆಗುತ್ತೆ. ಯೋಗಿಗಳಿಗೂ ಅಷ್ಟೇ, ಜಡ ಸಮಾಧಿ ಮಾಡಿ ಅನಿಮ ಗರಿಮಾದಿ ಸಿದ್ಧಿಗಳನ್ನು ಹೊಂದಿರೋಂಥ ಯೋಗಿಗಳಿಗೆ ಅವ್ರಿಗೆ ಯಾವುದು ಭಯ ಇರೋದು, ಬಟ್ ಇನ್ನೊಂದು ಯೋಗಿಯಿಂದ ಭಯ ಇರುತ್ತೆ. ಸಂತ ಜ್ಞಾನೇಶ್ವರ ಚಾಂಗದೇವಲ್ಲಿ ಯುದ್ಧನೇ ನಡೆಯುತ್ತೆ ಶಿಷ್ಯದಲ್ಲಿ. ಗೋರಖನಾಥ್ ಕೂಡ ಫಸ್ಟು ಈ ಕೇವಲ ಸಿದ್ಧಿಗಳು ಅವೇ ಇತ್ತು, ಜ್ಞಾನ ಇರಲಿಲ್ಲ. ಅಲ್ಲಮ ಪ್ರಭು ಅಲ್ಲಿ ಗೋಕರ್ಣದಲ್ಲಿ ಬರ್ತಾಯಿದ್ರೆ, ಹೇ ಸಾಧು ಇಲ್ಲಿ ಬಾ ಅಂತಾನೆ. ಏನಪ್ಪ ಅಂದರೆ ಏನಾದರೂ ಸುಮ್ಮನೆ ಹೀಗೆ ಕೆಂಪು ಬಟ್ಟೆ ಹಾಕ್ಕೊಂಡ್ಬಿಟ್ಟಿದೆ, ಇಲ್ಲ ಏನಾದರೂ ಸಾಧನೆ ಮಾಡಿದೆ ಅಂತ ಗೋರಖನಾಥ್ ಅಲ್ಲಮ ಪ್ರಭುಗೆ ಅಂತಾನೆ. ಏನೋ ನಮ್ಮ ಗುರುಗಳು ತಿಳ್ಕೊಟ್ರು ಅಂತ ಸ್ವಲ್ಪ ಸಾಧನೆ ಮಾಡ್ಕೊಂಡಿದ್ದೀವಪ್ಪ ಅಂತ. ತಗೋ ಅಂತ ಕತ್ತಿಯನ್ನು ಕೊಡ್ತಾನೆ, ಕತ್ತಿಯಿಂದ ನಾನು ನೋಡಿ ಅಂತಾನೆ. ಹೊಡೆದ್ರೆಗನ ಗೋರಖನಾಥ ಶರೀರ ಟಣ್ ಅಂತ ಇತ್ತಳೆ ಥರ ಟಣ್ ಗಟ್ಟಿಗೆ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಟಣ್ ಅನ್ನುತ್ತೆ. ನೋಡ್ದ, ಈ ಥರ ಸಾಧನೆ ಮಾಡ್ಕೋಬೇಕು, ಸುಮ್ಮನೆ ಬಟ್ಟೆ ಹಾಕ್ಕೊಂಡು ಸುತ್ತೋದಲ್ಲ ಹಂಗಿಗೆ ಅಂತಾನೆ. ಮತ್ತು ಅಲ್ಲಮ ಪ್ರಭು ಆತನಿಗೆ ಕತ್ತಿ ಕೊಡ್ತಾನೆ, ನೀನು ನಾನು ನೋಡಿಯಪ್ಪ ಅಂತ. ಬೇಡ ಕಣೋ ಹುಚ್ಚ, ಸತ್ತೋಗ್ಬಿಡ್ತೀಯ, ನಾನಂದ್ರೆ ಸಿದ್ಧಿ ಇದೆ, ಹಾಗೆ ಏನಾಗಲಿಲ್ಲ, ಸಾಮಾನ್ಯವ್ರಿಗೆ ಕೊಟ್ಟರೆ ಸತ್ತೋಗ್ಬಿಡ್ತಾರೆ, ಏನು ಪರವಾಗಿಲ್ಲ, ನಾವು ಸನ್ಯಾಸ ತಗೊಳ್ಳೋವಾಗಲೇ ನಮ್ಮ ಪಿಂಡ ಪ್ರದಾನ ನಾವೆಲ್ಲ ಮಾಡಿಬಿಟ್ಟಿರ್ತೀವಿ, ನೀನು ಓಡಿ ಅಂತ. ಹೊಡೆದ್ರೆ ಗಾಳಿ ಥರ ಇರುತ್ತೆ. ಅಲ್ಲಮ ಪ್ರಭು ಅವ್ರ ಶರೀರ ವಾಯುಮಯವಾಗಿಬಿಟ್ಟಿರುತ್ತೆ, ಗಾಳಿ ಥರ ಇರುತ್ತೆ. ಗೋರಖನಾಥ, ಅಯ್ಯೋ ಇದೆಂಥ ಸಿದ್ಧಿಯಪ್ಪ, ನಾನು ಶರೀರನ ಗಟ್ಟಿಗೆ ಮಾಡ್ಕೊಳ್ಳೋದೇ ನಾನು ಸಿದ್ಧಿ ಅಂದರೆ ಇವ್ನು ಶರೀರನ ಗಾಲಿ ಥರ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ, ಕತ್ತಿ ಅಲ್ಲಾಡಿಸ್ತಾ ಇದ್ರೆ ಏನೂ ಆಗ್ತಿಲ್ವಲ್ಲ ಅಂತ. ಆವಾಗ ಅಹಂಕಾರ ಕಡಿಮೆ ಆಗುತ್ತೆ. ಆವಾಗ ಬೈತಾನೆ, ಅಲ್ಲವ ಮೂರ್ಖ, ಸ್ವಪ್ನದಲ್ಲಿ ನೀನು ಭಿಕ್ಷುಕ ಆದರೆ ಏನು, ದೊಡ್ಡ ಸಾಮ್ರಾಟ ಆದರೆ ಏನು, ಎದ್ದ ಮೇಲೆ ಎಲ್ಲ ಒಂದೇ ತಾನೆ.
ಆ ಮಿಥ್ಯಾ ಪ್ರಪಂಚದಲ್ಲಿ ದೊಡ್ಡ ಸಾಮ್ರಾಟ ಆದ್ರೇನು, ಭಿಕ್ಷುಕ ಆದ್ರೇನು, ಎದ್ದ ಮೇಲೆ ಮತ್ತೆ ಎಲ್ಲ ಅಯ್ಯೋ ಅದು ಸುಮ್ಮನೆ ಬಿಡಪ್ಪ ಮಿಥ್ಯಾ ಅಂತ. ಈ ಮಿಥ್ಯಾವಾದಂಥ ಜಗತ್ತಲ್ಲಿ ಅಷ್ಟು ತಾಕತ್ತಾಗಿರುವಂಥ ವಸ್ತು ಆಗಬೇಕಂತ ಎಷ್ಟು ಪರಿಶ್ರಮ. ನೀನು ಮಾಡಿರೋ ಪ್ರಯತ್ನದಲ್ಲಿ ಮೋಕ್ಷದ ಸಲುವಾಗಿ ಅಷ್ಟೇ ಪ್ರಯತ್ನ ಮಾಡಿದ್ರೆ ನಿನಗೆ ಮೋಕ್ಷ ಸಿಕ್ಬಿಡ್ತಾ ಇತ್ತು. ಹೆದರಿಕೆ ಏನಾದರೂ ಹೋಯ್ತಾ ನಿನಗೆ? ಹೆದರಿ ಸಾಯ್ತಾ ಇದೆಯಾ? ನಿನಗಿಂತ ಒಳ್ಳೆ ಇನ್ನೊಂದು ಹೆಚ್ಚು ಸಿದ್ಧಿ ನನ್ನ ಹತ್ರ ನೋಡೋಷ್ಟು ನಿನಗೆ ಹೆದರಿಕೆ ಆಗೋಯ್ತು. ದ್ವಿತೀಯಾದ್ ಭಯಂ ಭವತಿ. ನಿನ್ನ ಸ್ವರೂಪಕ್ಕಿಂತ ಭಿನ್ನವಾಗಿ ನೀನು ಏನು ನೋಡಿದ್ರೂ ಕೂಡ ನಿನಗೆ ಹೆದರಿಕೆ ಹೋಗೋದಿಲ್ಲ. ಆದ್ದರಿಂದ ಸುಮ್ಮನೆ ಈ ಮಿಥ್ಯಾ ಜಗತ್ತಲ್ಲಿ ದೊಡ್ಡ ತಾಕತ್ತಾಗಿರೋ ವ್ಯಕ್ತಿ ಆಗಬೇಕು, ಫೇಮಸ್ ಆಗಿರೋ ವ್ಯಕ್ತಿ ಆಗಬೇಕು, ಕೀರ್ತಿ ಪ್ರತಿಷ್ಠೆಗಳು ಬರಬೇಕಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀವಿ ಸತ್ಯ ಅಂದ್ಕೊಂಡು. ಈ ಜಗತ್ತೆಲ್ಲ ಮಿಥ್ಯಾ, ಸ್ವಪ್ನ ಥರ ಮಿಥ್ಯಾ ಅಂತ ಗೊತ್ತಿರೋನು ಸುಮ್ಮನೆ ಪರಿಶ್ರಮ ಮಾಡ್ಕೊಂಡು ಟೈಮ್ ವೇಸ್ಟು, ಕೈಕಾಲು ಯಾಕೆ ನಯಿಸ್ಕೊತಾನೆ. ಸೈಲೆಂಟಾಗಿ ಸ್ವಲ್ಪ ಹೊತ್ತಿದ್ದರೆ ಯೋಚನೆ ಮಾಡಿ, ಸ್ವಪ್ನದಲ್ಲಿ ಒಂದು ಸತಿ ಎಷ್ಟೋ ಕಷ್ಟಗಳು ಬಂದುಬಿಟ್ಟಿರ್ತಾವೆ. ಆ ಕಷ್ಟಗಳು ಬಂದಾಗ ಆ ಸ್ವಪ್ನದಲ್ಲಿ ಯಾರಾದರೂ ವ್ಯಕ್ತಿ ಬಂದು ಸುಮ್ಮನೆ ನೀನು ಕಷ್ಟಪಡಬೇಡಪ್ಪ, ನೀನು ಮಲ್ಕೊಂಡಿದ್ದೀಯಾ, ನೀನು ಮಲ್ಕೊಂಡಿದ್ರೆ ನಿನ್ನ ಸ್ವಪ್ನದಲ್ಲಿ ಹಿಂಗೆಲ್ಲ ನಡೀತಾ ಇದೆ ಅಷ್ಟೇ, ಸ್ವಲ್ಪ ಹೊತ್ತು ಸೈಲೆಂಟಾಗಿರು. ಅವ್ನು ಮಲಗಿರೋ ವ್ಯಕ್ತಿ ಎದ್ದೇಳ್ಬಿಡ್ತಾನೆ, ಮತ್ತು ಈಗ ಯಾವುದು ಇರೋದೇ ಇಲ್ಲ ಅಂತ ಯಾರಾದರೂ ಬಂದು ಜ್ಞಾನ ಹೇಳಿದಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗ್ತಾಯಿದ್ವಿ ನಾವು ಸ್ವಪ್ನದಲ್ಲಿ. ಬಟ್ ಆ ಥರ ಅಲ್ಲಿ ನಡೆಯೋದಿಲ್ಲ. ಯಾಕಂದರೆ ಜಾಗೃತ ಅವಸ್ಥೆಯಿಂದನೇ ಅಲ್ಲೆಲ್ಲ ಅದರ ಇಂಪ್ರೆಷನ್ಸ್ ಸ್ವಪ್ನಗಳಾಗಿ ಬರ್ತಾ ಇರ್ತವೆ. ಬಟ್ ಈಗ ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಈ ಅವಕಾಶ ಇದೆ ಅಲ್ಲ. ಇಲ್ಲಿ ಗುರುಗಳು ಶಾಸ್ತ್ರ ಬಂದು ಹೇಳ್ತಾ ಇದ್ದಾರೆ, ಸುಮ್ಮನೆ ಯಾಕಪ್ಪ ಟೆನ್ಷನ್ ತಗೊತಾ ಇದೆಯಾ, ಯಾವತ್ತೋ ಒಂದು ದಿವಸ ವಿಚಾರದಲ್ಲಿ ಸ್ವರೂಪದಲ್ಲಿ ಎದ್ದೇಳ್ತೀಯ ನೀನು. ಆ ಎದ್ದೇಳಿದ ಮೇಲೆ ಇದೆಲ್ಲ ಏನು ಇರೋದಿಲ್ಲ, ಎಲ್ಲ ತುಸ್ಸೇ ಇದು, ತುಸ್ ಪಟಾಕಿ ಇದ್ದಂಗೆ ಇದು. ಸುಮ್ಮನೆ ಸ್ವಲ್ಪ ಸೈಲೆಂಟಾಗಿರು, ಶಾಂತಿಯಿಂದ ಇರು, ಇದು ಮಿಥ್ಯೆ, ಇದು ನಿಜ ಅಲ್ಲ, ಇದು ಸುಳ್ಳಿದು ಅಂತ ಹೇಳಿ ಈಗ ನಮ್ಗೆ ಅವಕಾಶ ಇದೆ ಅಲ್ಲ. ಎಷ್ಟು ಸಂತೋಷ ಪಡಬೇಕು. ಪರೋಕ್ಷ ಜ್ಞಾನದಲ್ಲಿ ಎಷ್ಟು ರಿಲ್ಯಾಕ್ಸ್ ಆಗಬೇಕು ನಾವು. ಸ್ವಪ್ನದಲ್ಲ ಅವಕಾಶ ಇರಲಿಲ್ಲ, ಇಲ್ಲಿ ತಿಳ್ಕೊಳ್ಳೋ ಅವಕಾಶ ನಮಗಿದೆ. ಹಾಗೆ ವಿಚಾರ ಮಾಡ್ತಾ ಇದ್ದರೆ ಸ್ವಯಂವಾಗಿ ನಾವು ನೋಡ್ಬೋದು ಈ ಮಿಥ್ಯಾ ಜಗತ್ತಿನ ಮಿಥ್ಯಾತ್ವ ಅನ್ನೋದು. ಆದ್ದರಿಂದ ಯಾವುದೋ ಸ್ಟೋರಿಯಿಂದ ಇಲ್ಲಿಗೆ ಬಂದುಬಿಟ್ವಿ ವಿಚಾರ ಮಾಡ್ತಾ. ಈ ಥರ ಭಯ ಅನ್ನೋದು ಅಷ್ಟು ದೊಡ್ಡ ಯೋಗ ಸಾಧನೆ ಮಾಡಿದ್ರೂ ಕೂಡ ಭಯ ಹೋಗೋದಿಲ್ಲ. ಹನಿಮ ಗರಿಮಾದ ಸಿದ್ಧಿಗಳು ಬರಬೇಕಂದ್ರೆ ಎಷ್ಟು ತಪಸ್ಸು ಮಾಡಿರಬೇಕು. ಆಹಾರ, ಅನ್ನ, ನಿದ್ರೆ ಎಣ್ಣೆಲ್ಲ ಬಿಟ್ಟು ಅಷ್ಟು ತಪಸ್ಸು ಮಾಡಿರ್ತಾರೆ. ಆದರೂ ಕೂಡ ಅವ್ರಿಗೆ ಜ್ಞಾನ ಇಲ್ಲದೇ ಇರೋದ್ರಿಂದ ಅಷ್ಟು ದೊಡ್ಡ ಯೋಗಿ ಸ್ಥಿತಿಗೆ ಹೋಗಿ ಕೂಡ ಭಯ, ಹೆದರಿಕೆ ಇರುತ್ತೆ ನೋಡಿ. ಅದಕ್ಕೆ ಜ್ಞಾನದಿಂದ ಸಿಗುವಂಥ ಧೈರ್ಯ, ಭಯ ಹೋಗಬೇಕಂದ್ರೆ ನಿನಗೆ ಸ್ವರೂಪ ಜ್ಞಾನ ಆಗಬೇಕು. ಅದಕ್ಕೆ ಚಿದಾನಂದ ಅವರು ಸ್ಟಾರ್ಟಿಂಗಲ್ಲಿದ್ದಾರೆ, ಜ್ಞಾನಕ್ಕಿಂತ ಇಂಪಾರ್ಟೆಂಟು ಮಹತ್ತರವಾದದ್ದು ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಅಂತ. ರಿತೇ ಜ್ಞಾನಂ ನಾ ಮೋಕ್ಷ ಅಂತ. ಆ ಜ್ಞಾನದ ಮುಂದೆ ಯಾವುದು ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಜ್ಞಾನದಿಂದ ನಮಗೆ ಆ ಭಯ ಅನ್ನೋದು ಹೋಗುತ್ತೆ. ಅದಕ್ಕೆ ಮಹಾದ್ಭುತ ಭಯವೆಂಬ 3 ವಿಪರೀತ ಅಂದರೆ ಕ್ಯೂರಿಯಾಸಿಟಿ ಹೊಟ್ಟೋಗುತ್ತೆ, ಕುತೂಹಲತೆ, ಕೌತೂಹಲ ರಾಹಿತ್ಯಂ ಜೀವನ್ಮುಕ್ತಸ್ಯ ಲಕ್ಷಣಂ. ಭಯ ಹೋಗ್ಬಿಡುತ್ತೆ. ಮತ್ತು ಮಹತ್ತರ ಬುದ್ಧಿ, ಅಲ್ಲೇನೋ ಇದೆ, ಅಲ್ಲಿ ಅವ್ರು ಯಾರೋ ದೊಡ್ಡವರು, ಇವ್ರು ಯಾರೋ ದೊಡ್ಡವರು ಅನ್ನೋ ಎಲ್ಲ ಮಹತ್ವ ಬುದ್ಧಿ ಹೋಗ್ಬಿಡುತ್ತೆ. ಯಾವುದೇ ಅದ್ಭುತ ಕಾಣಿಸ್ತು ಕೂಡ ಅದನ್ನು ಮಿಥ್ಯಾತ್ವಾತ್ ಅಂತ ಬಿಟ್ಟುಬಿಡ್ತಾರೆ. ದೃಶ್ಯತ್ವಾತ್ ಮಿಥ್ಯಾತ್ವಂ. ಕಾಣಿಸ್ತಿದೆ, ಜ್ಞಾನ ಆಗ್ತಿದೆ ಅಂದರೆ ಅದು ಮಿಥ್ಯಾ ವಸ್ತು. ನನ್ನ ಸ್ವರೂಪದಲ್ಲಿ ಅದು ವ್ಯಕ್ತವಾಗುವಂಥ ಚೈತನ್ಯ ಅಲ್ಲ, ಅದು ಅವ್ಯಕ್ತವಾಗುವಂಥ ಚೈತನ್ಯ, ಅನ್ಮ್ಯಾನಿಫೆಸ್ಟೆಡ್ ಚೈತನ್ಯ. ಅದು ಬುದ್ಧಿಗಳಲ್ಲಿ ಮ್ಯಾನಿಫೆಸ್ಟ್ ಆಗ್ತಾಯಿದೆ ಅಂದರೆ ಅದು ಪರಿಚಿನ್ನ ಜ್ಞಾನವೇ. ಪರಮಾತ್ಮನ ಪರಿಚಿನ್ನ ರೂಪದಲ್ಲಿ ತಿಳ್ಕೊತಾ ಇದ್ದೀವಿ. ಅಪರಿಚಿನ್ನ ರೂಪದಲ್ಲಿ ಪರಮಾತ್ಮನ ತಿಳ್ಕೊಂಡ್ರೆ ಆಗ ಮ್ಯಾನಿಫೆಸ್ಟ್ ಆಗೋದಿಲ್ಲ, ಅವ್ಯಕ್ತ ಚೈತನ್ಯ ಆಗಿರ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಏನು ಈಗ ಬುದ್ಧಿಯಲ್ಲಿ ತಿಳುವಳಿಕೆ ಇದ್ದಂಗೆ ಸುಷುಪ್ತಿ ಅವಸ್ಥೆಯಲ್ಲಿ ಏನಾದರೂ ಇಲ್ಲ, ಮನಸ್ಸಿಲ್ಲ, ಶರೀರ ಇಲ್ಲ, ತಾನಾಗಿ ತಾನು ಕೇವಲ ಪ್ರಕಾಶ ಸ್ವರೂಪದಲ್ಲಿದ್ದೀವಿ ನಾವು. ಅಂಥ ಸ್ವರೂಪ ನಮ್ಮದು. ಈ 3 ಪ್ರಕಾರದ ವಿಪರೀತ ಸೂಚನೆಗಳು ಇಲ್ಲದಂತಾಗುವವು. ದೇವಿಯ ಮಹಿಮೆ ಓದ್ತಾ ಇದ್ದರೆ ನಮ್ಮಲ್ಲವೆಲ್ಲ ದೂರ ಆಗಿಬಿಡ್ತವೆ ಭಯ ಇವೆಲ್ಲ. ಮನೆಯಲ್ಲಿ ಸೇರಿರುವ ಬ್ರಹ್ಮ ರಾಕ್ಷಸ ಓಡಿ ಹೋಗುವುದು, ಪರಿಹಾಸ್ಯ ಮಾಡುವವರು ಗೆಳೆಯರಾಗುವರು. ಮೊದಲು ನೀನು ದೇವಿ ಪುರಾಣ ಓದೋಕ್ಕೆ ಮುಂಚೆ, ವಿಚಾರ ಮಾಡೋಕ್ಕೆ ಮುಂಚೆ ನಿನ್ನನ್ನು ಲೆಕ್ಕಕ್ಕೆ ಇಡೋದಿಲ್ಲ ಜನರು. ನೀನು ಮತ್ತೆ ದೇವಿ ಪುರಾಣ ಓದ್ತಿದ್ದೀಯ ಅಂದರೆ ಮತ್ತೆ ಪರಿಹಾಸ ಮಾಡೋರು ನಿನ್ನ ಗೆಳೆಯರು, ಫ್ರೆಂಡ್ಸ್ ಆಗ್ತಾರಂತೆ. ಅಲ್ಲದೆ ಮರ್ಯಾದೆಯಿಂದ ನಡೆದುಕೊಳ್ಳುವವರು ನಿನಗೆ ತುಂಬ ಮರ್ಯಾದೆ ಕೊಡ್ತಾರೆ. ದೂರ ದಾರಿಯಲ್ಲಿದ್ದವರು ಬರುವರು, ಎಷ್ಟೋ ಜಗಳ ಮಾಡಿ ದೂರ ಆಗಿರೋರು ಮತ್ತೆ ಹತ್ರಕ್ಕೆ ಬರ್ತಾರಂತೆ. ದೇವಿ ಮಹಿಮೆಯ ಪ್ರಭಾವ ಹಂಗಿರುತ್ತೆ. ದೇವಿಯ ಮಹಾತ್ಮೆಯನ್ನು ನಿತ್ಯ ಓದಿದರೆ ಸೇವಕನು ರಾಜನಾಗುವನು, ರಾಜ್ಯದಲ್ಲಿ ಸಮಸ್ತರಿಂದ ಪೂಜೆಗೊಳ್ಳುವನು, ನ್ಯಾಯದಲ್ಲಿ ಗೆಲ್ಲುವನು, ದೇಶದಲ್ಲಿ ಅಧಿಕನಾಗುವನು, ಅನೇಕ ಆನೆ ಕುದುರೆಗಳನ್ನು ಕಟ್ಟುವನು,
ಮೃಷ್ಟ ಮೃಷ್ಟಾನ್ನ ಭೋಜನ ಹೊಂಬುವನು. ದೇವಿ ಉಪಾಸಕರಿಗಂತೂ ಯಾವುದೇ ರೀತಿಯಲ್ಲಿ ದೇವಿ ಕಡಿಮೆ ಮಾಡೋದಿಲ್ಲ. ಅವರ ಜೀವನ ಕೂಡ ತುಂಬ ಸುಖಮಯವಾಗಿ ಅನಾಯಾಸವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾಯಿರ್ತಾರೆ. ಉತ್ತರ ಭಾರತದಲ್ಲಿ ಎಷ್ಟೋ ಜನ ದೇವಿ ಉಪಾಸಕರು ಇರ್ತಾರೆ. ಅವರು ತುಂಬ ಪವರ್ಫುಲ್ಲಾಗಿರ್ತಾರೆ. ಅವರು ಯಾವುದೇ ವಿಷಯದಲ್ಲಿ ಕಡಿಮೆ ಮಾಡೋದಿಲ್ಲ ದೇವಿ. ತುಂಬ ಎಲ್ಲ ವಿಷಯದಲ್ಲಿ ಅವರು ಹಣದ ವಿಷಯದಲ್ಲಾಗಲಿ, ಸಂಪತ್ತು ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ತುಂಬ ರಕ್ಷಣೆ ಮಾಡ್ತಾಯಿರ್ತಾರೆ. ಮೃಷ್ಟಾನ್ನ ಭೋಜನ ಹೊಂಬುವನು, ಅವನಿಗೆ ಯಾವುದೂ ಆಶ್ಚರ್ಯವೆನಿಸುವುದಿಲ್ಲ. ದೇವಿಯ ಮಹಾತ್ಮೆಯ ಓದುವವನು ಸಂಗಡ ವಾದ ಮಾಡುವವನು ನಾಲಿಗೆ ಹಿಂದಕ್ಕೆ ಸೇದುತ್ತಿರುವುದು. ದೇವಿ ಉಪಾಸಕರ ತಂಟೆಗೆ ಯಾವತ್ತೂ ಜಗಳಕ್ಕೆ ಹೋಗಬಾರ್ದು. ಮತ್ತು ಫುಲ್ಲು ದೇವಿಗೆ ವಿಪರೀತವಾಗಿ ಕೋಪ ಬಂದುಬಿಡುತ್ತೆ. ಯೋಚನೆ ಮಾಡಬೇಕು, ಯಾರ ಜೊತೆ ನಾವು ಜಗಳ ಮಾಡ್ತಿದ್ದೀವಿ ಅಂದ್ಬಿಟ್ಟು. ಸಾಧ್ಯವಿಲ್ಲದ ಕಾರ್ಯಗಳು ಸಾಧಿಸುವವಳು. ಇದೊಂದು ಸ್ಟೋರಿ ಹೊಸೊಬ್ಬರು ನಿಮಗೆ ಹೇಳ್ತೀನಿ. ನಾವು ಓದಿದ್ದ ಆಶ್ರಮದಲ್ಲೇ ಇಬ್ಬರು ಮಹಾತ್ಮರು, ಒಬ್ಬ ನಾಗಬಾಬಾ ಇದ್ದ, ಇನ್ನೊಬ್ಬ ಬ್ರಹ್ಮಚಾರಿ ಇದ್ದ. ಇಬ್ಬರು ಜಗಳ ಆಡ್ಕೊಂಡ್ಬಿಡ್ತಾರೆ. ಆಶ್ರಮ ಅಂದರೆ ಒಬ್ರಿಗೊಬ್ರು ಜಗಳ ಆಡ್ಕೊತಾನೆ ಇರ್ತಾರೆ ವಿದ್ಯಾರ್ಥಿಗಳು. ಒಬ್ಬರು ಸ್ವಭಾವ ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ, ನಡೀತಾನೆ ಇರ್ತಾರೆ. ಆ ಜಗಳ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದು ಆ ಬಿಳಿ ಬಟ್ಟೆಲಿರೋ ಬ್ರಹ್ಮಚಾರಿ, ನಿನಗೆ ಮೈಯೆಲ್ಲ ಹುಣ್ಣಾಗಿ ಸಾಹಿತ್ಯ ಹೋಗಂತ ಶಾಪ ಇಟ್ಟಿದ್ದಾನೆ. ಪಾಪ ನಾಗಬಾಬು ಒಳ್ಳೆಯವನಾಗಿದ್ದ, ಅವನೇನು ತಪ್ಪು ಮಾಡಿಲ್ಲ ಅಂದ್ರೆ ಹಿಂಗೆ ಅಂದ್ಬಿಟ್ಟಿದ್ದು. ದೇವಿ ಉಪಾಸಕ ಆಗಿದ್ದ. ಡೈಲಿ ಭಯಂಕರವಾಗಿ ಎಲ್ಲೋದ್ರೂ ದೇವಿ ವಿಗ್ರಹನ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಿದ್ದ. ದೇವಿ ಹತ್ರ ಹೋಗಿ ಕಣ್ಣೀರಿಟ್ಕೊಂಡೆ ಶಾಪ ಹಾಕಿದವನಿಗೆ ಮೈಯೆಲ್ಲ ಹುಣ್ಣು. ಏನು ಹುಣ್ಣಂದರೆ ಕೂತ್ಕೊಳಕ್ಕಾಗ್ತಾಯಿಲ್ಲ, ಮಲ್ಕೊಳಕ್ಕಾಗ್ತಾಯಿಲ್ಲ. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು, ಏನು ಆಯಿಂಟ್ಮೆಂಟ್ ಹಚ್ಚಿದ್ರು, ಯಾವ ಡಾಕ್ಟರ್ ಹತ್ರ ಹೋದರೂ ಕೂಡ ಇನ್ನೂ ಹೆಚ್ಚಾಗಿ ಹೋಗ್ತಾಯಿತ್ತು. ಅವನ ಅವಮಾನಕ್ಕೆ, ಹೆದರಿಕೆಗೆ ಆ ಜಾಗನೇ ಬಿಟ್ಟು ಬೇರೆ ಕಡೆ ಹೋಗಿ ಮತ್ತೆ 6 ತಿಂಗಳಾದಮೇಲೆ ಏನೋ ವಾಸಿ ಆಯ್ತಂತೆ. ಆ ಥರ ದೇವಿ ಉಪಾಸಕರ ತಂಟೆಗೆ ಹೋಗಬಾರ್ದು, ನೋಡಬೇಕು. ನಮ್ಮ ತಾತ ಮುತ್ತಾತಂದ್ರು ಕೂಡ ಹೇಳ್ತಾ ಇರ್ತಾರೆ, ಯಾರಾದರೂ ಬ್ರಾಹ್ಮಣರ ಜೊತೆ ಅಂದರೆ ಪೌರೋಹಿತರ ಅಂತ ಪೂಜೆ ಮಾಡೋಂಥ ಜೊತೆ ಜಗಳ ಬಂದಾಗ, ನಾವು ಪೂರ್ವಾಶ್ರಮದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ವಿ. ಒಂದು ಸೈಟು ಬ್ರಾಹ್ಮಣ 1.5 ಅಡಿಯನ್ನು ಮುಂದುಗಡೆ ಬಂದುಬಿಟ್ಟಿದೆ. ನಾವೆಲ್ಲ ಜಗಳಕ್ಕಂತ ಹೋಗಕ್ಕೆ ಹೋದರೆ ತಂದೆ ತಾಯಿ ಬೇಡ ಕಣೋ, ಬಿಟ್ಬಿಡೋಣ, ಪೂಜೆ ಮಾಡೋನು ಬ್ರಾಹ್ಮಣ, ಪೂಜೆಗಳು ಮಂತ್ರಗಳು ಹೇಳ್ಕೊತಾ ಇರ್ತಾನೆ, ಹೋದರೆ 1.5 ಅಡಿ ಅವನೇ ಉದ್ಧಾರ ಆಗಲಿ ಅಂತ ಅಲ್ಲಿ ಹಿಂದಕ್ಕೆ ಸರಿತಾರೆ. ಅದು ಇದೆ ನಮಗೆ ಸನಾತನ ಧರ್ಮದಲ್ಲಿ. ನಿಜವಾದ ಸಾಧನೆ ಮಾಡೋರನ್ನು ಎದುರಾಕೋಬಾರ್ದು, ಅವ್ರಿಗೆ ನೋಯಿಸಬಾರ್ದು. ನೋಯಿಸಿದ್ರೆ ವಿಪರೀತ ಫಲಗಳಿರ್ತವೆ. ದುಷ್ಟರಿದ್ದರೆ ಅವ್ರ ಜೊತೆ ಯುದ್ಧ ಮಾಡ್ಬೋದು. ಬಟ್ ಸಾಧಕರು ಒಳ್ಳೆ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರೋರಿಗೆ ಯಾವುದೇ ಪ್ರಕಾರವಾದ ಮಾನಸಿಕ ಹಿಂಸೆಗಳು ಯಾವುದೇ ಹಿಂಸೆ ಮಾಡಿದ್ರೆ ಅದು ಬಡ್ಡಿ ಸಮೇತ ಮತ್ತೆ ನಮಗೆ ಬಿಡುತ್ತೆ. ದೇವಿ ಹಂಗೆ ಕಾಪಾಡ್ತಾ ಇರ್ತಾಳೆ. ದೇವಿ ಭಕ್ತರೆಂದು ಮಿಕ್ಕಿದ್ದು ದೇವರಲ್ಲಿದ್ದರೂ ಏನೋ ಸ್ವಲ್ಪ ಲೈಟ್ ಆಗ್ತಾವಂತ, ದೇವಿ ಮಾತ್ರ ಸೀರಿಯಸ್ ಆಗಿಬಿಡ್ತಾಳೆ. ತನ್ನ ಭಕ್ತರನ್ನು ಯಾರಾದರೂ ಏನಾದರೂ ಹಿಂಸೆ ಮಾಡೋಕ್ಕೆ ಹೋದರೆ ತಪ್ಪದಿರ ಅವ್ರಿಗೆ ಶಿಕ್ಷೆ ಸಿಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ದೇವಿಯ ಮಹಾತ್ಮೆಯ ಓದುವವನ ಸಂಗಡ ವಾದ ಮಾಡುವವನು ನಾಲಿಗೆ ಹಿಂದಕ್ಕೆ ಸೇದುತ್ತಿರುವುದು. ಸಾಧ್ಯವಿಲ್ಲದ ಕಾರ್ಯಗಳು ಸಾಧಿಸುವವು. ದೇವಿ ಕೃಪೆ ಇದ್ದರೆ ಏನಾಗೋದಿಲ್ಲ. ಜಗನ್ಮಾತೆ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಕೆಲಸ ಆಗ್ತಾ ಇರ್ತವೆ. ಅಸಾಧ್ಯವೆನಿಸಿದ ಕಾರ್ಯಗಳು ಆಗುವವು. ತಂದೆ ತಾಯಿ, ಅಣ್ಣ ತಮ್ಮಂದಿರು, ಸತಿಸುತರು ಎಲ್ಲರೂ ಆನಂದದಿಂದಿರುವರು. ಇವೆಲ್ಲ ದೇವಿಯ ಮಹಿಮೆ ಓದುವವರಿಗೆ ಕೇಳುವವರಿಗೆ ಆಗುವುದೆಂದಳು. ಇನ್ನೂ ಸ್ವಲ್ಪ ವಿಚಾರ ಇದೆ, ನಾವು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ